ನಮಸ್ಕಾರ. ನಾನು ಸ್ವಲ್ಪ ಕೆಪ್ಪ, ನನಗೆ ಕೇಳಿಸಲ್ಲ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನಾನು ಅವಾಗಲೇ ಹೇಳಿದೆ ನಾನು ಸ್ವಲ್ಪ ಕೆಪ್ಪ, ನನಗೆ ಅಲ್ಲ ಕೆಪ್ಪ ಅಂದ್ರೆ ಗೊತ್ತಾ ಏನು? ಕಿವಿ ಕೇಳಿಸಲ್ಲ ಅಂತ, ಕರೆಕ್ಟ್ ಅಲ್ಲ? ನಮಸ್ಕಾರ. ಪರವಾಗಿಲ್ಲ, ಸ್ವಲ್ಪ ರಿಫ್ರೆಶ್ ಆಯ್ತು. ಸೋಮಶೇಖರ್ ನನ್ನ ಸ್ಪೀಚಿಗೆ ಈ ತರ ಅದ್ದೂರಿಯಾಗಿ ಡ್ಯಾನ್ಸ್ ಕೊಟ್ಟು ನನಗೆ ಎನರ್ಜಿ ಬೂಸ್ಟ್ ಮಾಡ್ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ಯಾರು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಈ ಹಾಲ್ ಪ್ಲಸ್ TTL ಟ್ರೈನಿಂಗ್, ಫಸ್ಟ್ ಟೈಮ್. ಸೂಪರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರ್ beloved ಮ್ಯಾನೇಜಿಂಗ್ ಡೈರೆಕ್ಟರ್, ಮೈ ಮೆಂಟರ್, ಮೈ ಕೋಚ್, ಮೈ ಲೈಫ್ ಡಿಸೈನರ್ ಅಂತ ಹೇಳ್ಬೋದು, ಶ್ರೀಮಾನ್ ಶ್ರೀ, ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಗರ್ ಸರ್ ಅಂಡ್ ರೋಹಿತ್ ಸರ್. ಎಲ್ಲ ಕಡೆ ಹೇಳಿ ಕೇಳೋದು ಸ್ವಲ್ಪ ಬಟ್ಲರ್ ಇಂಗ್ಲಿಷ್ ಇದೆ ಅಷ್ಟೇ, ನಂಗೆ ಬರಲ್ಲ. ಸೊ ಲೆಜೆಂಡ್ಸ್, ಸೊ ಬಹಳ ಖುಷಿ ಆಗ್ತಾ ಇದೆ. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಸಕ್ಸಸ್ಗೆ ಆಶೆ ಪಡ್ತಾನೆ, ಹೌದಾ? ಯಶಸ್ಸು ಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬ ವ್ಯಕ್ತಿಗೆ ಇರುತ್ತೆ. ಇದೇ ತರ ನನ್ನಲ್ಲೂ ಒಂದು ಹಂಬಲ ಇತ್ತು. ನಾನು ಒಬ್ಬ ಯಶಸ್ವಿ ವ್ಯಕ್ತಿ ಆಗಬೇಕು, ನಾನು ಸೆಲೆಬ್ರಿಟಿ ಆಗಬೇಕು, ನಾನು ಮೋಟಿವೇಶನ್ ಸ್ಪೀಕರ್ ಆಗಬೇಕು, ನಾನು ಎಂಟರ್ಪ್ರೈನರ್ ಆಗಬೇಕು, ನನ್ನೊಟ್ಟಿಗೆ ಸೆಲೆಬ್ರಿಟೀಸ್ ತರ ಸೆಲ್ಫಿಯನ್ನು ತಗೋಬೇಕು, ಒಂದು ದೊಡ್ಡ ಮಟ್ಟದ ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ನಾನು MD ಸರ್ ಹತ್ರ ಕೂತೆ, ನಿಮ್ಮ ಸಕ್ಸಸ್ ಏನಿದೆ ನನಗೆ ಕೊಡಿ ಸರ್ ಅಂತೇಳಿ. ಆ ಟೈಮಲ್ಲಿ ಕೆಲವೊಂದು ಸೀಕ್ರೆಟ್ ಅನ್ನ ನನಗೆ ಕೊಟ್ಟರು. ಅದನ್ನ ನಾನು ಸಕ್ಸಸ್ ಮಾಡ್ಕೊಂಡು ನಿಮ್ಮ ಮುಂದೆ ಇದ್ದೀನಿ. ಆ ಸಕ್ಸಸ್ ಸ್ಟೋರಿನ ನಿಮ್ಮ ಮುಂದೆ ಹೇಳಲಿಕ್ಕೆ ಇವಾಗ ನಾನು ಬಂದಿದ್ದೀನಿ. ಥ್ಯಾಂಕ್ ಯು. ಸೊ ಹಾಗೆ ಇವತ್ತು ಇಷ್ಟು ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣಕರ್ತರು ಅಂತ ಹೇಳ್ಬೋದು ನಮ್ಮ ಎಲ್ಲ ಕಂಪನಿಯ ಫೌಂಡರ್ಸ್ಗಳು. ಹನುಮಂತನ ಬಾಲ ಇದೆ ಹೆಸರು ಹೇಳಲಿಕ್ಕೆ. ಕಂಪನಿಯ ರೂಬಿ ಡೈಮಂಡ್ ಮಿಸ್ಟರ್ ಮಹೇಶ್ ಸರ್ ಆ್ಯಂಡ್ ಸಂತೋಷ್ ಪಾಟೀಲ್ ಸರ್, ಹಾಗೆ ನಮ್ಮ ಕಂಪನಿಯ ಡಬಲ್ ಡೈಮಂಡ್ಸ್ ಗುಲ್ನಾಸ್ ಮೇಡಮ್, ಶಬೀನಾ ಮೇಡಮ್, ಹಾಗೆ ಗಿರೀಶ್ ಸರ್, ಮರ್ತೋಗ್ಬಾರ್ದಲ್ಲ, ಕನ್ಯಾಕುಮಾರಿ ಮೇಡಮ್, ತೀರ್ಥ್ ಕುಮಾರ್ ಸರ್, ಸಾಗರ್ ಸರ್, ರೋಹಿತ್ ಸರ್, ಯಂಗ್ ಆ್ಯಂಡ್ ಎನರ್ಜಿಕ್ ಬಾಯ್ 17 years ಪಪ್ಪುರಾವ್ ಕುಲಕರ್ಣಿ ಸರ್, ಪ್ರೀತಿ, ಕಾವ್ಯ, ಟೋಟಲಿ ಎಲ್ಲ ಲೆಜೆಂಡ್ಸ್. ಇವತ್ತು ಇವರೆಲ್ಲರ ಕೋಆಪರೇಟು ನಾನು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಆಯಿತು. ಯಾವಾಗ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ, ಕರೆಕ್ಟ್ ಅಲ್ಲ? ಹ್ಯಾಪಿನೆಸ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ಕರೆಕ್ಟ್ ಹೌದಲ್ವ? ಇವತ್ತು ನೀವು ಡ್ಯಾನ್ಸ್ ಆಡ್ಬೇಕಾದ್ರೆ ನಿಮ್ಮಲ್ಲೇ ಒಂದು ಕಲೆ ಇದೆ, ನಿಮಗೆ ಗೊತ್ತಿಲ್ಲ, ನೀವು ಡ್ಯಾನ್ಸ್ ಆಡ್ಬಿಡಿ. ಆ ವಿಡಿಯೋದಲ್ಲಿ ಆಗದಿ ಬರುತ್ತೆ, ವೈರಲ್ ಮಾಡ್ಬಿಡ್ತೀವಿ, ಕರೆಕ್ಟ್ ಹೌದಲ್ವ? ಸೊ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಯಶಸ್ಸನ್ನ ಬೇಕು. ಆ ಯಶಸ್ಸಿನ ಹಿಂದೆ ತುಂಬಾ ಕೆಲಸ ಕಾರ್ಯಗಳಿರುತ್ತೆ ಸ್ನೇಹಿತರೆ. ಕೋಟಿ ದುಡಿಬೇಕು ಅಂತ ಹೇಳಿದ್ರೆ ಕೋಟಿ ವಿದ್ಯೆ ಬೇಕು ಅಂತ ಹೇಳ್ತಾರೆ, ಹೌದಾ? ಸೊ ಆ ಕೋಟಿ ವಿದ್ಯೆಯನ್ನು ಕಲಿಲಿಕ್ಕೆ ನಿಮ್ಮ ಹಸ್ಬೆಂಡ್
ನಿಮ್ಮ ವೈಫ್, ನಿಮ್ಮ ತಂದೆ ತಾಯಿ, ನಿಮ್ಮ ಸಿಸ್ಟರ್ ಬ್ರದರ್ಸ್ಗೆ ಕನ್ವಿನ್ಸ್ ಮಾಡಿ 2 ನೈಟ್ 3 ಡೇಸ್ ಬಂದಿದ್ದೀರಲ್ಲ, ಎಸ್ಪೆಷಲಿ ಲೇಡೀಸ್, ನಿಮ್ಮೆಲ್ಲರಿಗೂ ಒಂದು ಬಿಗ್ ಸಲ್ಯೂಟ್. ಯಾಕೆಂದ್ರೆ ಒಂದು ಮನೆಯಲ್ಲಿ ನಾನು ಜವಾಬ್ದಾರಿ ಪರ್ಸನ್, ನನ್ನ ವೈಫನ್ನ 2-3 ಡೇಸ್ ಕಳಿಸ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ. ಮನೆ ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ನೋಡ್ಕೊಬೇಕು, ಹಿರಿಯರಿದ್ದಾರೆ, ಹೆಂಗೋ ಏನು ಅನ್ನೋ ಒಂದು ಭಾವನೆಗಳಿರುತ್ತೆ. ಕರೆಕ್ಟ್ ಹೌದಲ್ವ? ಸೊ ಇವತ್ತು ಅದನ್ನೆಲ್ಲ ಬದಿಗಿಟ್ಟು, ಎಸ್ ಸರ್, ಇವತ್ತು ಟ್ರೈನ್ ದ ಲೀಡರ್ ಕಾರ್ಯಕ್ರಮಕ್ಕೆ ನಾನು ಕಲಿಬೇಕು ಸರ್, ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀರಲ್ಲ, ಖಂಡಿತ ಇವತ್ತಿನ ಡೇಟ್ ಬರ್ತಿಟ್ಕೊಳ್ಳಿ. ಯಾರು ಪರಿಶ್ರಮದಿಂದ 2 ನೈಟ್ 3 ಡೇಸ್ ಸೀರಿಯಸ್ ಆಗಿ ಇಲ್ಲಿ ಬಂದಂತ ವಿಚಾರಗಳನ್ನ ಡೈರಿಲಿ ಬರ್ಕೊಂಡು ಮುಂದೆ ಮುಗಿದ ತಕ್ಷಣ ಕಾರ್ಯರೂಪಕ್ಕೆ ಯಾರು ತರ್ತೀರಾ ಬರ್ತಿಟ್ಕೊಳ್ಳಿ. ಮುಂದಿನ TTL ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿರೋ ರ್ಯಾಂಕ್ ನೀವು ಅಚೀವ್ಮೆಂಟ್ ಮಾಡ್ತೀರಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿರೋ ರ್ಯಾಂಕ್. ಸೊ ಹಾಗಾಗಿ ನಿಮ್ಮನ್ನೇನು ಇಂಥ ಸಂದರ್ಭದಲ್ಲೂ ಕಳಿಸಿದ್ದಾರೆ ಅವ್ರಿಗೆ ಒಂದು ಬಿಗ್ ಸಲ್ಯೂಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸ್ನೇಹಿತರೆ. ಯಾಕಂದ್ರೆ 2 ನೈಟ್ 3 ಡೇಸ್ ಅಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಫ್ಯಾಮಿಲಿ ಔಟ್ಡೋರ್ ಬಂದು ಬರ್ತಕ್ಕಂಥದ್ದೆಲ್ಲ ಎಷ್ಟೋ ಜನಕ್ಕೆ ಅನ್ನಿಸ್ಬೋದು. 2 ನೈಟ್ 3 ಡೇಸ್ ಏನು ಹೇಳ್ಕೊಡ್ತಾರಪ್ಪ ಅಷ್ಟೊಂದು, ಅದೇನು ಊದ್ತಾರೋ ಅವ್ರು ಊದೋದನ್ನೆಲ್ಲ ನಾವು ಕೇಳ್ಬೇಕಂತೆ, ಬರ್ಕೋಬೇಕಂತೆ, ಪುಂಗಿ ಊದ್ತಾ ಇರ್ತಾರೆ. ತಪ್ಪು ವಾರ ವಾರ POP ಕೇಳಿ ಸಾಕಾಗಿದೆ, ಜೂಮ್ ಮೀಟಿಂಗಲ್ಲಿ ಕೇಳಿ ಸಾಕಾಗ್ಬಿಟ್ಟಿದೆ. ಕರೆಕ್ಟ್ ಹೌದು? ಇನ್ನು ಅದ್ರ ಜೊತೆ 3 ದಿನ ಬೇರೆ ಅಂತೆ, ಅದು ಏನು ಹೇಳ್ತಾರೋ ಏನು. ಕೆಲವರು ದಪ್ಪ ಹಾಸಿಗೆ ಇದೆ ಮಲ್ಬೋದು ಅಂತ ಬಂದೇರೆ, ಕೆಲವರು ಅನ್ಲಿಮಿಟೆಡ್ 1 ಮೊಟ್ಟೆ ಬಂದು 5 ಮೊಟ್ಟೆ ಹಾಕೋಬೋದು ಅಂತ ಬಂದಿರ್ಬೋದು, ಗೊತ್ತಿಲ್ಲ. ಯಾರ ಮನಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ. ಈ 29 ಇಯರ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದಾಗ, ಎಷ್ಟೋ ಟ್ರೈನಿಂಗ್ ಹೋಗಿದ್ದೀನಿ, ಎಷ್ಟೋ ಜನರ ಫೇಸ್ ರೀಡ್ ಮಾಡಿದಾಗ ಕೆಲವರು ಎಂಜಾಯ್ಮೆಂಟಿಗೆ ಬಂದಿರ್ತಾರೆ, ಕೆಲವರು ಟೈಮ್ ಪಾಸಿಗೆ ಬಂದಿರ್ತಾರೆ. 7 ಸಾವಿರ ಓ ಏನು ದೊಡ್ಡ ಬೇಡ, ಅಷ್ಟು ಎಂಜಾಯ್ ಮಾಡಿ ಆರಾಮಾಗಿ ಪೀಸ್ ಆಫ್ ಮೈಂಡ್. ನನ್ನ ಹೆಂಡತಿ ಕಾಟದಿಂದ ದೂರ ಇದ್ದೆ, ನನ್ನ ಹಸ್ಬೆಂಡ್ ಕಾಟದಿಂದ ದೂರ ಇದ್ಬಿಡ್ಬೇಕು, ನನ್ನ ಲವ್ವರ್ ಕಾಟದಿಂದ ನಾನು ದೂರ ಇದ್ಬಿಡ್ಬೇಕು ಅನ್ನೋ ಮೆಂಟಾಲಿಟಿ ಬಂದಿರೋರು ಎಷ್ಟೋ ಇರ್ಬೋಸ್ತಾ ಇದ್ರೆ. ಆದರೆ ಏನೇನೋ ಅಂದ್ಕೊಂಡು ಬಂದವರು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಎಷ್ಟೋ ಜನ ಬದಲಾಗ್ಬಿಟ್ಟಿದ್ದಾರೆ ಸ್ನೇಹಿತರೆ. ಅದ್ರಲ್ಲಿ ನಾನು ಒಬ್ಬ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಟ್ರೈನಿಂಗ್ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲೆಲ್ಲ. ನಮಗೆ ಸ್ಟಾರ್ಟಿಂಗಲ್ಲಿ ಜನ ಬರೋದು ಕಮ್ಮಿ ಅಲ್ಲ, ಎಲ್ಲ ಹೇಳ್ಬೇಕಲ್ಲ, ಹಂಗಿದೆ ಹಿಂಗಿದೆ ಹಿಂಗಿದೆ ಹಂಗಿದೆ ಹೇಳಿ ಎಷ್ಟೋ ಜನಕ್ಕೆ ಎಳ್ಕೊಂಡು ಬಂದಿರೋದು ಉಂಟು. ಹಗ್ಗ ಹಾಕೋದು ಬಾಕಿ ಇತ್ತು ಕೆಲವರಿಗೆ. ಕರೆಕ್ಟ್ ಹೌದವರು? ಕೆಲವ್ರಿಗೆ 6 ವರ್ಷವನ್ನ ನೀನೊಂದು 3 ಹಾಕೋ, ನಾನೊಂದು 3 ಹಾಕ್ತೀನಿ. ಈ ಥರದಲ್ಲೂ ಎಷ್ಟೋ ಜನ ಬಂದಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನೀವು ಹೋಗ್ಬೇಕಾದ್ರೆ ನನಗೆ ಗೊತ್ತಿರೋಂಗೆ 95 to 99% ಜನ ಯಾರು ವಿತೌಟ್ ಪಾಸ್ ನೀವು ಅಪ್ಲೈನಿಂದ ಹಾಕಿಸ್ಕೊಂಡ್ಬಂದಿದ್ದೀರಾ, ಖಂಡಿತ ದುಡ್ಡು ವಾಪಸ್ ಆಗ್ತಾರೆ. ನಿಮ್ಮ ಮನಸ್ಸು ಪರಿವರ್ತನೆ. ಯಾವತ್ತೂ ವಿದ್ಯೆ ಅಂತಕ್ಕಂಥದ್ದು ಇದೆಯಲ್ಲ, ನಾವು ಕೇಳಿ ಪಡಿಬೇಕು ಸ್ನೇಹಿತರೆ. ವಿದ್ಯೆ ಅಂತಕ್ಕಂಥದ್ದು ಯಾವತ್ತೂ ಫ್ರೀ ಆಫ್ ಕಾಸ್ಟ್ ತಗೋಬಾರ್ದು. ಯಾವಾಗಲೂ ಯಾರಾದರೂ ನಿಮ್ಮ ಅಪ್ಲೈನ ಕೃಪಾ ಕಟಾಕ್ಷದಿಂದ ಬಂದಿದ್ರೆ ಆ ಕೃಪಾ ಕಟಾಕ್ಷನ ವಾಪಸ್ ಕೊಟ್ಬಿಡಿ. ಲೈಫ್ ಟೈಮ್ ಇಟ್ಕೊಳ್ಳೋದು ಬೇಡ. ಯಾಕೆ ವಿಚಾರ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಒಂದು ದಿನ ನೀವೇನಾದರೂ ಸೀಕ್ರೆಟ್ ಆಫ್ ಸಕ್ಸಸ್ ಅಲ್ಲಿ ನೀವು ಸಕ್ಸಸ್ ಆಗಿಬಿಟ್ರೆ, ಅಯ್ಯೋ ಅದ ಆ ಮೂದೇವಿಗೆ ಹೇಳ್ಕೊಂಡು ಕೂಡಿಸಿದ್ದು ನಾನು, 6 ವರ್ಷ ಹಾಕಿದ್ದು ನಾನು, ಇವತ್ತು ಡೈಮಂಡ್ ನೋಡಿದು ಹೆಂಗೆ ಹೋಗ್ತಾರೆ ನೋಡು. ಆ ಥರ ಯಾರು ಹೇಳಬಾರ್ದಲ್ಲ ನಾಳೆ ನಿಮ್ಮ ವೀಕ್ ಪಾಯಿಂಟ್. ಕರೆಕ್ಟ್ ಹೌದಲ್ವ? ಯಾವತ್ತೂ ವೀಕ್ನೆಸ್ ಕೊಡೋಕೆ ಬಿಡಬೇಡಿ. ಆ 6 ವರ್ಷದಲ್ಲಿ ಯಾರು ಇರ್ತಾರೆ ಅಲ್ಲ ಮೇಡಮ್? ಒಂದು ಮದುವೆ ಮನೆ ಮೇಕಪ್ ಎಲ್ಲ ಹೋಗ್ಬಿಟ್ರೆ ಹೌದಲ್ಲ? ನಮ್ಮ ಗಂಡು ಮಕ್ಕಳು ಕೂತ್ರೆ 2 ಅವರಿಗೆ ಫಿನಿಶ್. ಕರೆಕ್ಟ್ ಅಲ್ಲ? ಅಂಥದಕ್ಕೆಲ್ಲ ಕೊಡ್ತಾರೆ. ಕೋಟಿ ಬಂದ್ರೆ ಅಂತ ಎಷ್ಟೋ ಪಾರ್ಟಿ ಮಾಡ್ಬೋದು, ಕೋಟಿ ಬಂದ್ರೆ ಅಂತ ಎಷ್ಟೋ ಮೇಕಪ್ ಮಾಡ್ಕೋಬೋದು. ಕರೆಕ್ಟ್ ಅಲ್ಲ? ನಮ್ಮ ಗಂಡಕ್ಕೂ ಮೇಕಪ್ಪು, ಮನೇಲಿ ಏನು ಕೆಲಸ ಆದ್ರೂ ಮೇಕಪ್ಪು, ಅಡುಗೆ ಮಾಡ್ಬೇಕಾದ್ರೂ ಮೇಕಪ್ ಮಾಡ್ಕೋಬೋದು. ಕರೆಕ್ಟಾ? ಸೊ ವಿಷಯಕ್ಕೆ ಬರೋಣ. ಯಾಕೆ ಒಂಚೂರು ಆಚೆ ಈಚೆ ಹೋದೇ ಇದ್ರೆ ಕೆಲವ್ರು ಯಾಕೋ ಸುತ್ತ ಕೂತ್ ಮನೇಲಿ ಕೂತ್ಬಿಟ್ಟಿದ್ರು. ಅದು ಏನಲ್ಲ ಪಾಪ, ಎನಿ ಟೈಮ್ ಗಂಡಂದ್ರೆ ಮುಂದೆ ಇರ್ತಾರೆ, ನಗಾಡ್ತಾ ಇರ್ತಾರೆ, ಹೆಂಡತಿ ಅವ್ರ ಮುಂದೆ ಇರ್ತಾರೆ. ಅದೊಂದು ಸ್ವಲ್ಪ ಫೀಲಿಂಗ್ ಏನಾಗಿದೆ, ಬಿಟ್ಟು ಬಂದಂಗೆ ಆಗ್ಬಿಟ್ಟಿದೆ. ಎಲ್ಲ ನೆನಪಾಗ್ತಾ ಇದ್ದಾರೆ, ಫೋನ್ ನೋಡ್ತಾ ಇದ್ದಾರೆ. ಏನು ಮಾಡಿರಲ್ಲ ವಾಟ್ಸಪ್ಪು, ಯಾಕೋ ಏನು ಮಾಡಿಲ್ಲಲ್ಲ, ಯಾಕೋ ಏನು ಮಾಡಿಲ್ಲಲ್ಲ. ಪಾಪ ಅವ್ರೇನು ಮಾಡಿದ್ದಾರೆ, ಟ್ರೈನಿಂಗ್ ಹೋಗೋರು ಅಂತ ನಮ್ಗೆ ಫ್ರೀ ಬಿಟ್ಬಿಡೋರೆ. ನಿಮ್ಮನ್ನು ತಡಿತಾ ಇಲ್ಲ, ಅಕ್ಕಂಬರ್ತು ಓಪನ್ ಮಾಡಿ ಹೋಗ್ತದೆ. ಕರೆಕ್ಟ್ ಹೌದಲ್ಲ? ದಯವಿಟ್ಟು ಯಾರ ಮೊಬೈಲ್ ಇದೆ, ನಮ್ಮ ಹೆಸರು ಆಲ್ರೆಡಿ ಹೇಳ್ಬಿಟ್ಟಿದ್ರೆ ಉಲ್ಟಾ ಇಡಿ. ಏನು ಹೇಳಿ, ಕೆಲವರು ಉಲ್ಟಾ ಮಕ್ಕಳ ಅಭ್ಯಾಸ ಇದೆಯಲ್ಲ, ಆ ಥರ ಮೊಬೈಲನ್ನು ಉಲ್ಟಾ ಇಟ್ಬಿಡಿ. ಓಕೆ?
ಸೊ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಯಶಸ್ಸನ್ನು ಬಯಸ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಇವತ್ತು ಜೀವನದಲ್ಲಿ ಯಾವ ಥರದ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಅನ್ನೋದನ್ನ ನನ್ನ ಕೈಲಿ ಸಾಧ್ಯತೆ ಆದಷ್ಟು ನನಗೆ ಸಿಕ್ಕಂಥ ಎಜುಕೇಷನಲ್ಲಿ ಆ ಎಕ್ಸ್ಪೀರಿಯನ್ಸಲ್ಲಿ ನಾನು ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಸೊ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಜೀವನ ಮಾಡ್ತಾ ಇದ್ದಾರೆ. ಕೆಲವರು ಅಡ್ಜಸ್ಟೇಬಲ್ ಜೀವನ ಮಾಡ್ತಾ ಇದ್ದಾರೆ, ಕೆಲವರು ಸ್ಯಾಟಿಸ್ಫೈಡ್ ಜೀವನ ಮಾಡ್ತಾ ಇದ್ದಾರೆ, ವಿಷನರಿ ಲೈಫಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹೌದಾ? ಕೆಲವರು ತುಂಬ ಅಡ್ಜಸ್ಟ್ಮೆಂಟಲ್ಲಿ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಏನು ಅನ್ನೋದು ಆಮೇಲೆ ಬರ್ತೀನಿ. ತುಂಬ ನಗಾಡ್ಕೊಂಡು ಹೋಗ್ಬೋದಿಲ್ಲ, ಅಷ್ಟು ಖುಷಿ ಆಗುತ್ತೆ ಅಡ್ಜಸ್ಟ್ಮೆಂಟ್ ಲೈಫ್, ಕರೆಕ್ಟ್ ಅಲ್ಲ? ಕೆಲವೊಂದು ಸ್ಯಾಟಿಸ್ಫೈಡ್ ಲೈಫ್. ಮೈಸೂರು ನಾವು ಮಧ್ಯಾಹ್ನ ಕೂತ್ಕೊಂಡಾಗ ನಾವು ಸುಮ್ಮನೆ ಚರ್ಚೆ ಮಾಡೋದು, ಸರ್ ಅಡ್ಜಸ್ಟ್ಮೆಂಟ್ ಲೈಫಿಗೂ ಸ್ಯಾಟಿಸ್ಫೈಡ್ ಲೈಫಿಗೂ ವಿಷನರಿ ಲೈಫಿಗೂ ಏನು ವ್ಯತ್ಯಾಸ ಇರ್ಬೋದು ಸರ್ ನಿಮ್ಮ ಪ್ರಕಾರ ಅಂದಾಗ ಎಂಥ ವರ್ಡ್ ಮೈಸೂರು ಹೇಳಿದ್ರು ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು ನನಗೆ. ಕರೆಕ್ಟ್ ಎಸ್ ಅಂತೇಳಿ. ಸರ್ ಈಗ ಹೊರಗಡೆ ತುಂಬ ಶೆಕೆ ಇದೆ ಅಲ್ವಾ ಅಂದ್ರೆ ಏನು ಹೇಳಿ? ಹೊರಗಡೆ ಶೆಕೆ ಇತ್ತಲ್ವಾ? ಕರೆಕ್ಟ್ ಹೋಗೋದು ನೋಡಿ, ತುಂಬ ಶೆಕೆ ಆಗ್ತಾ ಇದೆ ಅಂತ ಹೇಳಿದಾಗ ವಿಷನರಿ ಪೀಪಲ್ಸ್ಗಳು, ದೂರದೃಷ್ಟಿ ಇರ್ತಕ್ಕಂಥವ್ರು, ತುಂಬ ಹಣ ಸಂಪಾದನೆ ಮಾಡಿದಂಥವ್ರು, ಅಪ್ಪ ಹೆಂಗಿದ್ರು ಶೆಕೆ ಅಲ್ಲ, ಒಂದು ಹೆಂಗಿದ್ರು ಮಕ್ಕಳಿಗೆ ರಜಾ ಇದೆ, ಒಂದು 15 ದಿನ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಬಂದ್ಬಿಡಿ. ಹೆಂಗೆ ದೀಪು? ಹೆಂಗೆ? ಸೂಪರ್ ಅಲ್ಲ? ಕರೆಕ್ಟ್ ಅಲ್ಲ? ಈಗ ನೀವೇ ಗೆಸ್ ಮಾಡಿ. ತುಂಬ ಗರಂ ಇದೆ, ಕರೆಕ್ಟ್ ಅಲ್ಲ? ಮಕ್ಕಳಿಗೆಲ್ಲ ರಜೆ ಇದೆ, ಪಪ್ಪ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲಿ ಕರ್ಕೊಂಡು ಸುಮ್ಮನೆ ಅಡ್ಜಸ್ಟ್ಮೆಂಟ್ ಲೈಫ್ ಪಾಕೆಟ್ ಮಾತಾಡ್ತಾ ಇಲ್ಲ. ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲಿ ಹೋಗಿದ್ದೀವಿ? ಧರ್ಮಸ್ಥಳ, ಸುಬ್ರಹ್ಮಣ್ಯ, ಓರ್ನಾಡ್, ಕಳಸ, ಉಡುಪಿ, ಕರೆಕ್ಟ್ ಅಲ್ಲ? ಧರ್ಮಸ್ಥಳ ಹೋದ್ರೆ ಓನ್ಲಿ ಬಸ್ ಚಾರ್ಜ್. ಅದರಲ್ಲೂ ನಾವು ಇಷ್ಟ ಪ್ಲಸ್ಸಿಂದ ನಾವು ಎಮ್ ಡಿ ಸರ್ಗೆ ಹೇಳಿ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡಿ ಅನ್ಲಿಮಿಟೆಡ್ ಬಸ್ ಎಲ್ಲಿ ಬೇಕಾದರೂ ಹೋಗಿ ನಮ್ಮ ಹೆಣ್ಮಕ್ಳಿಗೆ ಫ್ರೀ ಮಾಡಿಸ್ಕೊಟ್ಬಿಟ್ಟಿದ್ದೀವಿ. ಕರೆಕ್ಟ್ ಹೋದಲ್ಲ? ಟ್ರೈನಿಂಗ್ ವರ್ಗೂ ಫ್ರೀ ಮಾಡ್ಕೊಟ್ಬಿಟ್ಟಿದ್ದೀವಿ, ಎಲ್ಲಿ ಹೋಗ್ಲಿಕ್ಕೂ ಫ್ರೀ, ಕರೆಕ್ಟ್ ಅಲ್ಲ? ಲೇಡೀಸಿಗೆ ಮಾತ್ರ. ಜೆಂಟ್ಸ್ಗಳಿಗೂ ಮಾಡಿಬಿಟ್ರೆ ಏನು ಗೊತ್ತಾ? ಜೆಂಟ್ಸ್ಗಳದ್ದು ವ್ಯಾಲ್ಯೂ ಹೋಗ್ಬಿಡುತ್ತೆ ಅಂತ ನಾವು ಮಾಡಿದ್ವಿ. ಕರೆಕ್ಟ್ ಅಲ್ಲ? ಈಗ ಗಂಡು ಮಕ್ಕಳು ಏನಾದರೂ ಆ ಥರ ಫ್ರೀ ಬಂತು ಅಂತ ಹೇಳಿ ಬಸ್ಸಿಗೆ ಹತ್ತಿದ್ರೆ ಹೆಣ್ಮಕ್ಳಿಗೆ ಜಾಗ ಇರುತ್ತಾ? ಜಾಗ ಇರುತ್ತೆ? ಯೋಚನೆ ಮಾಡಿ. ಈಗ ನಾನು ಕೊಡಿಸ್ಲಾ ಏನು ಮಾಡಲಿ? ಹೆಣ್ಮಕ್ಳಿಗೂ ಕೊಡಿಸ್ಲಾ? ಹೆಣ್ಮಕ್ಳು ಹೇಳ್ಬೇಕು ಕೊಡಿಸಿದ್ರೆ ಈಗಲೇ ಮಾತ್ರ ಕೊಡಿಸ್ಬಿಡ್ತೀನಿ, ಫೋನ್ ಮಾಡಿ. ಒಂದು ನಿಮಿಷ ಮಾಡೋದು ಬೇಡಲ್ಲ? ಬೇಡ. ಯಾಕಂದ್ರೆ ಹೆಣ್ಮಕ್ಳಿಗೆ ಕೊಡಿಸಿದ್ರೆ ಹೆಣ್ಮಕ್ಳಿಗೆ ಜಾಗ ಇಲ್ಲ. ಈಗಲೇ ಜಾಗ ಇಲ್ಲ, ಕಿಟಕಿಯಿಂದ ಇರ್ತಾರೆ, ತಪ್ಕೊಂಡು ಹೋಗ್ತಾರೆ, ಇಲ್ಲಿದ್ರೆ ನಮ್ಮನ್ನೇ ತಪ್ಕೊಂಡು ಹೋಗ್ಬಿಡುತ್ತೆ. ಕರೆಕ್ಟ್ ಹೋಗೋದು. ಸೊ ಅಂದರೆ ಅಡ್ಜಸ್ಟ್ಮೆಂಟ್ ಲೈಫ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಬ್ಬ ವಿಷನರಿ ಪೀಪಲ್, ಒಬ್ಬ ಕನಸುಗಾರ, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರ್ತಕ್ಕಂಥ ವ್ಯಕ್ತಿ, ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿ, ತುಂಬ ಆಲೋಚನೆ ಮಾಡ್ತಾನೆ. ನನ್ನ ಫ್ಯಾಮಿಲಿ ಈ ಥರ ಇರಬೇಕು, ನನ್ನ ಜೀವನದಲ್ಲಿ ಐಷಾರಾಮಿ ಇರಬೇಕು. ಇವತ್ತು ಏನಿಲ್ಲ ಶೆಕೆ ಆಗ್ತಾ ಇದೆ, ಯಾವುದೋ ಒಂದು ಟ್ರಿಪ್ ಹೋಗ್ಬೇಕು ಅಂತ ರಜೆ ಬಂದು ಮಕ್ಕಳಿಗೆ ಅಂತ ಹೇಳಿದ್ರೆ, ವೈಫ್ ಫ್ರೀ ಇದ್ದಾಳೆ ಅಂತ ಹೇಳಿದ್ರೆ, ಬಾ ಹೋಗೋಣ ಸ್ವಿಟ್ಜರ್ಲ್ಯಾಂಡಿಗೆ, ವಿಷನರಿ ಲೈಫ್. ಅದು ಸೆಕೆಂಡ್ ಬರ್ತೀವಿ, ಇನ್ನೂ ವಿಚಾರ ಇದೆ ಬರ್ತೀನಿ. ಸೆಕೆಂಡಲ್ಲಿ ಏನಿದೆ ಹೇಳಿ? ಸ್ಯಾಟಿಸ್ಫೈಡ್ ಲೈಫ್. ಎಂತಕ್ರಿ ಸ್ವಿಟ್ಜರ್ಲ್ಯಾಂಡ್? ಜುಟ್ಟು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ಆ ಥರದಲ್ಲೇ ಇರೋದು ನೀವು ನಾವೆಲ್ಲ, ಕರೆಕ್ಟ್ ಅಲ್ಲ? ನಾವು ಹಂಗೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲೆ ಅಂತಿದ್ದು, ನಂಗೆ ಜುಟ್ಟಾಕಕ್ಕೆ ಜುಟ್ಟು ಇಲ್ಲ ಈಗ. ಸೊ ಆ ಸೆಕೆಂಡ್ ಸ್ಯಾಟಿಸ್ಫೈಡ್ ಲೈಫ್ ಅವ್ರು ಏನು ಮಾಡ್ತಾರೆ ಗೊತ್ತಾ? ಯಾಕೆ ಸ್ವಿಟ್ಜರ್ಲ್ಯಾಂಡ್ ಹೋಗೋದು, ಅಲ್ಲೆಲ್ಲ ಯಾಕೆ ಹೋಗ್ಬೇಕು, ಆರಾಮ್ಸಾಗಿ ಮನೇಲಿ ಒಂದು AC ಹಾಕ್ಬಿಡೋಣ, ಒಂದು ಫ್ಯಾನ್ ಹಾಕೊಂಡ್ಬಿಡೋಣ, ಹೆಂಗೋ ಆರಾಮಾಗಿ ಕೂಲಾಗಿರೋಣ ಅಂತ ಒಂದು ಯೋಚನೆ ಮಾಡ್ತಕ್ಕಂಥದ್ದು ಎಷ್ಟೋ ಸ್ಯಾಟಿಸ್ಫೈಡ್ ಲೈಫ್ ಅವ್ರು ಇದ್ದಾರೆ. ಸಾಕು. ಅದೇನೋ ಗಾದೆ ಇದೆ, ಏನು ಹೇಳಿ? ಹಾಸಿಗೆ ದುಷ್ಟು, ಹಾಸಿಗೆ ದುಷ್ಟು, ಕಾಲು ಚಾಚೋದೇ ಬೇಡ, ಸಾಕು ಸಾಕು. AC ಹಾಕಿಸ್ಕೋತಾರೆ, ಹೆಂಗೋ ಫ್ಯಾನ್ ಹಾಕೊಂಡು ಕೂಲಾಗಿರ್ತಾರೆ. ಅಡ್ಜಸ್ಟ್ಮೆಂಟ್ ಅವ್ರು ಏನು ಗೊತ್ತಾ? AC-ನೂ ಇಲ್ಲ, ಫ್ಯಾನ್ ಇಲ್ಲ, ಕಿಟಕಿ ಓಪನ್ ದ ಕಿಟಕಿ, ಓಪನ್ ದ ಡೋರ್ ಆ್ಯಂಡ್ ಬ್ರಿಂಗ್ ದ ಶೆಕೆಲ್ಲ, ಎಷ್ಟು ಶೆಕೆಲ್ಲ. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ ಇರೋರು. AC ಹಾಕಿಸ್ಕೊಳಕ್ಕಾಗಲ್ಲ. ಮೈಂಡ್ ಸೆಟ್, ಎಮ್ ಡಿ ಸರ್ ಅವಾಗ ಹೇಳ್ತಾರೆ ಹೇಳಿ, ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ ಇವತ್ತು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಲೇಬರ್ಸ್ ಇದ್ದಾರೆ, ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ, ಮತ್ತು ಗಾಡಿ ಓಡಿಸ್ತಾ ಇದು ಮಾಡ್ತಕ್ಕಂಥ ತಳ್ಳ ಗಾಡಿ ಇರ್ತಕ್ಕಂಥವ್ರು, ಬೇಕರ್ಸ್. ನೋಡಿ ಇಲ್ಲಿ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಯಾರ್ದೂ ಇದನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ, ಮೆಂಟಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ ಕೆಲವರು ಲೇಬರ್ಸ್ ಏನಾಗುತ್ತೆ, ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ಬೆಳಿಗ್ಗೆ 9-9:30 ಜಾಬ್ ಹೋಗ್ತಾರೆ. ಎಸ್ ಸರ್, ಕರೆಕ್ಟಾ? ಸಂಜೆ 4 ಆಯಿತು, ಕೈ ತೊಳೆದಾಯ್ತು, ನನಗೆ ಪೇಮೆಂಟ್, ನನ್ನ ಇವತ್ತಿನ ಸಂಬಳ ಕೊಟ್ಟು. ಎಕ್ಸ್ಟ್ರಾ ಅವ್ರ ಮೈಂಡ್ ಸೆಟ್ಟಲ್ಲಿ ಇಲ್ಲ. ಅವ್ರಿಗೆ ಬೇಕಾಗಿದ್ದು ನನ್ನ 5 ಗಂಟೆ ಮುಗೀತು, ನನಗೆ ದುಡ್ಡು ಬೇಕು.
ಅವ್ರ ಮೈಂಡ್ ಸೆಟ್ ಫಿಕ್ಸ್. ಎಕ್ಸ್ಟ್ರಾ ಮೈಂಡ್ ಸೆಟ್ ಬರಲ್ಲ. ಫ್ಯಾಕ್ಟ್ರಿ ವರ್ಕರ್ಸ್ ಸಂಜೆ ಆದ ತಕ್ಷಣ ಓಟಿನೋ ಏನೋ ಒಂದು ಮಾಡ್ತಾರೆ, ಒಂದು 300-400 ಎಕ್ಸ್ಟ್ರಾ ಕೊಡ್ತಾರೆ. ಮೈಂಡ್ ಸೆಟ್ ಅದ್ರ ಮೇಲೆ ಅಂತೂ ನಾವು ಮಾಡ್ಲಿಕ್ಕಾಗಲ್ಲ. ಕರೆಕ್ಟ್ ಹೌದು ಅಲ್ವೋ? ಸೊ ಅದು ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಗಾಡಿಯವ್ರದ್ದು ಅದೇ ಡಿಪಾರ್ಟ್ಮೆಂಟು. ಬೆಕ್ಕರ್ಸಿಂದ ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ದೇವಸ್ಥಾನದಿಂದ ಕೂತಿರ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 hour 2 hour ಕೂತಿರ್ತಾರೆ. ಅದನ್ನು 3 hours ನೋಡಕ್ಕೆ ಹೋಗಿ ನೀವು, ಅವ್ರು ಇರಲ್ಲ. ಅವ್ರ ಮೈಂಡ್ ಸೆಟ್ ಚಿಲ್ಲರೆ ಕಾಸು ಎಲ್ಲ ಜಾಸ್ತಿ ಬಂತು ಅಂದ ತಕ್ಷಣ ಗಂಟು ಮುಟ್ಟೆ ಕಟ್ಕೊಂಡು 9:30 ಹೋಗ್ಬಿಡ್ತಾರೆ. ಅವ್ರು ಇರಲ್ಲ. ಅವ್ರ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ, ನನಗೆ ಇಷ್ಟು ಬಂದರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಯೋಚನೆ ಇಲ್ಲ. ಯಾರು ಜಾಸ್ತಿ ಬೇಡ ಅನ್ನೋ ಯೋಚನೆ ಇರುತ್ತೆ ಸ್ನೇಹಿತರೆ, ಅವ್ರು ಎಲ್ಲಿರ್ತಾರೆ ಅವ್ರು ಅಲ್ಲೇ ಇರ್ತಾರೆ, ಬದಲಾವಣೆ ಅಂತ ಹೋಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ವ್ಯಕ್ತಿಗಳು ನಮ್ಮ MD ಸರ್ ಯಾವಾಗಲೂ ಹೇಳ್ತಾರೆ, ಧೈರ್ಯ ಅಂತವರಿಗೆ ಮಾತ್ರ ಲಕ್ಷ್ಮಿ ಒಯ್ಯುತ್ತೆ ಅಂತೇಳಿ. ಯಾರು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇದ್ದಾರೆ, ರಸ್ ತಿನ್ಲಿಕ್ಕೂ ಒಂದು ಸ್ವಲ್ಪ ಅವಕಾಶ ಸಿಗುತ್ತೆ. ಯಾರು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ, ರಸ್ಕಲ್ಲ ಟಸ್ಕು ಸಿಗುತ್ತೆ. ಕರೆಕ್ಟ್ ಹೌದು? ಎಷ್ಟೋ ಜನರ ಅಡ್ಜಸ್ಟ್ಮೆಂಟ್ ಲೈಫ್ ಹೇಗಿದೆ ಹೇಳಿ? ಒಂದು ಮನೇಲಿ ಒಂದೇ ಒಂದು TV ಇದೆ, ಮಗ IPL ನೋಡಬೇಕು, ತಾಯಿ ಧಾರಾವಾಹಿ ನೋಡಬೇಕು, ಸೊಸೆ ಇನ್ನೊಂದು ನೋಡಬೇಕು, ಅಪ್ಪ ಶಿವ ಅಂತ ಬಂದರೆ ನ್ಯೂಸ್ ನೋಡಬೇಕು, ಒಂದು ಟಿವಿಗೆ ರಿಮೋಟಲ್ಲಿ ಕಚ್ಚಾಡ್ತಾರೆ. ಅಡ್ಜಸ್ಟ್ಮೆಂಟ್ ಲೈಫ್. ಕರೆಕ್ಟ್ ಹೌದು? ಎಷ್ಟೋ ಜನ ವ್ಯಕ್ತಿಗಳು ಒಂದು ಸ್ಕೂಟಿ ಇದೆ, ಕರೆಕ್ಟ್ ಅಲ್ಲ? ನಾವು ಕೂತಾಯ್ತು, ಮದುವೆ ಆಗ್ಬಿಟ್ಟಿದ್ದೀವಿ, ಒಂದು ಗಿಫ್ಟ್ ಬಂದಿದೆ, ಎರಡನೇದು ಗಿಫ್ಟ್ ಬಂದಾಗ ಅನಿವಾರ್ಯತೆ ಅವ್ರನ್ನ ಟ್ಯಾಂಕ್ ಮುಂದೆ ಕೂರಿಸ್ಕೊತೀವಿ. ಕರೆಕ್ಟ್ ಹೌದಲ್ವ? ಮಧ್ಯದಲ್ಲಿ ಒಂದು ಪಾಪನ್ನು ಕೂರಿಸ್ಕೊತೀವಿ, ಅವ್ರ ವೈಫನ್ನು ಒಂದು ಸ್ವಲ್ಪ ಹಿಂದೆ ಕೂತ್ಕೊತೀವಿ. ಕರೆಕ್ಟ್ ಹೌದು? ನೋಡಿದೀವಲ್ಲ ಎಷ್ಟೋ ಇವೆಲ್ಲ ಹೆಂಗೋ ನಡೀತೆ, ಹುಟ್ಟಿಸಿದ್ದೇವ್ರು ಉಲ್ಮೈಸಲ್ವಾ, ಹೆಂಗೋ ನಡೆಯುತ್ತೆ ಜೀವನ, ಸಾಕು 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 ಅಂತೇಳಿ ಅಲ್ಲೇ ಇದ್ದಾರೆ ಸ್ನೇಹಿತರೆ. ಅಡ್ಜಸ್ಟ್ಮೆಂಟ್ ನೋಡಿ. ಸೆಕೆಂಡಲ್ಲಿ ಬಂತು ಅಂತ ಹೇಳಿದ್ರೆ ಸ್ಯಾಟಿಸ್ಫೈಡ್ ಲೈಫ್. ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಶೋರೂಮ್ ಓನರ್ ಇರ್ಬೋದು, ಸ್ಮಾಲ್ ಫ್ಯಾಕ್ಟ್ರಿ. ಈಗ ಟೀಚರ್, ಗುರುಜಿ ನಮಸ್ತೆ, ಗುರುಜಿ ಅಂದ ತಕ್ಷಣ ಮುಗಿತವ್ರು, ಗುರುಜಿ ಅಂದ್ಬಿಟ್ಟು ನಮಸ್ತೆ ಮೇಡಮ್, ಖುಷ್, ಅಷ್ಟೇ ಖುಷ್, ಸ್ಯಾಟಿಸ್ಫೈಡ್. ನನಗೆ ಇದಕ್ಕಿಂತ ನನಗೆ ದುಡ್ಡೇ ಬೇಡಪ್ಪ, ನನಗೆ ಗುರುಜಿ ನಮಸ್ತೆ ಸರ್, ನಮಸ್ತೆ ಮೇಡಮ್, ನಮಸ್ತೆ, ಸಾಕು, ಸ್ಯಾಟಿಸ್ಫೈಡ್ ಅಷ್ಟೇ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಮಾಡೋದಿಲ್ಲ ಅವರು. ಟೀಚರ್ಸ್ ಇರ್ಬೋದು, ನಮ್ಮ ಡಾಕ್ಟರ್ಸ್ ಇರ್ಬೋದು, ನಮ್ಮ ಡಾಕ್ಟ್ರು ಸಾರ್ ಏನು ಕೈಗೊಂಡ ಡಾಕ್ಟರ್ ಫಿನಿಶ್, ಫಿದಾ ಅಲ್ಲಿಗೆ. ಅವರು ಎಕ್ಸ್ಟ್ರಾ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಸ್ನೇಹಿತರೆ. ನೋಡಿ, ಈ ವಿಷನರಿ ಲೈಫಲ್ಲಿ ನಾವು ಹೇಳ್ಬೇಕಂತ ಹೇಳಿದ್ರೆ ಧೀರುಭಾಯ್ ಅಂಬಾನಿ ಅಂತ ಬರ್ತಾರೆ, ಕರ್ಸನ್ ಭಾಯ್ ಪಟೇಲ್ ಅಂತ ಬರ್ತಾರೆ, ಫೌಂಡರ್ ಆಫ್ ನಿರ್ಮಾ. ನಿರ್ಮಾ ಗೊತ್ತಾ? ವಾಷಿಂಗ್ ಪೌಡರ್ ನಿರ್ಮಾ. ಕರೆಕ್ಟ್ ಹೌದಲ್ವಾ ಸ್ನೇಹಿತರೆ? ಅವ್ರಿಗೆ ವಿಷನ್ ಇತ್ತು. ಅವ್ರ ಸ್ಟೋರಿ ನೀವು ಗೂಗಲ್ ಹೋಗಿ ಚರ್ಚೆ ಮಾಡಿ, ಮನೆಗೆ ಹೋಗಿ ಪೌಡ್ರುಗಳನ್ನು ಶಾಂಪಲನ್ನು ಕೊಟ್ಟು ಎಕ್ಸ್ಪರಿಮೆಂಟನ್ನು ಮಾಡಿ, ನಮ್ಮದು ಕಾಲರೆಲ್ಲ ತೆಗಿತಾರೆ ನೋಡಿ ನಮ್ಮ ಹೆಣ್ಮಕ್ಳು, ಕೊಳೆ ಹೋಗಲ್ಲ ಅಂತೇಳಿ, ಆ ಥರ ಓನರೇ ಹೋಗಿ ಎಕ್ಸ್ಪರಿಮೆಂಟನ್ನು ಮಾಡಿ ನಿರ್ಮಾ ಅಂತೇಳಿ ಇವತ್ತು ಯಾವ ಲೆವೆಲಿಗೆ ಬ್ರ್ಯಾಂಡ್ ಆಗಿದೆ ಅಂದರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಿರ್ಮಾ ಪ್ಯಾಕೆಟ್ ಇದ್ರೆ ಕೊಡಿ ಅಂತ ಅಂಗಡಿಗೆ ಹೇಳ್ತಾರೆ. ವಿಷನರಿ ಪೀಪಲ್ಸ್, ಮುಂದೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ತೊಗೊಂಡು ಹೋಗ್ಬೇಕು ಅಂತೇಳಿ ಇವರೆಲ್ಲ ಸಕ್ಸಸ್ಫುಲ್ ಪೀಪಲ್ಸ್ ಸ್ನೇಹಿತರೆ. ನೋಡಿ, ಎಲಾನ್ ಮಸ್ಕ್ ಇರ್ಬೋದು, ಟೆಸ್ಲಾ ಮೋಟರ್ಸ್ ಇರ್ಬೋದು. ನೋಡಿ, ಲಾಸ್ಟ್ನೇದು ರಿತೇಶ್ ಅಗರ್ವಾಲ್, ಯಾರ ಹೆಸರು ಕೇಳಿದ್ದೀರಾ? ಓಯೋ, ಕರೆಕ್ಟ್ ಅಲ್ಲ? ಲಾಡ್ಜ್ ಬುಕಿಂಗ್, ಓಯೋ ಗೊತ್ತಿದ್ಯಾ? ಎಲ್ಲಿ ನೋಡಿದ್ರು ಹೋಟೆಲ್ಗಳ ಮುಂದೆ ಎಲ್ಲ ಬೋರ್ಡ್ ಹಾಕಿರ್ತಾರೆ, ಓಯೋ, ಕರೆಕ್ಟ್ ಅಲ್ಲ? ನೋಡಿ, ಕೆಲವರು ಪ್ರಾಬ್ಲಮ್ ಬಂದರೆ ಆ ಪ್ರಾಬ್ಲಮ್ಗೆ ಎದುರಿ ಓಡೋಗ್ತಾರೆ. ಆ ವ್ಯಕ್ತಿಗೆ ಒಂದು ಪ್ರಾಬ್ಲಮ್ ಕಾಣ್ತು, ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ಯಾರು ದೂರಿಗೆ ಹೋಗ್ಬೇಕಂತ ಹೇಳಿದ್ರೆ ರೂಮ್ ಬುಕ್ ಮಾಡಬೇಕು, ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಮುಂಚೆ ಅವಾಗ ಹೇಳ್ತಾ ಇದ್ದೀವಿ. ಕರೆಕ್ಟ್ ಹೌದು ಅಲ್ವ? ಒಂದು ಹೋಟೆಲ್ ಇದ್ರೆ ಬುಕ್ ಮಾಡಪ್ಪ, ನಾವೆಲ್ಲ ಬರ್ತಾ ಇದ್ದೀವಿ ಅಂತ. ಕರೆಕ್ಟ್ ಹೌದು ಅಲ್ವ? ಅವ್ನಿಗೊಂದ್ಸರಿ ಇದನ್ನೆಲ್ಲ ಸನ್ನಿವೇಶ ನೋಡ್ಬೇಕಾದ್ರೆ ಅವ್ನ ಮೈಂಡ್ ಸೆಟ್ ದೂರದೃಷ್ಟಿಯಾಗಿತ್ತು. ನೋಡಿ, ಯಾಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ನಾನು ರೂಮ್ ಬುಕ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಒಂದು ಓಯೋ ಅಪ್ಲಿಕೇಶನ್ನ ಬುಕ್ ಮಾಡಿಕೊಂಡು ಎಷ್ಟೋ ಹೋಟೆಲ್ಸ್ಗಳಿಗೆ ಹೋದ್ರು, ನಿಮ್ಮ ರೂಮ್ಸಿಗೆ ನಾನು ಕನೆಕ್ಟ್ ಮಾಡ್ಕೊಡ್ತೀನಿ ಅಂತೇಳಿ ಒಂದು ಕನೆಕ್ಟಿಂಗ್ ಅಪ್ಲಿಕೇಶನನ್ನು ಮಾಡಿಕೊಟ್ರು. ಇವತ್ತು ಆ ವ್ಯಕ್ತಿ ನನಗಿಂತ ಸಣ್ಣ ಏಜು ಸ್ನೇಹಿತರೆ, 1200 ಕೋಟಿ ಹೊಡೆಯ ಸ್ನೇಹಿತರೆ. ಗೂಗಲ್ ಹೋಗಿ ಚರ್ಚೆ ಮಾಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಗೂಗಲ್ ಮಾಡಿ ಹೊರತು ನೋಡಿ ಆ ವ್ಯಕ್ತಿ. ಸೊ ಫೌಂಡರ್ ಆಫ್ ಓಯೋ ಅಂದರೆ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಪರಿಹಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅಲ್ಲ, 1000 ಕೋಟಿ ಇನ್ಕಮ್ ಆ ವ್ಯಕ್ತಿ ಮಾಡ್ದ. ದೂರದೃಷ್ಟಿ. ಝೊಮ್ಯಾಟೊ ಗೊತ್ತಾ? ಪಿಗ್ಗಿ ಟಗ್ಗಿ ಎಲ್ಲ ಗೊತ್ತಲ್ಲ ನಿಮಗೆಲ್ಲ? ಹೆಂಡತಿ ಮನೇಲಿ ಇಲ್ಲ ಅಂದ್ರೆ ನನಗೆ ಝೊಮ್ಯಾಟೊನೇ ಗತಿ, ಅಮ್ಮ ಮನೇಲಿ ಅಂದ್ರೆ ಝೊಮ್ಯಾಟೊ ಗತಿ. ಕರೆಕ್ಟ್ ಅಲ್ಲ? ಅಮ್ಮ ಮನೇಲಿ ಇಲ್ಲ ಅಂದ ತಕ್ಷಣ ಹೊರಗಡೆ ಹೋಗ್ಬೇಕು, ಊಟದ ಪ್ರಾಬ್ಲಮ್, ಇವೆಲ್ಲ ಇತ್ತು. ಕರೆಕ್ಟ್ ಹೌದಲ್ವಾ? ಒಂದು ಸ್ವಿಗ್ಗಿ, ಒಂದು ಝೊಮ್ಯಾಟೊ. ಕಾಲ್ ಮಾಡಿದ್ರೆ ಸರ್, ನನ್ನ ಹೆಂಡತಿಗಿಂತ ಚೆನ್ನಾಗಿ ಮಾಡ್ಕೊಡ್ತಾರೆ, ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ, ನಾನು ಹೆಂಡತಿ ಕಳಿಸಿ ಬೈದು ಬಿಡ್ತಾರೆ, ಯಾಕೆ ನಾನು ಚೆನ್ನಾಗಿ ಮಾಡ್ಕೊಟ್ಟಿಲ್ವ ಅಂತ. ಸೊ ಒಂದು ಸಮಸ್ಯೆ ಮನೆದು ಪರಿಹಾರ ಹುಡುಕಿದ್ರ
ವಿಷನರಿ ಪೀಪಲ್ಸ್ ಹೇಗೆ ಮೈಂಡ್ ಸೆಟ್ ಇದೆ ಸ್ನೇಹಿತರೆ? ನಿಮ್ಮ ಹತ್ರ ಜಿಯೋ ಮೊಬೈಲ್ಸ್ ಇದೆ, ಯಾರ ಹತ್ರ ಇದೆ ಜಿಯೋ? ಮ್ಯಾಕ್ಸ್ ಟು ಮ್ಯಾಕ್ಸ್ ಜನರ ಹತ್ರ ಜಿಯೋ ಇದೆಯಲ್ಲ ಸ್ನೇಹಿತರೆ. ಜಿಯೋ ಮಾಡಬೇಕಾದ್ರೆ ಏರ್ಟೆಲ್ ಇಂಡಿಯಾದ ನಂಬರ್ 1, ಕರೆಕ್ಟಾ? ಅವ್ರನ್ನ ಯಾರು ಶೇಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಒಂದು ಡಿಸಿಷನ್, ನಮ್ಮ ಮುಖೇಶ್ ಅಂಬಾನಿ, ಧೀರುಭಾಯ್ ಅಂಬಾನಿ ಅವರ ಮಗ ಮುಖೇಶ್ ಅಂಬಾನಿ ಸತತ 6 ವರ್ಷ ನೀವು ಎಲ್ಲ ಕಡೆ ನೋಡಿರ್ಬೋದು ರೋಡ್ ಆಗಿರೋರು. ಯಾಕೆ ಆಗದೆ ಸಾಯ್ತಾರೆ ಅಂತ ನಿಮ್ಮ ಭಾಷೆ ಬೈತಿದ್ರಿ, ಕರೆಕ್ಟ್? ಹೌದೌದು. ಆ ವೈರ್ಲೈನನ್ನು ಮಾಡ್ತಾ ಇದ್ರು, ವೈರ್ಲೈನನ್ನು ಹಾಕೊಂಡು ಹೋಗ್ತಾ ಇದ್ರು ಸ್ನೇಹಿತರೆ. ಒಂದ್ಸರಿ ಲಾಂಚ್ ಮಾಡಿದ್ರು, ಎಷ್ಟೋ ಕಡೆ ನೆಟ್ವರ್ಕ್ ಸಿಗಲಿಲ್ಲ, ಪ್ರಾಬ್ಲಮ್ ಆಯಿತು, ಜನ ಬೈದ್ರು, ಏನೇನೋ ಆಯಿತು. ಇಡೀ ಜಗತ್ತಿಗೆ 2ನೇ ಪ್ಲೇಸಲ್ಲಿ ಇದೆ ಜಿಯೋ ಸ್ನೇಹಿತರೆ. ಇಡೀ ಜಗತ್ತಿಗೆ 2ನೇ ಪ್ಲೇಸಲ್ಲಿ. ಅವರಿಗೆ ಕಾಂಪಿಟೇಟರ್ ಇದ್ರು, ಬೇರೆ ಯಾರಾಗಿದ್ರೆ ವೀಕ್ ಆಗ್ಬಿಡ್ತಿದ್ರು. ನಂಬರ್ 1 ಸ್ಥಾನದಲ್ಲಿದ್ದಾರೆ, 20 ವರ್ಷದಿಂದ ಇದ್ದಾರೆ. ಅವರನ್ನ ಶೇಕ್ ಮಾಡೋಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಭಯ ಇರಲಿಲ್ಲ ಅವರಲ್ಲಿ. ಏನಾದರೂ ಮಾಡಿ ನಾವು ನಂಬರ್ ಆಗಬೇಕು, ಜಗತ್ತಲ್ಲಿ ನಂಬರ್ 1 ಪರ್ಸನ್ ಆಗಬೇಕು, ಜಗತ್ತಿನ ಶ್ರೀಮಂತ ವ್ಯಕ್ತಿ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಮುಖೇಶ್ ಅಂಬಾನಿ ಇವತ್ತು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳ 5 ಪಟ್ಟಿ ಇದೆ ನೋಡಿ. 1, 2, 3, 4, 5 ಅದ್ರೊಳಗಿದ್ದಾರೆ. 2 ಬರ್ತಾರೆ, 3 ಹೋಗ್ತಾರೆ, 2 ಬರ್ತಾರೆ, ಈಗ ಹೋಗ್ತಾನೆ ಇದ್ದಾರೆ ಸ್ನೇಹಿತರೆ. ಇವತ್ತು ಈ ಮುಖೇಶ್ ಅಂಬಾನಿ ಅವರ ಆಸ್ತಿ, ಮೊನ್ನೆ ನಾನು ನೋಡಿದ್ದು ಬಿಸ್ನೆಸ್ ಮ್ಯಾಗಝೀನ್ ಅಲ್ಲಿ, ಪರ್ ಸೆಕೆಂಡ್ ಅಲ್ಲ ಪರ್ ಮಿನಿಟ್ ಎಷ್ಟು ಹೇಳಿ, 3 crores ಪರ್ ಮಿನಿಟ್ ಇನ್ಕಮ್. ಟರ್ನ್ ಓವರ್ ಅಲ್ಲ, 3 crores ಇನ್ಕಮ್ ಸ್ನೇಹಿತರೆ. ಜಗತ್ತಿನ ಶ್ರೀಮಂತ ವ್ಯಕ್ತಿ ಯಾರು ಹೇಳಿ? ಕೇಳಿಸಲ್ಲ ಅಂದ ನಾನು. ಆ ವ್ಯಕ್ತಿ ಅಸೆಟ್ ಇದೆಯಲ್ಲ ಸ್ನೇಹಿತರೆ, ಖಾಲಿ ಮಾಡ್ಬೇಕಂದ್ರೆ, ಆ ವ್ಯಕ್ತಿ ಫುಲ್ ಅಸೆಟ್ ಅನ್ನ ಖಾಲಿ ಮಾಡ್ಬೇಕಂದ್ರೆ ಡೈಲಿ 6 ಕೋಟಿ ಖರ್ಚು ಮಾಡಬೇಕಂತೆ. ಎಷ್ಟು ಹೇಳಿ? 6 crores ಖರ್ಚು ಮಾಡಬೇಕಂತೆ, ದಿನಕ್ಕೆ 6 ಕೋಟಿ. ಆ 6 crores ಡೈಲಿ ಖರ್ಚು ಮಾಡಿದ್ರು ಆ ಫುಲ್ಲು ದುಡ್ಡು ಖಾಲಿ ಮಾಡಕ್ಕೆ 176 ವರ್ಷ ಬೇಕಂತೆ. ಎಷ್ಟು ವರ್ಷ? 176 ವರ್ಷ. ದುಡ್ಡಲ್ಲಿ ಸುತ್ತೂ ಆ ವ್ಯಕ್ತಿ ಮುಗಿಯಲ್ಲ. ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ವಿಷನರಿ ಪೀಪಲ್ ಆಗಿದ್ದಾರೆ. ಇದರಲ್ಲಿ ನೋಡಿದ್ರೆ 1 and only person ವರ್ಲ್ಡಲ್ಲಿ ಇರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತ ಹೇಳ್ಬೋದು. ಈಗಲೇ ದೂರದೃಷ್ಟಿ ಇಟ್ಟಿದ್ದಾರೆ. 2030ಕ್ಕೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಸಂಸ್ಥೆ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ 300 ಜನ ಡೈಮಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. 2030ಕ್ಕೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪನಿ ಮಾಡ್ತೀನಿ ಅಂತ ಹೋಗ್ಬೇಕಾದ್ರೆ ಆ 300 ಜನ ಡೈಮಂಡ್ಸ್ ಅಲ್ಲಿ ಇವ್ರಿರ್ಬೋದು. ಯಾರಿಗೆ ಗೊತ್ತು? MD ಸರ್ ಅಂತ ಹೊರಟಿದ್ದಾರೆ 300 ಡೈಮಂಡ್ಸ್, ಕರೆಕ್ಟ್? ಹೌದವರು ಸಂತೋಷ್ ಇಡೀ ಇಂಡಿಯಾದಲ್ಲಿ ನಂಬರ್ 1 ಸಂಸ್ಥೆ 2030ಕ್ಕೆ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ಚಾಕಿ ಅನಿಸ್ತಾ ಇದ್ದಾರೆ MD ಅಂತ ನಾನು ಅನ್ಕೊಂಡ್ಬಿಟ್ರೆ ನಾನು ಯೋಚನೆ ಮಾಡಿದೆ, MD ಸರ್ 2030ಕ್ಕೆ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿ ಮಾಡ್ತೀನಿ ಅಂತ ಇದ್ದಾರೆ. ಸೊ ಕಂಪನಿಲಿ ಫೌಂಡರ್ ಆಗಿದ್ದೀನಿ. ಯಾರ ಕಡೆ ಬಿಸ್ನೆಸ್ ಮಾಡಬೇಕು? ನಂಬರ್ 1 ಆಗಬೇಕಂದ್ರೆ ಕಂಪ್ನಿ ಬರ್ಬೇಕಾ? ಕಂಪನಿ ಇಂಡಿಯಾದಲ್ಲಿ ನಂಬರ್ 1 ಆಗಿ 1,000 ಕೋಟಿ ಟರ್ನ್ ಓವರ್ ಆಗಬೇಕಾದ್ರೆ ನಂದು ಕಿಂಗ್ ರ್ಯಾಂಕ್ ಯಾರು ಕಂಪ್ಲೀಟ್ ಆಗಲ್ಲ. 70 ಕೋಟಿ ಇನ್ಕಮ್ ಬರೋಲ್ಲ. ಹೌದೌದು. ಸೊ ಇಲ್ಲಿ ನಿಮ್ಮ ಟೀಮಲ್ಲಿ ಯಾರೇ ಇರ್ಬೋದು, ಏನಾದ್ರು ವಿಷಯ ಬಗ್ಗೆ ಹೇಳಿದ್ರೆ, ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಲೀಡರ್ಸ್ಗಳು ಏನಾರಾಗಲಿ ಈ ವಾರ 300 ರೆಸಿಪಿ ಮಾಡಿ ನಿಮಗೆ ಆಫರ್ ಇದೆ ಅಂತ ತಕ್ಷಣ ನೋಡ್ದಾ 300 ರೆಸಿಪಿ ಇಟ್ಟು ಏನೋ ಒಂದು 5,000 ರೂಪಾಯಿ ಗಿಫ್ಟ್ ಕೊಟ್ಬಿಟ್ಟು ಅವ್ರು 3,000 ತಗೊಳಕ್ಕೆ ಎಷ್ಟು ಮಾಸ್ಟರ್ ಪ್ಲಾನ್ ಮಾಡ್ತಾರಲ್ವಾ. ಈ ಥರ ದುರಾಲೋಚನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಸ್ನೇಹಿತರೆ, ಅದರಿಂದ ಏನು ಉಪಯೋಗ ಇಲ್ಲ ಸ್ನೇಹಿತರೆ, ಏನು ಉಪಯೋಗ ಇಲ್ಲ. ನಾವು ಫಸ್ಟ್ ದುರಾಲೋಚನೆ ಬಿಡಬೇಕು, ಮುಂದಾಲೋಚನೆ ಮಾಡಬೇಕು, ದೂರದೃಷ್ಟಿ ಇರಬೇಕು, ವಿಷನರಿ ಪೀಪಲ್ ಆಗಬೇಕು. ಇವತ್ತು ಹೇಗೆ ಮುಖೇಶ್ ಅಂಬಾನಿ ಇರ್ಬೋದು, ಟಾಟಾ, ಬಿರ್ಲಾ, ಯಾರಿದ್ದಾರೆ ಅದಾನಿ, ಅವ್ರ ಕೆಳಗೆಲ್ಲ 8 ಲಕ್ಷ 10 ಲಕ್ಷ ಜನ 15 ಲಕ್ಷ ಜನ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತಾರಲ್ಲ ಹೆಮ್ಮೆಯಿಂದ ಸ್ನೇಹಿತರೆ. ಅವ್ರು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. GST ಟೆನ್ಷನ್, ಟ್ಯಾಕ್ಸ್ ಟೆನ್ಷನ್, ಔಟ್ ಟೆನ್ಷನ್, ಇವ್ ಟೆನ್ಷನ್, 10 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ, ಇಷ್ಟು ಲಕ್ಷಕ್ಕೆ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ, ಔಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿದು, GST ಕಟ್ಟೋದು ಹಿಂದೂಸ್ತಾನಿಯದು, ಟ್ಯಾಕ್ಸ್ ಕಟ್ಟೋದು ಹಿಂದೂಸ್ತಾನಿದು. ಇವತ್ತು 7 ವರ್ಷದಲ್ಲಿ ನನ್ನ ಕೆಳಗೆ 2,60,000 ಜನ ಇವತ್ತು ಆಸ್ ಎ ಡಿಸ್ಟ್ರಿಬ್ಯೂಟರ್. ಯಾರು ಹೊಟ್ಟೆನವರಿಗೆ ಅಲ್ಗಾರ ತಗೋತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಯಾರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ನಮ್ಮ ಮೆಹಬೂಬ್ ಹೋಗಿ ಗೈನೋ ಕಾಪು, ಗುಮ್ ಕಾಪು, ಕಿಂಗ್ ಕಾಪು ಕೊಟ್ಟು ಮಕ್ಕಳು ಮಾಡಿಸಿದವರು ನಮ್ಗೆ ಗೊತ್ತಿಲ್ಲ.
ಕರೆಕ್ಟ್ ಹೌದಲ್ವ? ಕರೆಕ್ಟ್ ಹೌದಲ್ವ? ಯಾರು ಏನೇನು ಪ್ರಾಬ್ಲಮಿಗೆ ಐಟಮ್ ತಗೋತಾರೆ ಅವ್ರ ಪ್ರಾಬ್ಲಮಿಗೆ ತಗೊಂಡ್ರೆ ನನಗೆ ದುಡ್ಡು ಬರುತ್ತೆ. ಹೆಂಗಿದೆ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಹೆಂಗಿದೆ? ಅವರ ಪ್ರಾಬ್ಲಮಿಗೆ ನಮಗೆ ದುಡ್ಡು. ಅವಕಾಶ ಎಲ್ಲರೂ ಇದೆಯಾ? MD ಸರ್ ಮುದ್ದಿ ಲಾಂಗ್. ಸ್ನೇಹಿತರೆ, ನಾನು ಈ ಕಾನ್ಸೆಪ್ಟ್ನ ಚಾಯ್ಸ್ ಮಾಡಲಿಕ್ಕೆ 3 ರೀಸನ್. ಏನು ರೀಸನ್ ಗೊತ್ತಾ? MD ಸರ್ ಮುಂದೆ ಕೂತಾಗ ಯಾವುದೇ ಒಬ್ಬ ವ್ಯಕ್ತಿ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡಬೇಕಂತ ಹೇಳಿ ಡಿಸೈಡ್ಮೆಂಟ್ ತೊಗೊಂಡ್ರೆ ಅವ್ನಿಗೆ ಟಫ್ ಇರಬಾರ್ದು ಬಿಸ್ನೆಸ್ ಮಾಡೋಕ್ಕೆ. ಜನಗಳ ಹತ್ರ ಬೇಡಿಕೆ ಹೆಸರು ಜನಗಳು ತಗೊಳ್ಳೋ ಲೆವೆಲಲ್ಲಿ ಇರುತ್ತೆ. ಹೆಸರು ನಮ್ಮ ಪ್ರಾಡಕ್ಟು ಜನಗಳಿಗೆ ತಲುಪೋದಕ್ಕೆ ಅವಕಾಶ ಇದೆಯಾ? ಶುಗರ್ ಪೇಷಂಟ್ಸ್ ಇದ್ದಾರಾ? ಮಂಡಿ ಪೇಷಂಟ್ಸ್ ಇದ್ದಾರಾ? ಕ್ಯಾಶ್ ಆನ್ ಪೇಷಂಟ್ಸ್ ಇದ್ದಾರಾ? ಮಕ್ಕಳಾಗಿದ್ದವ್ರು ಇದ್ದಾರಾ? ಗಂಟಲು ಕಟ್ಟಿರೋರು ಇದ್ದಾರಾ? ಹೊಟ್ಟೆ ನೋವಿನವ್ರು ಇದ್ದಾರಾ? ವೆರಿಕೋಸಿನವ್ರು ಇದ್ದಾರಾ? ಇದ್ದಾರೆ ತಾನೆ? ಅಂದರೆ ನಮ್ಮ ಪ್ರಾಡಕ್ಟ್ ಮೂವ್ ಆಗುತ್ತೆ ತಾನೆ? ಆಗುತ್ತೆ ತಾನೆ? ಒಂದಂತೂ ಸಕ್ಸಸ್ಸಿಗೆ ಬುನಾದಿ ಆಯಿತು. ಕರೆಕ್ಟ್ ಅಲ್ಲ? ಎರಡನೇದು, ಇದು ಲಾಂಗ್ ಟರ್ಮ್ ನಡಿಬೇಕು ಅನ್ನೋದು ಒಂದು ಮೈಂಡ್ ಸೆಟ್. ಕರೆಕ್ಟ್ ಹೌದಲ್ವೋ? ನಮ್ಮ ಬಿಸ್ನೆಸ್ ಲಾಂಗ್ ಟರ್ಮ್ ನಡೆಯುತ್ತಾ? ಮೌತ್ ಟು ಮೌತ್ ಬಿಸ್ನೆಸ್ ಒಂದು ಲಾಂಗ್ ಟರ್ಮ್ ನಡೆಯುತ್ತೆ. ಆಯ್ತಲ್ಲ? ಅವ್ರ ಪ್ರಾಬ್ಲಮ್ ತೊಗೊಂಡ್ರೆ ನನಗೆ ದುಡ್ಡು ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನಗಿತ್ತು. ಜನಗಳಿಗೆ ಅವಶ್ಯಕತೆ ಇದೆ, ನಾವು ಹೇಳ್ಬಾರ್ದು. ಮೌತ್ ಟು ಮೌತ್ ಬಿಸ್ನೆಸ್ ಅವರೇ ತೊಗೋಬೇಕು. ಮೂರನೇದು ನಮಗೆ ಇನ್ಕಮ್ ಬರುತ್ತಾ? ಮಾತಾಡಿದ್ರೆ ದುಡ್ಡು ರೀ. ಮೈಸೂರು ಡ್ಯಾನ್ಸ್ ಮಾಡಿದ್ರೆ ದುಡ್ಡು. ಮೈಸೂರಿಗೆ ಸಂತೋಷ ಪಟ್ಟಿದ್ದು ಸರ್ ಹೆಂಗೆ ಬೇಕಂತ ಡ್ಯಾನ್ಸ್ ಮಾಡಿದ್ರೆ ದುಡ್ಡು. ನಾನು ಡ್ಯಾನ್ಸ್ ಮಾಡ್ತಿದ್ದಂಗೆ ಸುಮ್ಮನೆ ಕೊಂಡು ನೋಡಿ ಆ ಹುಡುಗಿಯವ್ರು ನಾನು ವೀಡಿಯೋ ಕುತ್ಕೊಂಡು ಹೋಗ್ತಿದ್ದೆ. ನಾನು ಇಷ್ಟ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಹುಡುಗಿಗೆ ಡ್ಯಾನ್ಸ್ ಮಾಡೋದು ದುಡ್ಡು, ಕುಂತರು ದುಡ್ಡು. ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ನಮ್ಗೆ ಇನ್ನೆಷ್ಟೋ ಹೊರಗಡೆ ಇದೆ ನೋಡಿ. ನಿಮ್ದೆಲ್ಲರದ್ದು ಗ್ರೂಪ್ ಇದೆಯಲ್ಲ, ಇಷ್ಟ ನಿಮ್ಮ ಟೀಮಲ್ಲಿ ಗ್ರೂಪ್ ಇದೆಯಲ್ಲ. ನಿಮ್ಮ ಗ್ರೂಪಲ್ಲಿ ಒಂದು ಮನೆಗೆ ಪ್ಲಾನ್ ಕೊಟ್ಟಾಗ ಎಲ್ಲರೂ ಫೋಟೋ ಹಾಕ್ತಾರಲ್ಲ, 100 days ಡನ್. ನನಗೆ ಎಷ್ಟೋ ಜನ ಕೇಳಿದ್ರು, ಸರ್ ನೀವು ತುಂಬ ಹ್ಯಾಪಿಯಾಗಿರ್ತಿರಲ್ಲ, ಖುಷಿಯಾಗಿರ್ತಿರಲ್ಲ ಅಂತೇಳಿ. ಆ ಗ್ರೂಪ್ ಮಾಡೋದು ನನಗೆ ಖುಷಿ ಆಗುತ್ತೆ. 100 days ಡನ್ ಅಂದ ತಕ್ಷಣ 1,000 ಟನ್ ಅನ್ನುತ್ತೆ. 100 days ಡನ್ 1,000 ಟನ್. ಕರೆಕ್ಟ್ ಅಲ್ಲ? ದಿನಕ್ಕೆ 500 ರೆಸಿಪಿ ಬಂದರೆ ನನಗೆಷ್ಟು? ತಿಂಗಳಿಗೆ ಎಷ್ಟು? 1.5 ಲಕ್ಷ. ದಿನಕ್ಕೆ 500 ರೆಸಿಪಿ ನಮ್ಮ ಕೆಳಗಿರೋದಂದರೆ ನನಗೆ ಡೈಲಿ 5,000 ಅಂದರೆ ತಿಂಗಳಿಗೆ 1.5 ಲಕ್ಷ. ನಾನೇನು ಬುದ್ಧಿ ವಿಕಾಸ ಇಟ್ಕೊಂಡು ಏನು ಕೆಲಸ ಈಗ ನಮ್ಮ ವಯಸ್ಸಲ್ಲಿ ಹಾಕ್ಬಿಡ್ತಾರೆ. ಶುಕ್ರವಾರ ಆದ ತಕ್ಷಣ ಇನ್ನೊಂದು ಗುಡ್ ದಿವಸ ಗುರುವಾರ ಅಂದ್ಬಿಟ್ರು, ಇನ್ನೊಂದು ಗುಡ್ ದಿವಸ ಗುರುವಾರ ಮಧ್ಯಾಹ್ನ ಅಂದ್ಬಿಟ್ರು, ಇನ್ನೊಂದು ಗುಡ್ ದಿವಸ ಬುಧವಾರನೇ ಕಟಾಫ್ ಹಾಕ್ಬಿಟ್ಟೆ 2 hours ಮಕ್ಕಳಿಗೆ ಕಳಿಸು. ಅಷ್ಟು ಲೆವೆಲ್ಗೆ ಕಂಪನಿ ನೀವು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿ ಸ್ನೇಹಿತರೆ. ನಿಮ್ಮ ಸುತ್ತಮುತ್ತ ಇದ್ದಾರೆ, ದುಶ್ಮನ್ಗಿದ್ದಾರೆ. ಕರೆಕ್ಟ್ ಹೌದಲ್ವಾ? ನಿಮ್ಮ ದುಶ್ಮನ್ ನಿಮ್ಮ ಸುತ್ತಮುತ್ತನೇ ಇದ್ದಾರೆ, ನಿಮ್ಮ ಟೀಮಲ್ಲೇ ಇದ್ದಾರೆ. ನಿನ್ನ 100 days ಆಯ್ತಾ? 100 days ಮಾಡಿದ್ರೆ ಅವ್ರು 1,000. ನಿಂಗೇನು ಬಂತು? ನಿನ್ನ ರ್ಯಾಂಕು ಆಗಲ್ಲ. ಯಾಕೆ ಮಾಡ್ತೀಯ? ಫಿಟಿಂಗ್ ರಾಣಿ ಹುಡುಗಿದ್ದಾರೆ. ಕರೆಕ್ಟ್ ಹೌದವರು ಫಿಟಿಂಗ್ ಇರ್ತಾರೆ, ಕ್ರಾಸ್ ಲೈನ್ ಮಾಡ್ತಾರೆ. ಇವೆಲ್ಲ ವಾತಾವರಣಗಳಿದೆ. ಅವ್ರಿಗೆ ವಿಷಯ ಇಲ್ಲ ಸ್ನೇಹಿತರೆ. ತಿನ್ನಕನ್ನೆಗೆ ಅವರಿಗೆಲ್ಲ ಗೊತ್ತಾ ಇದ್ದಾರೆ. ಕರೆಕ್ಟ್ ಹೌದಲ್ವೋ? ಯಾವತ್ತೂ ಅವ್ರು ಏನೇ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಸ್ನೇಹಿತರೆ, ನಿಮ್ಮಿಂದ ಮಾತ್ರ ಪಾಸಿಟಿವ್ ಇರಬೇಕು. ಯಾಕಂದ್ರೆ ಕರ್ಮ ರಿಟರ್ನ್ಸ್. ಒಬ್ಬ ವ್ಯಕ್ತಿಗೆ ಒಳ್ಳೇದು ಮಾಡ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ. ಒಬ್ಬ ವ್ಯಕ್ತಿಗೆ ಭವಿಷ್ಯ ರೂಪಿಸ್ತೀರಾ, ಭಗವಂತ ನಿಮಗೆ ಭವಿಷ್ಯ ರೂಪಿಸ್ತಾನೆ. ಒಬ್ಬ ತಟ್ಟಿಗೆ ಕಲ್ಲು ಹಾಕ್ತೀರಾ, ಭಗವಂತ ನೋಡ್ತಾ ಇರ್ತಾನೆ, ನಿಮ್ಗೊಂದು ದೊಡ್ಡ ಕಲ್ಲು ಹಾಕ್ತಾರೆ. ಕರೆಕ್ಟ್ ಹೌದಲ್ವೋ? ಎಷ್ಟೋ ಜನ ವ್ಯಕ್ತಿಗಳು ವಿಷನ್ ಇಲ್ಲ. MD ಸರ್ ಹೇಳ್ತಾ ಇದ್ದಾರೆ, 3 ವರ್ಷ 3 years ಕಮಿಟ್ಮೆಂಟ್ ಪ್ರಕಾರ ನೀವು ಕೆಲಸ ಮಾಡಿ, ನೀವು ಡೈಮಂಡ್ ರ್ಯಾಂಕ್ ಅಥವಾ 3 crores 2 crores ಇನ್ಕಮ್ ಬಂದಿಲ್ಲ, ಅಗ್ರಿಮೆಂಟ್ ಬರ್ಕೊಡ್ತೀನಿ ಅಂತ ಹೇಳಿ ದೂರದೃಷ್ಟಿಯಿಂದ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಾರೆ. ನಾವೆಲ್ಲ ಯಾರು? MD ಸರ್ ನಮ್ಮ ಹತ್ರ ಕಮಿಟ್ ಮಾಡಿದ್ರು. ಸಂತೋಷ್ 3 years ನನ್ನೊಟ್ಟಿಗೆ ಕೈ ಜೋಡಿಸು. ಕೋಟಿ ಮನೆ ಮಾಡಿಲ್ಲ, ಹೆಸರು ಬದಲಾಯಿಸ್ಕೊಡ್ತೀನಿ ಅಂತ ಆ ಕಾನ್ಫಿಡೆನ್ಸ್ ಮಾತಿದೆಯಲ್ಲ, 1.25 ಕೋಟಿ ಬಂದು ನಿಂತಿದೆ. ಈಗ ಮೋಸ್ಟ್ ಆಫ್ ಆಲ್ 2 crores ಆಗ್ಬೋದು. ಜೂನ್ 7ಕ್ಕೆ MD ಸರ್ ಓಪನ್ ಮಾಡಬೇಕು ಅಂತ ಇದ್ದಾರೆ. 10% ಬ್ಯಾಲೆನ್ಸ್ ಇದೆ. ನಮ್ಮಲ್ಲಿ ಒಂದು ಸ್ವಲ್ಪ ಡೇಟ್ ನೋಡ್ತೀವಿ, ಜಾತಕಗಳು ನೋಡ್ತೀವಿ. ಕರೆಕ್ಟ್ ಅಲ್ಲ? ಮನೆ ಓಪನಿಂಗಿಗೆ. ಸೊ ಚಿಕ್ಕಮಗಳೂರಲ್ಲಿ ಡೈಮಂಡ್ ಸೆಲೆಬ್ರೇಷನ್ ಪ್ಲಾನಿಂಗಲ್ಲಿ ಒಕ್ಕಲಿಗರದಲ್ಲಿ ಅಲೌನ್ಸ್ ಮಾಡಿದ್ದಾರೆ ಆಲ್ರೆಡಿ. ಎಷ್ಟೋ ನಮ್ಮ ಲೆಜೆಂಡ್ಸ್ಗಳಿಗೆ ಗೊತ್ತಿದೆ ಸ್ನೇಹಿತರೆ. ಅವ್ರಿಗೆ ಎಷ್ಟೋ ಜನ ಕೂಡಿದ್ದಾರೆ. ಆದರೆ ಗ್ರ್ಯಾಂಡ್ ಎಂಟ್ರಿ ಎಲ್ಲದೂ ಇದೆ ಸ್ನೇಹಿತರೆ. ಅಂದರೆ 3 ವರ್ಷ ನನ್ನೊಟ್ಟಿಗೆ ಇರು ಅಂತ ಹೇಳಿದ್ರು. ಪ್ರೂವ್ ಮಾಡಿ ತೋರಿಸಿದ್ವಿ ಸ್ನೇಹಿತರೆ, ಪ್ರೂವ್ ಮಾಡಿ ತೋರಿಸಿದ್ವಿ. ವಿಷನ್ ನನ್ನಲ್ಲಿತ್ತು, MD ಅವರಲ್ಲಿ ವಿಷನ್ ಇತ್ತು. ಪಾಸಿಟಿವ್ ವ್ಯಕ್ತಿಗಳೊಟ್ಟಿಗೆ ಪಾಸಿಟಿವ್ ಆಗಿದ್ದಾಗ ಸಕ್ಸಸ್ ತಾನಾಗೆ ಬರುತ್ತೆ ಸ್ನೇಹಿತರೆ. ನಿಮ್ಮ ಎನ್ವೈರನ್ಮೆಂಟ್ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ವಾತಾವರಣಗಳನ್ನ ಚೇಂಜ್
ಮಾಡ್ಕೊಳ್ಳಿ. ಯಾರೋ ನಿಮಗೆ ನೆಗೆಟಿವ್ ಕೊಡ್ತಾ ಇದ್ರೆ ದೂರ ಹೋಗ್ಬಿಡಿ ಅವರಿಂದ, ಅವ್ರ ಹತ್ರ ಹೋಗ್ಬಿಡಿ. ಒಂಥರ ಏಡ್ಸ್ ಕಾಯಿಲೆ ಇದ್ದಾಗ ಅಕ್ಕ ಯಾರು ನಿಮ್ಗೆ ನೆಗೆಟಿವ್ ಕೊಡ್ತಾರೆ ಅವರಿಂದ ದೂರ ಇದ್ಬಿಡಿ. ವಿಷನರಿ ಪೀಪಲ್ ಅವ್ರಿಗೆ ಟೈಮೇ ಇಲ್ಲ ಸ್ನೇಹಿತರೆ. ಲ್ಯಾಂಬೋರ್ಗಿನಿ ಕಾಲಿದೆ ಇಲ್ಲ ಸ್ನೇಹಿತರೆ. ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಾ? ಬೆನ್ಸ್ ಕಾರ್ 99% ಅಡ್ವರ್ಟೈಸ್ಮೆಂಟ್ ಬರುತ್ತಾ? ಯಾಕೆ ಬರಲ್ಲ ಗೊತ್ತಾ? ಬೆನ್ಸ್ ಕಾರ್ ತಗೊಳ್ಳೋರು, ಲ್ಯಾಂಬೋರ್ಗಿನಿ ಕಾರ್ ತಗೊಳ್ಳೋರು ಯಾರು ಟಿವಿ ನೋಡಲ್ಲ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಡಲ್ಲ. ವಿಷನರಿ ಪೀಪಲ್ಸ್ ಇಲ್ಲ. ನೀವು ವಿಷನರಿ ಪೀಪಲ್ಸ್ ಆಗಿಲ್ಲ, ನೀವು ಡೇ ಬೈ ಡೇ ಸೋಲ್ತಾ ಇದ್ದೀರಾ. ಎಷ್ಟೋ ಜನ 6 ತಿಂಗಳಿಂದ ಒಂದೇ ರ್ಯಾಂಕಿಗೆ ಫೇಲ್ಕಿಟ್ ಹಾಕೊಂಡು ಕೂತಿದ್ದೀರಾ. ನನಗೆ ಈ ರ್ಯಾಂಕ್ ಎಲ್ಲ ತುಂಬ ಚೆನ್ನಾಗಿದೆಯಪ್ಪ, 3ನೇ ರ್ಯಾಂಕ್, ನಾನು ಅಳ್ಳಾಡೋದಿಲ್ಲಪ್ಪ. 4ನೇ ರ್ಯಾಂಕು, 5ನೇ ರ್ಯಾಂಕು, 6ನೇ ರ್ಯಾಂಕು, 7ನೇ ರ್ಯಾಂಕು, ಫೇವಿಕಿಟ್ ಮೇಲೆ ಫೇವಿಕಿಟ್ ಹಾಕೊಂಡು ಕೂತ್ಬಿಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ, ಮೆಡಲ್ ಆಗ್ತಾ ಇರ್ತಾರೆ, ಅವಾಗ ಒಂದು ರೋಸ್ ಕೊಡ್ತಾ ಇರ್ತಾರೆ. ನಾನು ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ನಂಗೆ ರೋಸ್ ಕೊಡ್ತಾರೆ, ಬಿಸ್ನೆಸ್ ಮಾಡಿಲ್ಲ ಅಂದ್ರೆ ಮೆಡಲ್ ಕೊಡ್ತಾರೆ ಅಂತೇಳಿ ಅಡ್ಡಾಕೊಂಡು ಕೂತಿದ್ದೀರಾ ಸ್ನೇಹಿತರೆ. ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಯಾರ್ಯಾರು ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ, ಅವ್ರಿಗೆಲ್ಲ ಆನ್ಸರ್ ಕೊಡ್ಬೇಕಾ? ನಿರ್ಧಾರ ತಗೊಳ್ಳಿ ಸ್ನೇಹಿತರೆ, ನಿರ್ಧಾರ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯೋಗ್ಯತೆ ಬಗ್ಗೆ ಎಷ್ಟೋ ಜನ ಮಾತಾಡಿದ್ದಾರೆ, ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿದ್ದಾರೆ. ನಾನು ರಿಯಲ್ ಫ್ಯಾಕ್ಟ್ ಕೇಳ್ತೀನಿ ಹೇಳಿ. MD ಸರ್ ಹತ್ರ ಒಂದ್ಸರಿ ಕೇಳಿದೆ, ಸರ್ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಸರ್. ಯಾಕೆ ಸಂತೋಷ 2 hours ಪವರ್ಫುಲ್ ಸ್ಪೀಚ್ ಕೊಡಿ ಸರ್. ರೋಮ ನಿಂತ್ಬಿಡುತ್ತೆ ನಿಮ್ಮ ಸ್ಪೀಚ್ ಕೇಳ್ಬಿಟ್ರೆ ಸರ್, ಒಳ್ಳೆ ಮೋಟಿವೇಶನ್ ಆಗ್ಬಿಡುತ್ತೆ ಸರ್ ಅಂತ. ಏನು ಮೋಟಿವೇಶನ್ ಆಗುತ್ತೆ? ನಾನು ಸ್ಪೀಚ್ ಮಾಡಬೇಕು ಏನು ಹೇಳ್ತೀರಾ ಸರ್? ಮೋಟಿವೇಶನ್ ಆಗಲೇ ಇರ್ತಾ ಸಂತೋಷ್ 90 ಪಾಟ್ ಹೊಡೆದಾಗ ಕಿಕ್ ಕೊಡಿ ಅಂತಲ್ಲ. ನಾನು 3 hours ಸ್ಪೀಚ್ ಮಾಡಿದ್ಮೇಲೆ 3 ದಿನ ಹೀಗಿರ್ತಾರೆ, ಮನೆಗೆ ಹೋಗ್ತಾರೆ. ಹೇಳ್ತಿದ್ದ ಹಣ ಇಟ್ಟಿರ್ತಾರಲ್ಲ ಚೈನೆಲ್ಲ, ಬಿಡಿಸ್ಕೊಬರ್ತೀನಿ ನೋಡಿ, ಒಂದು ವಾರ 6 ತಿಂಗಳಲ್ಲಿ ಬಿಡಿಸ್ಕೊಂಬಂದಿದ್ದಾಗ ಮಾತಾಡು ಓವರ್ ಕರೆಕ್ಟ್ ಅಲ್ಲ. ಅದಕ್ಕೆ MD ಸರ್ ಹೇಳಿದ್ರು, ಸಂತೋಷ್ ಮೋಟಿವೇಶನ್ ಇಂದ ಏನು ನಡೆಯಲ್ಲ. ಮೋಟಿವೇಶನ್ ಎಲ್ಲ ಗೊತ್ತಾ? ನನ್ನ ಹೆಂಡತಿ ಫೇಸ್ ನೋಡಿದಾಗ ಅವಳು ಕತ್ತಲ್ಲಿ ಕರಿಮಣಿ ಇದೆ, ಚಿನ್ನದ ಇಲ್ಲ, ಅದು ಮೋಟಿವೇಶನ್. ಸ್ಟಾರ್ಟಿಂಗಲ್ಲಿ 1 ವರ್ಷದಲ್ಲಿ ಕರಿಮಣಿ ತೆಗೆದೆ ಚಿನ್ನದ ಹಾಕ್ಬೇಕು, ಆ ವಿಷನ್. ಮಕ್ಕಳಿಗೆ ಲೋವರ್ ಕ್ಲಾಸಲ್ಲಿ ಓದಿಸ್ತಾ ಇದ್ದೀನಿ. ಎಷ್ಟೋ 5 ಕ್ಲಾಸಲ್ಲಿ ಇರ್ತಕ್ಕಂಥ ಪೀಪಲ್ಸ್ ಬಸ್ಸಲ್ಲಿ ಕಳಿಸ್ತಾ ಇದ್ದಾರೆ, ಕಾರಲ್ಲಿ ಕಳಿಸ್ತಾ ಇದ್ದಾರೆ. ನಮ್ಮ ಮೈಸೂರೇ ಸಾಕು 1.5 ಕೋಟಿ ಕಾರಲ್ಲಿ ಅವರ ಮಗನ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಎಷ್ಟು ಜನ ವ್ಯಕ್ತಿಗಳು ಆಟೋದಲ್ಲಿ ಕಳಿಸ್ತಾ ಇದ್ದೀವಿ, ಎಷ್ಟು ಜನ ಬಸ್ಸಲ್ಲಿ ಕಳಿಸ್ತಾ ಇದ್ದೀವಿ, ಎಷ್ಟೋ ಜನ ವ್ಯಕ್ತಿಗಳು ಪುಟ್ಟ ಪಾಪ ಇವತ್ತು ವಾಕಿಂಗ್ ಮಾಡ್ಕೊಂಡು ಹೋಗೋಣ, ಕೆತ್ಕೊಳಕ್ಕಾಗಲ್ವಲ್ಲ, ವಯಸ್ಸಾಗಿದೆ, ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದೀವಿ 1/2 ಕಿಲೋಮೀಟರ್ 1 ಕಿಲೋಮೀಟರ್ ಸ್ಕೂಲ್ಗಳಿಗೆ. ಅಲ್ಲಿ ನಿಮಗೆ ವಿಷನ್ ಬರಬೇಕು, ಅಲ್ಲಿ ವಿಷನ್ ಬರಬೇಕು. ನಾನು ಒಂದು ಒಳ್ಳೆ ಸ್ಕೂಲಿಗೆ ನನ್ನ ಮಕ್ಕಳನ್ನು ಸೇರಿಸ್ಬೇಕು. ನನ್ನ ವೈಫ್ ಕೆಲವೊಂದು ಮದುವೆಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಚಿನ್ನ ಇಲ್ಲ ಅಂತ ಹೋಗ್ತಾ ಇಲ್ಲ, ವಿಷನ್ ಇಲ್ಲ ನಿಮ್ಮ ಹತ್ರ. ನನ್ನ ವೈಫ್ ನೆಕ್ಸ್ಟ್ ಮದುವೆಗೆ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಬರಬೇಕು ಸ್ನೇಹಿತರೆ. ಆ ವಿಷನ್ ಎಲ್ಲಿದೆ ಸ್ನೇಹಿತರೆ? ಎಲ್ಲ ಅಡ್ಜಸ್ಟ್ಮೆಂಟ್ ಲೈಫ್. ಸಾಕಪ್ಪ ಭಗವಂತ ಕೊಟ್ಟಾನೆ, ಸ್ಕೂಟಿ ಕೊಟ್ಬಿಡಾನೆ. ಎಲ್ಲಿಗೆ ಹೋಗಿದ್ದೆ? ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಕರ್ಕೊಂಡು ಒಂದು ರೌಂಡ್ ಒಳ್ಳೆ ಪಾರ್ಟಿ ಮಾಡ್ಕೊಂಬಂದೆ. ಎಲ್ಲಿ ಪಾರ್ಟಿ ಮಾಡ್ಕೊಂಬಂದೆ? ಬೆಣ್ಣೆ ದೋಸೆ ಮಾಡೋ ಗಾಡಿಯಲ್ಲಿ ಪಾರ್ಟಿ ಮಾಡಾಯ್ತು. ಎಗ್ ರೈಸಲ್ಲಿ 4 ಜನ ಹಂಚ್ಕೊಂಡು ತಿಂದಾಯ್ತು. ಯಾವುದೋ ಹೋಟೆಲ್ಗೆ ಹೋಗ್ಬಿಟ್ಟು ಈ ಕಡೆ ಲೆಫ್ಟ್ ನೋಡಲ್ಲ, ರೈಟ್ ನೋಡ್ತಾರೆ. ಇದೊಂದು ಕೊಡಿ, ಏನದು ಪಾಪಡಿ 20 ರೂಪಾಯಿ, 120 rupees. ಗೋಬಿ ಮಂಚೂರಿ 280. ಅದೆಲ್ಲ ಸಿಟ್ಟಾಗಲ್ಲ ನನಗೆ. ಗೋಬಿ ಕಮ್ಮಿ, ಗೋಬಿ ಬಿಟ್ಟರೆ ಇನ್ನೊಂದು ಯಾವ್ದಿದೆಯಲ್ಲ, ಪಾನಿಪುರಿ ಇಲ್ಲ, ಗೋಬಿ ಮಂಚೂರಿ ಇನ್ನೊಂದು ಬರುತ್ತಲ್ಲ, ಮಶ್ರೂಮ್. ಅದು ಬೇಡ, ಅದು ಕಾಸ್ಟ್ಲಿ. ಮಶ್ರೂಮ್ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಏನು ಗೊತ್ತಿಲ್ಲ, ಅಲರ್ಜಿ ಆಗುತ್ತೆ. ಗೋಬಿ ಸಾಕು, ಯಾಕೆ 120 ರೂಪಾಯಿ. ಆ 120 ರೂಪಾಯಿಗೆ ಪಾಪ ಅವ್ನು 4 ಪ್ಲೇಟ್ ತಂದಿರ್ತಾನೆ. ಇದಕ್ಕೊಂದು 4 ಪೀಸು, ಇದಕ್ಕೊಂದು 4 ಪೀಸು, ಇದಕ್ಕೊಂದು 4 ಪೀಸು, ಇದೊಂದು 4, ಅದನ್ನು ತಿನ್ನಿ ಅಡ್ಡೆ ತರ ಚೇರ್ನಲ್ಲಿ ಇಲ್ಲ. ಹೆಂಡ್ತಿನ ಕರ್ಕೊಂಡು ಮಕ್ಕಳು ಕರ್ಕೊಂಡು ಜೀವನ ಹೆಂಗಿದೆ ನಿಮ್ಮದು? ಸ್ವಲ್ಪನಾದರೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಸ್ನೇಹಿತರೆ. ಯಾಕೆ ಈ ಟ್ರೈನಿಂಗ್ ಕಂಡೀಷನ್ ಆಗಿದೆ ನಮಗೆ? ಎನ್ವೈರನ್ಮೆಂಟ್ ತೋರಿಸ್ಲಿಕ್ಕೆ ಸ್ನೇಹಿತರೆ. ಈಗೇನು ರೂಮ್ಸ್ ನಿಮ್ಗೆ ಅಲೌಟ್ ಮಾಡಿದಾರಲ್ಲ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಅದೇ ಥರ ಬೆಡ್ರೂಮ್ ನಮ್ಮ ಮನೆ ಇದೆಯಾ? ಬಾತ್ರೂಮ್ ಅದೇ ಥರ ಇದೆಯಾ? AC ಅದೇ ಥರ ಇದೆಯಾ? ಹಾಸಿಗೆ ಆ ಥರ ಇದೆಯಾ? ಹಾಸಿಗೆನ ಸರ್, ನಮ್ಮನೆ ಒಂದು ಹಾಸಿಗೆ ಇದೆ ಸರ್, ಅದು ಇದು ಚಿಲ್ಲೆ ಅದೇ ಸೈಜ್ಗಳು, ಮಲಗಿದ್ರೆ ಬೆನ್ನು ಚಪ್ಪಡಿ ಇಲ್ಲಿಂದ ಎಲ್ಲ ಮಲಗಿರ್ತಾರೆ ನೋಡಿ. 4 ದಿನ ಹೋದಾಗ ನಿದ್ದೆ ಬರೋಲ್ಲ ಅವ್ರಿಗೆ. ಯಾಕೆ ಬರಲಿಲ್ಲ? 3 ದಿನ ಮಲ್ಮಗೆ ಅಭ್ಯಾಸ ಮಾಡ್ತಿರುತ್ತೆ, ಮತ್ತು ಚಪ್ಪಡಿಯಿಂದ ಮಲಗೋಕ್ಕಾಗಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ? ನಾವು ಭವಿಷ್ಯದ ಬಗ್ಗೆ ಥಿಂಕ್ ಮಾಡಬೇಕು ಸ್ನೇಹಿತರೆ. ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಲೈಫಲ್ಲಿ ಹೆಂಗಿದಾರಲ್ಲ, ನಾವು ಹಂಗೆ ಇರ್ತೀವಿ ಸ್ನೇಹಿತರೆ. ಎಲ್ಲಿವರೆಗೂ ಅದೇ ಲೈಫ್ ಸ್ನೇಹಿತರೆ, ಎಲ್ಲಿವರೆಗೂ ಅದೇ ಲೈಫ್. ಹಾಕೊಂಡು ಗೋಲ್ಡ್ ಇಸ್ಕೊಂಡು ಹಾಕೊಂಡು ಇನ್ನೊಬ್ಬರು ಮನೇಲಿ ನಾವು ಹಾಕೊಂಡು ತೋರಿಸಿದ್ರೆ ಅದೊಂದು ಲೈಫಾ? ಯೋಚನೆ ಮಾಡಿ. ಒಂದು ಕಾರ್ ತೊಗೊಂಡು ನಾವೆಲ್ಲೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ.
ಬೇಸಿಗೆ ಶಿಬಿರ ಬಂದಾಗಿದೆ, ಮಕ್ಕಳಿಗೆ 3,000 ಕೊಟ್ಟು ಮುಂದೆ ಸೇರಿಸ್ಬೇಕಾಗ್ತದೆ. 3,000 ನಾವೇ ಮನೆ ಶಿಬಿರ ಮಾಡ್ಬಿಡ್ತೀವಿ. ನಮ್ಮ ಮುಖೇಶ್ ಅಂಬಾನಿ ಅವ್ರ ಮನೆ 27 ಫ್ಲೋರ್ ಇದೆ, ಎಷ್ಟೋ ಸಾವಿರ ಕೋಟಿ ಸ್ನೇಹಿತರೆ. ಶೆಕೆಗೆ ಸ್ವಿಟ್ಜರ್ಲೆಂಡ್ ಒಬ್ಬರು ಬೇಡ, ಅವ್ರು 27 ಫ್ಲೋರಲ್ಲೇ ಹೈಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹೈಲ್ಯಾಂಡ್ ಮಾಡ್ಕೊಂಡಿದ್ದಾರೆ, ಗೂಗಲ್ ಹೋಗಿ ನೋಡಿ, ಹೈಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಯೋಚನೆ ಮಾಡಿ, ನಮ್ಮನೆ ಹೇಗೆ ಕಟ್ಟಬೇಕು, ಹೇಗೆ ಮಾಡಬೇಕು, ಆ ವಿಷನ್ ಬೇಕಾದ್ರೆ ಸ್ನೇಹಿತರೆ. ವಿಷನರಿ ಆಗ್ತೀರಾ, ಅಡ್ಜಸ್ಟ್ಮೆಂಟಲ್ಲಿ ಇರ್ತೀರಾ? ಯಾರ್ಯಾರು ವಿಷನರಿ ಲೈಫಲ್ಲಿ ಇದ್ದೀರಾ ಅಂತೀರಾ ಜೋರಾಗಿ ಹೇಳಿ. ಐ ಆಮ್ ಎ ವಿಷನರಿ. ವಿಷನರಿ ಇದನ್ನ ತುಂಬ ಅಫಿಷಿಯಲ್ ಆಗಿ ಹೇಳ್ಬೋದು. ನಂಗೆ ಅಫಿಷಿಯಲ್ ಆಗಿ ಬರಲ್ಲ, ನಂಗೆ ಆಡೋ ಭಾಷೆಗಳ ಅಭ್ಯಾಸ ಜಾಸ್ತಿ. ಸೊ ನೋಡಿ, ಡ್ರೀಮ್ಸ್ ಎಮೋಷನ್ ನೀಡ್ಸ್ ಎ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ನೇಹಾ ಕಕ್ಕರ್ ಗೊತ್ತಾ? ಒಂದು ಸಿಂಗರ್ ಇವತ್ತು ಲಕ್ಷ ಕೊಡ್ತಾ ಇದ್ದಾರೆ. ಆ ಸಿಂಗರಿಗೆ ಪ್ಲಾಟ್ಫಾರ್ಮ್ ಇರಲಿಲ್ಲ ಸ್ನೇಹಿತರೆ. ಆ ವ್ಯಕ್ತಿಗೆ ಪ್ಲಾಟ್ಫಾರ್ಮ್ ಇರಲಿಲ್ಲ. ಆದರೆ ಒಂದು ಸಿಂಗಿಂಗ್ ಮಾಡ್ತಾ ಇದ್ದಿದ್ದು ವಿಡಿಯೋ ವೈರಲ್ ಆಯಿತು. ಆ ವೈರಲ್ ಆಗಿದ್ದು ಇವತ್ತು ನೇಹಾ ಕಕ್ಕರ್ಗೆ ಲಕ್ಷ ಕೊಡ್ತಾರೆ. ಇಡೀ ಜಗತ್ತಲ್ಲಿ ನೇಹಾ ಕಕ್ಕರ್ ಯಾರಂದ್ರೆ ಫೇಮಸ್ ಆಗಿದೆ. ಅವಳನ್ನ ಕೋಟಿ ಒಂದೊಂದು ಹಾಡಿಗೆ ಕರೆಸ್ತಾರೆ ಸ್ನೇಹಿತರೆ, ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಸ್ನೇಹಿತರೆ. ಒಂದು ಪ್ಲಾಟ್ಫಾರ್ಮ್ ಸಿಂಗಿಂಗಿಗೆ. ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ MS ಧೋನಿ. ಅವ್ರು ಏನು ಆಡ್ತಿದ್ರು ಫಸ್ಟು? ಅವರು ರೈಲ್ವೆ ಟಿಕೆಟಲ್ಲಿ ಟಿಕೆಟನ್ನು ಕೊಡ್ತಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್, 1.5 ಲಕ್ಷ. ಅವರ ವಿಷನ್ ಏನಿತ್ತು ಗೊತ್ತಾ? ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೀನಿ, ಆ ಪ್ಲಾಟ್ಫಾರ್ಮ್ ಒಳಗೆ ಹೋದ್ರೆ ನಾನು 100% ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಅವರೊಂದು ಪ್ಲಾಟ್ಫಾರ್ಮ್ನ ಕ್ರಿಕೆಟ್ ಅನ್ನೋದನ್ನು ಹುಡುಕೊಂಡು ಸ್ನೇಹಿತರೆ ಇವತ್ತು ಜಗತ್ತಿನಾದ್ಯಂತ ಧೋನಿ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಸರ್. ಕರೆಕ್ಟ್. ಸೊ ಹಾಗೆ ಬಂತು ಅಂತ ಹೇಳಿದ್ರೆ ನಮ್ಮ ಹಾಸನ್ ಹೀರೋ ಅಂತ ಹೇಳ್ಬೋದು, ಯಶ್. ಕರೆಕ್ಟ್ ಅಲ್ಲ? ನಮ್ಮ ಊರು ಮನೆ ಹುಡುಗ ಯಶ್ ಒಂದು ಟೈಮಲ್ಲಿ ಸ್ನೇಹಿತರೆ ಚೀಟಿ ಪ್ರಾಬ್ಲಮ್ ಆಯಿತು ಅಂತೇಳಿ ಊರು ಬಿಡೋ ಪರಿಸ್ಥಿತಿ ಬಂತು. ಅವರ ತಂದೆ ಕಂಡಕ್ಟರ್ ಆಗಿದ್ರು. ಸ್ಟೋರಿ ಇರ್ಬೋದು, ನೀವು ಹುಡುಕ್ಬೋದು ಸ್ನೇಹಿತರೆ. ಅದೇ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನು ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗಿದ್ದೀನಿ, ನಾನು ಒಳ್ಳೆ ಆ್ಯಕ್ಟರ್ ಆಗಬೇಕು, ನಾನು ನೇಮ್ ಆ್ಯಂಡ್ ಪೇ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದಾಗ ಸ್ನೇಹಿತರೆ ಮೆಜೆಸ್ಟಿಕ್ ಇದೆಯಲ್ಲ ಕಟ್ಟೆ, ಆ ಕಟ್ಟೆ ಮೇಲೆ ಮಲಗಿದ್ರಂತೆ ಸ್ನೇಹಿತರೆ. 2-3 ಡೇಸ್ ಅಲ್ಲೇ ಮಲಗಿದ್ದಾರೆ. ವಾಪಸ್ ಮೈಸೂರಿಗೆ ಹೋಗ್ಬೇಕು ಅಂತ ಇದೆ, ಜೋಬಲ್ಲಿ ದುಡ್ಡಿಲ್ಲ. ಆದರೆ ಮನಸ್ಸು ಗಾಂಧಿನಗರದ ಕಡೆ ಹೋಗ್ತಾ ಇದೆ, ಮನೆ ಕಡೆ ಹೋಗ್ತಾ ಇಲ್ಲ ಬೆಂಗಳೂರು ಬಂದಿದ್ದೀನಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತೇಳಿ ಅವ್ರ ಮನಸ್ಸೆಲ್ಲ ಗಾಂಧಿನಗರದ ಕಡೆ ಇತ್ತು. ಸಣ್ಣ ಆ್ಯಕ್ಟಿಂಗ್ ಸಿಕ್ತು. ಮಾಡ್ತಾ ಇವತ್ತು ಯಶಿನ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ಫಿಲಮ್ಗೆ 200 crores. ಆ ವ್ಯಕ್ತಿನ ಟಚ್ ಮಾಡಲಿಕ್ಕೂ ಯಾರ ಕೈಲಾಗಲ್ಲ, ಆ ಮಟ್ಟಕ್ಕೆ ಬೆಳೆದಾಗಿದೆ. ಇವರೆಲ್ಲ ಯಾರು? ವಿಷನ್ ಇರ್ತಕ್ಕಂಥ ಪರ್ಸನ್ಸ್ಗಳು ಸ್ನೇಹಿತರೆ. ಅವರ ಟ್ಯಾಲೆಂಟ್ ಇತ್ತು, ವಿಷನ್ ಇತ್ತು, ಎದ್ಬಿಟ್ರು. ಟ್ಯಾಲೆಂಟ್ ಇದ್ದವ್ರ ಕತೆ ಅದು ಯೋಚನೆ ಮಾಡಬೇಕಲ್ಲ ನಾವು. ಈ ಥರ ನಾವು ನೋಡ್ಲಿಕ್ಕೆ ಹೋಯ್ತು ಅಂತ ಹೇಳಿದ್ರೆ ನೋಡಿ, ನಮ್ಮ ಮಿಸ್ಟರ್ ಇದ್ದಾರೆ ವಿಷನರಿ ಪೀಪಲ್. ಮಿಸ್ಟರ್ ಮಹಿ ವಿಷನರಿ ಪೀಪಲ್. 1 lakh ಸ್ಯಾಲರಿ ಬರ್ತಾ ಇತ್ತು ಬ್ಯಾಂಕಲ್ಲಿ. ನಾನು 1 lakhಗೆ ಸೀಮಿತ ಅಲ್ಲ. ನಾನು ಲೈಫಲ್ಲಿ ಒಳ್ಳೆ ಕಾರ್ ತಗೋಬೇಕು, ನಾನು ಲೈಫಲ್ಲಿ ಒಳ್ಳೆ ಎಂಜಾಯ್ ಮಾಡಬೇಕು. ನಾನು ಚಿಕ್ಕಮಗಳೂರು ಬ್ಯಾಂಗ್ಳೂರು ನಮ್ಮ ಅಂಗಡಿಗೆ ಐಟಮ್ಸ್ಗಳು ತರಬೇಕಾದ್ರೆ, ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬಸ್ ಕಡೆ ಕಿಟಕಿ ಹತ್ರ ಕೂತಾಗ ಕಾರಲ್ಲಿ ಯಾರೋ ಹೋಗ್ತಾ ಇದ್ರು, ಮ್ಯೂಸಿಕ್ ಎಲ್ಲ ಹಾಕೊಂಡ್ಬಿಟ್ಟು. ಕರೆಕ್ಟ್ ಅಲ್ಲ? ನಾನು ನೋಡ್ತಾ ಇದ್ದೆ, ನಾವು ಬಸ್ಸಲ್ಲಿ ಓಡಾಡ್ತಾ ಇದ್ದೀವಪ್ಪ, ಯಾವ ಕಾರ್ ಓಡಾಡೋದಪ್ಪ ಅಂತೇಳಿ. ಆ ಕನಸು ಇವತ್ತು ಆಟೋ ಎಲ್ಲಿಗೆ ಹೋಗುತ್ತೆ, ಎಷ್ಟು ದುಡ್ಡು ನಂಗೆ ಗೊತ್ತಿಲ್ಲ, ಕ್ಯಾಬಿನ್ ಗೊತ್ತಿಲ್ಲ, ಟ್ರೈನ್ ನೋಡಿಲ್ಲ, ಬಸ್ ನೋಡಿಲ್ಲ, 24/7 ಎಲ್ಲೇ ಓಡಾಡಿದ್ರು ಕಾರಲ್ಲಿ ಓಡಾಡ್ತಾ ಇದ್ದೀನಿ ಸ್ನೇಹಿತರೆ. ದುಡ್ಡು ಹ್ಯಾಕ್ ಮಾಡೋದು, ಟ್ಯಾಲೆಂಟ್ ಯಾರಿಗಿದೆ, ಬಡವ್ರ ಕೈ ಟ್ಯಾಲೆಂಟ್ ಇದೆ, ಉಪಯೋಗಿಸ್ಕೊಳ್ಳೋಕ್ಕೆ ಭಯ ಪಡ್ತಾ ಇದೆ ಸ್ನೇಹಿತರೆ. ನಿಮ್ಮಲ್ಲೂ ಟ್ಯಾಲೆಂಟ್ ಇದೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ವಿತಿನ್ 3 to 4 months 100% ಫೋರ್ ಲೀಡರ್ ಆಗ್ಬೋದು. ನಿಮ್ಮಲ್ಲೊಂದು ಭಯ ಇದೆ, ನಾನು ಆಗ್ತೀನ, ನನ್ನ ಕೈಲಿ ಆಗುತ್ತಾ, ನನ್ನ ಕೈಲಿ ಆಗಲ್ವಾ, ನನ್ನ ಆಂಟಿಗೊಬ್ಬರು ನಾನು ಮಾತಾಡೋಕ್ಕೆ ಆಗಲ್ಲ. ಆಂಟಿ ಸಂತಲಿದ್ದಾರೆ, ಆಂಟಿ ಹತ್ರ ಕ್ಲೆಬ್ಬರ್ ಒಳ್ಳೆ ಗೆಸ್ಟ್ ಆಗಿದ್ದಾರೆ, ಅವ್ರಿಗೆ ಮಾತಾಡಿದ್ರೆ ಅವ್ರಿಂದ ಒಳ್ಳೆ ಟೀಮ್ ಬರುತ್ತೆ. ನೀವು ಹೆಜ್ಜೆ ಹಿಂದೆ ಇಡ್ತಾ ಇದ್ದೀರಾ, ವ್ಯಕ್ತಿನ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಭಯ ಪಡ್ತಾ ಇದ್ದೀರಾ. ವಿಷನ್ ಇದೆ, ಭಯ ಅನ್ನೋದು ಮನಸ್ಸಲ್ಲಿದೆ. ಕರೆಕ್ಟ್ ಹೌದಲ್ವೋ? ಯಾರು ಭಯದಿಂದ ಹೊರಗೆ ಬರ್ತಾರೆ ಸ್ನೇಹಿತರೆ. ಎಷ್ಟೋ ಜನ ವ್ಯಕ್ತಿಗಳು ಸೀನಿಯರ್ಗೋಸ್ಕರ ಕಾಯ್ತಾ ಇರ್ತಾರೆ ಅಪಾಯಿಂಟ್ಮೆಂಟಿಗೆ. ಮೇಡಮ್ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ನೀವು ಬಂದರೆ ಮಾತ್ರ ಆಗುತ್ತೆ, ಇವ್ರು ಹೋದ್ರೆ ಆಗುತ್ತೆ, ಇವ್ರು ತಂದಿಲ್ಲಲ್ಲ. ಇವ್ರಿಗೆ ಭಯ ಇದೆಯಲ್ಲ, ಏನಾದರೂ ಕ್ವಶನ್ ಕೇಳ್ಬಿಟ್ರೆ ಏನು ಆನ್ಸರ್ ಕೊಡಬೇಕು ಅನ್ನೋ ಬೈಕೆ ಅಪ್ಲೈನ್ ವೇಟ್ ಮಾಡ್ತೀರಾ. ಅಪ್ಲೈನ್ ಟೋಟಲಿ ಬಿಸಿ ಇದ್ದಾರೆ, ನಿಮ್ಮ ಕನಸು ದೂರ ಹೋಯಿತು, ನಿಮ್ಮ ಇನ್ಕಮ್ಮು ದೂರ ಹೋಯಿತು, ಅಷ್ಟೊತ್ತಿಗೆ ನಿಮ್ಮ ಕಾನ್ಫಿಡೆನ್ಸು ವೀಕ್ ಆಯಿತು. ಲಾಸ್ಟಿಗೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಶ್ರೀನಿವಾಸ್ ಇನ್ ಈಸ್ಟರ್ ಪ್ಲೇಸ್ ಅಂತ ನಾವು LKG ಸ್ಟೋರಿ ಹೇಳ್ತಿದ್ದಾರಲ್ಲ, ಆ ಥರ ನೀವುಗಳು ಸ್ಟೋರಿ ಹೇಳ್ಬೇಕಾಗತ್ತೆ. ಯಾರ್ದಾರು ಒಂದು ಒಳ್ಳೆ ಮನೆಗೆ ಹೋಗ್ತೀರಾ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಯಾರೋ ಅಚ್ಚಿವರೊಂದು ಮನೆಗೆ ಹೋದಾಗ ಸರ್ ಇಷ್ಟ ಪ್ಲೀಸ್, ನಾನು ಆಲ್ರೆಡಿ 4 ವರ್ಷದಿಂದಲೇ ನೋಡ್ಬಿಟ್ಟಿದ್ದೀನಿ ರೀ ಇಷ್ಟ. ಸೊ 4 ವರ್ಷದಿಂದಲೇ ನೋಡ್ಬಿಟ್ರ, ಏನು ಅರ್ನೇನು ಮಾಡಿದ್ದೀರಿ ಸರ್? ಅಲ್ಲ ಅದು
ಕೇಳಿದ್ರೆ ಅಪ್ಪ ನೀನು ಇಷ್ಟನೇ ಮಾಡ್ತಾ ಇದ್ದೀರಪ್ಪ, ಇವ್ರಿಗೆ ಇಷ್ಟನೇ ಹೇಳಿದ್ದಲ್ವ ಸರ್, ನೀವು ಎಷ್ಟು ದಿನ ಆಯ್ತು ಸೇರಿ? ನಾನು ಸೇರಿ 3 ತಿಂಗಳು. ಯಾರ್ಯಾರು ಕೇಳಿದ್ದಾರೆ? ನಾನು ಆಲ್ರೆಡಿ ವೈಸ್ ಪ್ರೆಸಿಡೆಂಟ್ ಕಂಪ್ಲೇಂಟ್ ಮಾಡಿ ಪ್ರೆಸಿಡೆಂಟ್ ಹೇಳಿದ್ದೀನಿ. ಟೋಟಲ್ ಇನ್ಕಮ್ ಎಷ್ಟು? 22 lakhs. ಅಪ್ಪ 6 ತಿಂಗಳಲ್ಲಿ 22 ಲಕ್ಷ ದುಡ್ಡು ಮಾಡೋದಂತೆ. ನೀನು 4 ವರ್ಷದಿಂದ ನೀವು ಇಷ್ಟ ಪ್ಲಸ್ ಹೇಳಿದ್ರು ಇಲ್ಲಿ ಹಿಂಗೆ ಇದೆಯಲ್ಲಪ್ಪ ಅಂತೇಳಿ ಮಕ್ಕಳಿಗೆ ಮುಗಿತಾರೆ. ಆ ಪರಿಸ್ಥಿತಿ 100% ಇಷ್ಟ ಅಂತ ಬರುತ್ತೆ. ಕಸದಿಂದ ರಸದವರೆಗೂ ಅಂತಾರಲ್ಲ, ಮನೆಗೆ ಇಷ್ಟ ಇದೆ ಸ್ನೇಹಿತರೆ. ಮುಕ್ತಕ್ಕಂಥ ಮುಗ್ದಿಲ್ಲ ಅಂದ್ರೆ ಮಾಡೋಕ್ಕಲ್ಲ. ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಅವ್ರು ಯಾವಾಗ ಮೈಸೂರು ಹೇಳ್ತಾರೆ ನನ್ನ ತಂದೆ ಕಾರ್ ಡ್ರೈವರ್, ನನ್ನ ತಂದೆ ಕಾರ್ ಡ್ರೈವರ್. ಆದರೆ ಅವ್ರ ತಂದೆ ಕಾರ್ ಡ್ರೈವರು. ಆದರೆ ಇದೇ ಮಹಿಯವರು ಇವತ್ತು 1.5 ಕೋಟಿ ಕಾರಲ್ಲಿ ಲಕ್ಸುರಿಯಾಗಿ ಅವ್ರ ವೈಫೊಟ್ಟಿಗೆ ಅವ್ರ ಮಕ್ಕಳಿಗೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಷನ್ ಇದೆ. ಕೆಲಸ ಮಾಡಿರ್ತಾರೆ ಮಹಿಳೆಯರಿಗೆ ಅರ್ಥ ಆಯ್ತು ಗೊತ್ತಿಲ್ಲ. ಸ್ಪೀಚ್ ಮಾಡ್ಬೇಕಾದ್ರೆ 10 ತಿಂಗಳಲ್ಲಿ 20 ಲಕ್ಷ ದುಡ್ದೆ. ಎಷ್ಟೇ 10 ತಿಂಗಳಲ್ಲಿ 20 ಲಕ್ಷ ದುಡ್ದೆ. ಅದು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡೇ ನಾನು 10 ತಿಂಗಳಲ್ಲಿ 20 ಲಕ್ಷ ದುಡಿಬೇಕಾದ್ರೆ ನಾನೇನಾದ್ರೂ ಫುಲ್ ಟೈಮ್ ಮಾಡಿಬಿಟ್ರೆ ಅಲ್ಲಿ ಕೋಟಿ ಮಾಡ್ಬೋದು ಅನ್ನೋ ಒಂದು ನಿರ್ಧಾರ ಇವತ್ತು ಮೊಯ್ಯವ್ರದ್ದು 3 ರಿಂದ 3.5 ಕೋಟಿ ಹೌದಾ? ಇಲ್ಲಿ ಏನಕ್ಕಾಗುತ್ತೆ ಗೊತ್ತಾ ಪ್ರಾಬ್ಲಮ್ ಇರ್ತೀವಿ. 4 ಥರದ ವರ್ಗದ ಜನ ಇದ್ದಾರೆ. ಫುಲ್ ಟೈಮರ್, ಪಾರ್ಟ್ ಟೈಮರ್, ಸಮ್ ಟೈಮರ್, ಸ್ಪೇಡ್. ಫುಲ್ ಟೈಮರ್, ಪಾರ್ಟ್ ಟೈಮರ್, ಸಮ್ ಟೈಮರ್, ಸ್ಪೇಡ್ ಟೈಮರ್. ಫುಲ್ ಟೈಮ್ 1 ಲಕ್ಷ ಕೋಟಿ ಮಾಡಿದ್ದೀವಿ. ಎಲ್ಲರ ಹತ್ರ ಕಾರಿದೆ, ಕರೆಕ್ಟ್ ಅಲ್ಲ? ಇದ್ರ ನೆಕ್ಸ್ಟ್ ಪಾರ್ಟ್ ಟೈಮ್ ಇದೆ, ಕೆಳಗಡೆ ಬರುತ್ತಲ್ಲ ರ್ಯಾಂಕ್ ಎಷ್ಟಲ್ಲ, ಇದೆಲ್ಲ ಪಾರ್ಟ್ ಟೈಮ್ ಮಾಡ್ತಾರಲ್ಲ. ನಾವು ಫುಲ್ ಟೈಮ್ ಮಾಡ್ತೀವಿ, ಫುಲ್ ಅಕೌಂಟಿಗೆ ದುಡ್ಡು ಬಿಡುತ್ತೆ. ಲಾಸ್ಟ್ ಫುಲ್ ಕ್ಯಾಪಿಂಗ್ ಆಗುತ್ತೆ, ಲಕ್ಷ ಬಂತು. ಚಾಂಪಿಯನ್ ಅಂತ ಬಂತು, ಲಕ್ಷ ಅಕೌಂಟಿಗೆ ಬಂತು. ವಿಷನ್ ಇತ್ತು, ನಾನು ಚಾಂಪಿಯನ್ ಆಗಬೇಕು. ವಿಷನ್ ಇತ್ತು, ಕ್ಯಾಪಿಂಗ್ ಹೊಡಿಬೇಕು ಅಂತೀವಿ. ಕರೆಕ್ಟ್ ಹೋದವ್ರಿಗೂ. ಸೊ ಲಕ್ಷ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ ಟೈಮ್ ಕೆಲಸ ಮಾಡಿದಾಗ ಬ್ಯಾಂಕಲ್ಲಿ ಫುಲ್ ಟೈಮ್ ಅಕೌಂಟಲ್ಲಿ ದುಡ್ಡಿರುತ್ತೆ. ಯಾರು ಪಾರ್ಟ್ ಟೈಮ್ ಮಾಡ್ತಾರೆ ಬ್ಯಾಂಕಲ್ಲಿ ಪಾರ್ಟ್ ಟೈಮ್ ಥರನೇ ದುಡ್ಡಿರುತ್ತೆ. ಯಾರು ಸಮ್ ಟೈಮ್ ಮಾಡ್ತಾರೆ ನೋಡಿ, ಅವ್ರಿಗೆ ಬ್ಯಾಂಕಲ್ಲಿ ಸಮ್ ಟೈಮ್ ಮಾತ್ರ ದುಡ್ಡಿರುತ್ತೆ. ಲಕ್ಕಿ ಥರ. ನಾನು ಮೊನ್ನೆ ಒಂದು 2,000 ನೋಡಿದಂಗಿತ್ತು ನನ್ನ ಅಕೌಂಟಲ್ಲಿ. ಅದು ದುಡ್ಡು ಬಂದ್ಬಿಡುತ್ತಲ್ಲ, ಯಾರು ಫೋನ್ ಮಾಡೋಕ್ಕೂ ದುಡ್ಡು ಮಾಡಿದ್ರು ನಿಮ್ಗೆ 2,000 ಬಂದ್ಬಿಡುತ್ತೆ. ಸ್ಪೇರ್ ಟೈಮ್ ನಿಮಗೂ ಸ್ಪೇರ್ ಆಗಿ ಬರುತ್ತೆ. ಅಮಾಸೆಗೆ ಒಮ್ಮೆಗೆ ದುಡ್ಡು ಬರುತ್ತೆ. ಎಷ್ಟೊತ್ತಲ್ಲಿ ಕೇಳಿ, ಹೋದ ವಾರ ಇನ್ಕಮ್ ಬಂದಿತ್ತಾ? ಇಲ್ಲ ಸರ್. 15 ವಾರ? ಇಲ್ಲ ಸರ್. 15 ವಾರ 2,000 ಬಂದಿತ್ತು ಸರ್. 15 ವಾರ ಬಂದಿಲ್ಲ. ರೆಕಾರ್ಡ್ ರೀ, 6.5 ವರ್ಷದಿಂದ 1 ವಾರನೂ ಪೇಮೆಂಟ್ ಇಲ್ಲದೆ ಇಲ್ಲ ಈ ಮನುಷ್ಯ. 1 ವಾರನೂ ಪೇಮೆಂಟ್ ಇಲ್ಲದೇ ಇಲ್ಲ. ಪ್ರತಿ ವಾರ ಇನ್ಕಮ್. ಈ ವಾರ ಅಕೌಂಟಿಗೆ ಬಂದಿದ್ದು ಖಾಲಿ ಆಗಿಲ್ಲ, ನೆಕ್ಸ್ಟ್ ವೀಕ್ ಒಂದು ಬಿದ್ದಿರುತ್ತೆ. ಅದು ಖಾಲಿ ಮಾಡೋಕ್ಕಾಗಿಲ್ಲ, ಇನ್ನೊಂದು ಅಕೌಂಟಿಗೆ ಬಂದಿರುತ್ತೆ. ಮತ್ತೆ ಮುಖದಲ್ಲಿ ಹಳೆ ಬರಲ್ಲ, ಖುಷಿ ಆಗಲ್ಲ. ಕರೆಕ್ಟ್ ಹೋಗಲ್ಲ. ಮನೇಲೂ ಖುಷಿ ಇರುತ್ತಲ್ಲ, ಹೋಗ್ಬೇಕಾದ್ರೆ ದುಡ್ಡು ಇರುತ್ತೆ, ಹೆಂಡತಿಗೆ ನಾನು ತೊಗೊಂಡು ಹೋಗ್ಬೇಕು ಅನ್ಸುತ್ತೆ, ತೊಗೊಂಡೋಗ್ತೀನಿ, ಹೆಂಡತಿಗೆ ಖುಷಿ ಆಗುತ್ತೆ. ಚೆನ್ನಾಗಿ ಹೋಗೋದಲ್ಲ. ನಿಮ್ಗೆ ಗೊತ್ತಿಲ್ಲ ರೀ, ದುಡ್ಡು ಬರಲಿ ಮೇಲೆ ಇದೆಯಲ್ಲ, ಹಿಂದೆ ಏನಾದ್ರು ಗಿಫ್ಟ್ ತಗೊಂಡೋದ್ರೆ ಅವ್ರು ನೋಡ್ಕೊಳ್ಳೋ ರೀತಿನೇ ಬೇರೆ. ಏನು ಹೋಯ್ತಾನ ಕರೆಸಲ್ಲ. ಅವ್ರು ಕಾರ್ ತಗೊಂಡು ಹೋಗ್ತಿಲ್ಲ, ಅವ್ರು ಹೆಂಡತಿ ನೋಡ್ಕೊಳ್ಳೋದಿದ್ರೆ ಚಿಂತ. ನಮ್ಮ ಸಾಗರರು ಲವ್ ಗರ್ಲ್ ಫ್ರೆಂಡ್ ನೋಡ್ಕೊಂತ ಇಲ್ಲ ರೆಡಿ ಆಗಿರಲ್ಲ. ಮನಿ ಮಿಕ್ಸ್ ಎವ್ರಿಥಿಂಗ್ಸ್. 99% ದುಡ್ಡು ಬೇಕು, 1% ದುಡ್ಡು ಆಗಲ್ಲ. ಅಲ್ಲಿ ಗುರಿ ಹೇಳಲು, ಪ್ರೀತಿ ವಿಶ್ವಾಸಕ್ಕೆ ಮತ್ತು ಒಂದು ನಂಬಿಕೆ ಮಾತಲ್ಲಿ ಮಾತ್ರ ಅದು ನಡೆಯುತ್ತೆ. ಅದಕ್ಕೆ ನೀವು 1,000 ಕೋಟಿ ಕೊಡ್ತೀನಿ ಅಂದರೂ ಜನ ಒಪ್ಪಲ್ಲ. ಆದರೆ 99% ನಿಮ್ಮ ನಗು ಬರಬೇಕಂದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಹೆಂಡತಿಗೆ ಹೋಗ್ಬೇಕಾದ್ರೆ ಬಾರಿ ಆಭರಣ ಶುರು ಹೋಗೋಣ, ಆಭರಣ ಶುರು ಚೆನ್ನಾಗಿದೆ. ಎಷ್ಟಪ್ಪ ಅದು? 30 ರೂಪಾಯಿ. ಇವತ್ತಿನ ರೇಟ್ ಹೇಳಿದ್ರೆ ತಾಳಿ ಕೊಡ್ತಾರೆ, 30 ರೂಪಾಯಿ. ಎಷ್ಟು? 4.5 ಲಕ್ಷ ಅಷ್ಟೇ. ಏನು 7 ರ್ಯಾಂಕ್ ಇನ್ಕಮ್? ಎಷ್ಟು ಹೇಳಿ? 7 ರ್ಯಾಂಕ್ ಇನ್ಕಮ್. ನಾನು ಮೊನ್ನೆ ನಮ್ಮದು ಮನೆ ಓಪನಿಂಗ್ ಟೈಮಿಗೆಲ್ಲ ಬಟ್ಟೆಗಳೆಲ್ಲ ಬೇಕಲ್ಲ, ಮೈಸೂರು, ನಾವೆಲ್ಲ ಬೀದರ್ ನಮ್ಗೆ ಬರುತ್ತೆ. ಬೀದರ್ ನಾನು ಬಂದಿದ್ದಲ್ಲ, ಟ್ರೈನ್ ಮಿಸ್ ಆಗಿ ಅವತ್ತು ಉಳ್ಕೊಂಡ್ವಲ್ಲ, ಹೋಗ್ಬೇಕಾದ್ರೆ ಒಂದು ಬೊಂಬೆ ನೋಡ್ಬಿಟ್ಟೆ ನಾನು. ಹುಡುಗಿನಲ್ಲ ಗೊಂಬೆ, ತಪ್ಪು ತಿಳ್ಕೊಬೇಡಿ, ಕೇಳಿಸ್ತಾ ಇಲ್ವಾ? ಗೊಂಬೆ ನೋಡ್ಬಿಟ್ಟೆ ಒಂದು ಮಾಲ್ ಹತ್ರ. ಆ ಗೊಂಬೆ ಒಂದು ಸ್ಯಾರಿ ಹಾಕಿದ್ರು, ಕಳೆದೋಗ್ಬಿಟ್ಟೆ ನಾನು. ಪಾಟೀಲಣ್ಣ ಒಂಚೂರು ಮೇಲೆ ಹೋಗ್ಬರೋಣ ಅಂದೆ. ಹೋಗೋಣ ಅಂದರು. ಮಹಿನಾಗೆಲ್ಲ ಹೋಗ್ಬಿಟ್ರು. ಇವರು 3 ಜನ ಹಂಗೆ ಇದ್ವಿ ನಾವು ಜೊತೆಲಿ. ಅವ್ರದ್ದು ನಾವು ಏರಿಸ್ಬಿಡ್ತೀವಿ, ಅವ್ರು ನಮ್ದು ಕೇರಿಸ್ಬಿಡ್ತಾರೆ. ಕರೆಕ್ಟ್ ಅಂದಲ್ವಾ? ಸೀದಾ ಕಾಲ್ ಮಾಡ್ಬಿಡೋದು ನಮ್ಮ ವೈಫಿಗೆ. ಸಿಸ್ಟರ್, ಓ ಮೈ ಸರ್ ಹೇಗಿದ್ದೀರಾ? ಪಟೇಲ್ ಸರ್ ಹೇಗಿದ್ದೀರಾ? ಸ್ಯಾರಿ ಅಂಗಡಿಗೆ ಬಿಟ್ಟಿದ್ದೀವಿ, ಯಾವ ಕಲರ್ ಚಾಯ್ಸ್ ಆಗ್ತಾರೆ ನೋಡಿ, ಫೋಟೋ ಎಲ್ಲ ತೆಗೆದು ಸೆಂಡೆ ಮಾಡ್ಬೋದ. ಮೀಟಿಂಗ್ ಹೋಗಿದ್ದೆ.
ಆ ಗೊಂಬೆ ನೋಡಿದ್ರೆ ಅದು ಚೆನ್ನಾಗಿ ಕಾಣ್ತಾ ಇದೆ, ಇನ್ನೊಂದು ಗೊಂಬೆ ನೋಡಿದ್ರೆ ಅದು ಚೆನ್ನಾಗಿ ಕಾಣ್ತಾ ಇದೆ, ಆ ಗೊಂಬೆ ನೋಡಿದ್ರೆ ಅದು ಚೆನ್ನಾಗಿದೆ, 7 ಗೊಂಬೆ ನೋಡಿದ್ರೆ 7 ಗೊಂಬೆದು ಸ್ಯಾರಿದು ಪರ್ಚೇಸ್ ಮಾಡಿ ಆಮೇಲೆ 16,500 ಬಿಲ್ ತಗೊಂಡು ನಮ್ಮ ವೈಫಿಗೆ ಕೊಟ್ಟೆ. ಇನ್ನೂ ಮನೆ ಒಪ್ಪನಿಗೆ ಇಬ್ಬರು ಹೋಗೋಣ ಅಂದ್ಕೊಂಡು ಅಷ್ಟು ಜಲ್ದಿ ತಂದ್ಬಿಟ್ಟು ಒಂದು 2 ದಿನ ಸಕ್ಕರ ನೋಡ್ಕೊಂಡು ಮಾಡಿ ಸ್ಯಾರಿ ಚೆನ್ನಾಗಿ ಕಾಣ್ತಿದ್ದೆ ಖುಷಿಯಾಗಿ ನೋಡ್ಕೊಂಡ್ಬಿಟ್ಟು 16,000 ಅಂದರೆ ಏನು? 16 ಐಡಿಗೆ ಎಷ್ಟು? 1 ಐಡಿಗೆ ಎಷ್ಟು ಪೇರ್ ಮ್ಯಾಚ್? 1,000. 2 ಐಡಿಗೆ 3 ಐಡಿಗೆ 3,000. ನಮ್ಮ ಕೇಶವಮೂರ್ತಿ ನಿಂತ್ಕೊಂಡು 3 ಅಡಿ ಎಷ್ಟೇ ವಾರಕ್ಕೆ 15 ಐಡಿ ಕೊಡ್ತಾರೆ. ಎಷ್ಟು ಹೇಳಿ? 10, 12, 15 ಐಡಿ ಕೊಡ್ತಾರೆ. ಸ್ಯಾರಿ ನಾನು 12 ಐಡಿ ಕೂಡ 12,000 ಬಂತಲ್ಲ. ಅವ್ರ ಅಕ್ಕಂಗೆ ಸ್ಯಾರಿ ಕೊಡ್ಸಿದ್ದು ಅವ್ರು ನಾನು ಟೀಮ್ ಸ್ಟಾರ್ಟ್ ಆದರೆ ನೀವು ಸಕ್ಸಸ್ ಏನು ಕಾಣುತ್ತೆ ಗೊತ್ತಾ? ನಾವು ಯಾವ್ದಾದ್ರು ಒಂದು ಐಟಮ್ ನೋಡ್ತೀವಿ ನೋಡಿ, 1 ಲಕ್ಷ ಅಂದರೆ ಬರೀ 100 ಐಟೀಸ್. ಒಂದು ಸೈಟ್ ನೋಡ್ತೀವಿ ಅಂದ್ಕೊಳ್ಳಿ 30 ಲಕ್ಷ, ಓನ್ಲಿ 3,000 ಐಟೀಸ್. ಈಗ ನಾನು ಮನೆ ಮಾಡಿದ್ದೆ, ಸ್ವಲ್ಪ ಬೇಕಲ್ಲ ಹೋಮ್ ಲೋನ್ ಮಾಡಿಸ್ತೇನೆ, 32 lakhs ಹೋಮ್ ಲೋನ್ ಮಾಡ್ಬೋದು. ನಾನು ಜಾಸ್ತಿ ತೊಗೊಳ್ಳಿಲ್ಲ. ಇನ್ನೊಂದು 3-4 ತಿಂಗಳು ರೂಪಿ ಒಳಗೆ ಕೊಡ್ತೀನಿ. ಮಹಿಳೆಗೆ ಎಷ್ಟೇ ಕೊಟ್ಟರು ರೂಪಿ ಒಳಗೆ ನಂಗೆ ಕೊಡಲ್ವಾ? ಸಾಲನೇ ಅಂದಿದ್ದಲ್ಲ, 1 ಶಾಟ್ ಸಾಲ ಫಿನಿಶ್. 1 ಡೈಮೆಂಡಲ್ ಸೈಟ್, 2 ಡೈಮೆಂಡ್ ಸೈಲೆಂಟು, ರೂಪಿ ಡೈಮೆಂಡಲ್ಲಿ ಮನೆ, ಅದು ನೆಕ್ಸ್ಟ್ ಬೇನ್ಸ್ಕಾರ ತೋರಿಸಿದ್ನಲ್ಲ. ಮೋಸ್ಟ್ ಆಫ್ ಆಲ್ ಮನೆ ಓಪನಿಂಗಿಗೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ವಿಷನ್ ಕಾಣ್ತಾ ಇದ್ದೀನಿ, ಮಹಿಳೆ ಥರ ಬಂದಿದ್ದು ಕೆಲಸ ಮಾಡ್ತಾ ಇದ್ದೀನಿ, ಪಾಸಿಟಿವ್ ಯೋಚನೆ ಮಾಡ್ತೀನಿ, ಭಗವಂತ ಕೊಟ್ಟೆ ಕೊಡ್ತಾನೆ. ಚಿತ್ರ ಹಾಕೊಂಡ್ಬಿಟ್ಟಿದ್ದೀನಿ, ನನ್ನ ಮೇಲೆ ನಾಳೆ ಕಂಡೀಷನ್ ಹಾಕೊಂಡ್ಬಿಟ್ಟಿದ್ದೀನಿ, ನಿಮ್ಮ ಮುಂದೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಈಗ ನನಗೆ ಕಾಡ್ತಾ ಇರುತ್ತೆ, ಬೆನ್ಸ್ತಾಂಡ್ ಹೋಗ್ಬೇಕು, ಬೆನ್ಸ್ತಾಂಡ್ ಹೋಗ್ಬೇಕು, ಬೆನ್ಸ್ತಾಂಡ್ ಹೋಗ್ಬೇಕು, ಬೆನ್ಸ್ತಾಂಡ್ ಹೋಗ್ಬೇಕು. ಇದು ಹೆಂಗೆ ಗೊತ್ತಾ? ನೀವು ಕನಸು ಕಾಣಿದ್ದು ನಿಮ್ಮ ಮೈ ಮೇಲೆ ಒಂಟಿ ಸಲಗ ಅದ್ರ ಮೇಲೆ ಮಣ್ಣು ಹಾಕೋದು ಗೊತ್ತಾ? ಗೂಡಿ ಅದ್ರ ಮೇಲೆ ಹಾಕ್ಬೇಕಲ್ಲ. ನಾವು ಕೆಲಸ ನೆಟ್ವರ್ಕಲ್ಲಿ ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ತನ್ನ ಮೇಲೆ ತಾನು ಯಾವ ಕೆಲಸ ಹಾಕೊಂಡು ಮಾಡ್ತಾನೆ ಅವನು ಉದ್ಧಾರ ಆಗ್ತಾನೆ. ಸೋಮವಾರ ಯಾರು ಇರ್ತಾರೆ 100% ಉದ್ಧಾರ ಆಗಲ್ಲ. ನಾವೆಲ್ಲ ಏನು ಮಾಡ್ತೀವಿ ಗೊತ್ತಾ? ಸುಮ್ಮನೆ ಕೂರಲ್ಲ. ಇವತ್ತು ಅವರ ಭಾನುವಾರ BOP ಮುಟ್ಟಿದೆ, ಸುಮ್ಮನೆ ಯಾರು ಒಂದು ಟೀಮ್ ಇಟ್ಕೊಂಡು ಹೋಗ್ಬಿಡೋಣ, ಹೋಮ್ ಮೀಟಿಂಗ್ ಮಾಡೋದು, ಡಿಸ್ಕಷನ್ ಮಾಡೋದು, ಅಲ್ಲೊಂದು ಟಾರ್ಗೆಟ್ ಕೊಡೋದು, ಅಲ್ಲೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ನಾವು ವಿಷನ್ ಇದೆ ತುಂಬ, ಏನಾದ್ರು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕಂತ. ಇವತ್ತು ಮುಗಿಯೋದಿರ್ಬೋದು, ಪಾಟೀಲ್ ಅವ್ರ ಮನೆ ಹೇಗಿದೆ, ಇಷ್ಟು ದೊಡ್ಡ ಟೀಮ್. MD ಸರ್ ಹೇಳ್ತಿದ್ದು ಬಾತ್ರೂಮ್ ಅಂದ್ಬಿಟ್ಟು ಎಲ್ಲ ಕಡೆ AC ಹಾಕ್ಬಿಟ್ಟಿದ್ದಾರೆ ಅಂತ. ಬಾತ್ರೂಮ್ ಅಂದ್ಬಿಟ್ಟು ಎಲ್ಲ ಕಡೆ AC ಹಾಕ್ಬಿಟ್ಟು MD ಅವ್ರಿಗೆ ಹೆಂಗೆ ಎಂಟ್ರಿ ಕೊಟ್ಟರು. ಅದಾದ್ಮೇಲೆ ನೋಡಿ, ಅದು ಹುಡುಗ ಚೆನ್ನಾಗಿದ್ದಾನ? ಸಂತೋಷ ಹೀರೋ ಚೆನ್ನಾಗಿದ್ದಾನ? ಹೋಗಿ ಓಡಿರಿ ಒಂದು ಚಪ್ಪಾಳೆ. ಇನ್ನೂ ಕಂಡಿಸ್ತು ಅದಕ್ಕೆ ಕಂಡ್ಯೂಸ್ ಮಾಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ. ಸೊ ನೋಡಿ, ಇಲ್ಲಿ ನೋಡ್ರಿ ನಮ್ಮ ಆಂಟಿ ಹೆಂಗಿದೆ. ಇದು ಗುಲ್ಲು ಆಂಟಿ, ನಾನು ಗುಲ್ಲು ಅಂತಲೇ ಕರೆಯೋದು. ಎಷ್ಟು ಮುದ್ದಾಗಿದ್ದಾರೆ ನೋಡಿ. ಅವ್ರದ್ದು ಮದುವೆಗಳಿಗೆಲ್ಲ ಹೋಗ್ಬಿಟ್ರೆ ನಮ್ಮ ಪ್ರೋಗ್ರಾಮಿಗೆ ಬಂದ್ರೆ ನಾವು ಅದು ಹೇಳ್ತಿದ್ದೆ, ಒಂದ್ಸರಿ ಕಡೆ ಇಲ್ಲ ಕತ್ ತೆಗೆದು ಬಿಡ್ತಾರೆ ಅಂತ. 2 kg ಚಿನ್ನ ಚೇಂಜ್ ಡೈರೆಕ್ಷನ್ ಇನ್ವೆಸ್ಟ್ ಮಾಡೋದು. 2 kg ಚಿನ್ನ, ಇದೇ ಗುಣಾಶನ 2 kg ಚಿನ್ನ ಎಂಕ್ವೈರಿ ಮಾಡಬೇಕಂದ್ರೆ ಅವ್ರ ಮನೆ ಕನ್ನ ಹಾಕ್ಬೇಕು. ಎಲ್ಲಿಟ್ಟಿರ್ತಾರೆ ನಂಗೆ ಗೊತ್ತಿಲ್ಲ. ಅವ್ರು ಸ್ಟಾರ್ಟಿಂಗಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸೇರ್ಬೇಕಾದ್ರೆ 2000 ಇಸ್ವಿಯಲ್ಲಿ ಅವ್ರ ಮನೆಯಲ್ಲೆಲ್ಲ ಆ ಪಾತ್ರೆಗಳಲ್ಲಿ ನೀರು ಬರೋದು. ಮಳೆಗಾಲದಲ್ಲಿ ಪಾತ್ರೆಗಳು ಇಡ್ತಿದ್ರು. ಯಾವಾಗ MD ಸರ್ ಹೇಳಿ ಮೀಟಿಂಗ್ ನೋಡಿಲ್ವ? ಗುಲ್ನಾಸ್ ಹೆಂಗಿದ್ರು? 25 kg ಇದ್ರು. ಶಬೀನ್ ಅವರು ಅಷ್ಟಿದ್ರು ಅಂದರು. ಈ ಗುಲ್ನಾಸ್ ದುಡ್ಡು ಜಾಸ್ತಿ ಆದಾಗ ಅವ್ರು ತಪ್ಪಾಗ್ತಾರೆ. ಕರೆಕ್ಟ್ ಹೋದವರು ನಮ್ಮ ಕಡೆ ತುಲಾವರ ಹಾಕ್ತಾರೆ ಗೊತ್ತಲ್ಲ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಕಡೆ ಅವ್ರ ದುಡ್ಡಿಗೆ ತುಲಾವರ ಹಾಕ್ಬೇಕು. ಆ ಲೆವೆಲಿಗೆ ವಿಷನರಿ ಪೀಪಲ್. ನಾನು ಸ್ವಂತ ಮನೆ ಕಟ್ಬೇಕಂತೇಳಿ ಇವತ್ತು 8 ಮನೆ ಬಾಡಿಗೆ ಬರ ಮಾಡ್ಕೊಂಡಿದ್ದಾರೆ. ಒಂದು ಟೈಮಲ್ಲಿ ಬಾಡಿಗೆ ಮನೆಯಲ್ಲಿ ನೀರು ಬಿಡ್ತಿತ್ತು. 8 ಮನೆ ಬಾಡಿಗೆ, 8 ಮನೆ ಬಾಡಿಗೆ. ಈ ಸ್ಟಾರ್ ಎಲ್ಲಿ ಬಿಡಲಿ, ತಿಂಗಳಿಗೆ 1 ಲಕ್ಷದ ಮೇಲೆ ಇಲ್ಲ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 2 ಲಕ್ಷಕ್ಕೆ ತಗೊಂಡಂತ ಒಂದು ಸೈಟು ಇವತ್ತು ನೇರಗಳು ಶಬೀನ ಮೇಡಮ್ ಎಷ್ಟು ಹೊಂದಿಸಿಯಾರ? ಅಕ್ಕೋ ಅಕ್ಕ ನಮಸ್ಕಾರ. ದೃಷ್ಟಿಯಲ್ಲಿ ಬೀಳಲ್ಲ. ಅವ ಸೈಟ್ ತಗೊಂಡ್ರಲ್ಲ, ಇವತ್ತು ಎಷ್ಟಿದೆ ರೈಟ್? ಫ್ರೀ. ಇನ್ನೊಂದು ಗೊತ್ತಾ, ನೀವು ಎಂಥವ್ರು ತೆಗಿದ್ರೆ ನಿಮ್ಗೆ ಗೊತ್ತಿಲ್ಲ. ನಮ್ಮ MD ಸರ್ ಏನು ಗೊತ್ತಾ, ದುಡ್ಡು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅವರೇ ಲಾಕ್ ಮಾಡ್ಕೊಡ್ತಾರೆ ನಮ್ಮ ಆ ಸೈಟಿಗೆ, ಈ ಮನೆಗೆ, ಈ ಕಾರಿಗೆ. ದುಂದು ವೆಚ್ಚ ಮಾಡೋಕ್ಕೆ ಬಿಡಲ್ಲ. ನಮ್ಮ ಲೈಫ್ ಅಷ್ಟು ಸೆಕ್ಯೂರ್ ಮಾಡ್ತಾರೆ ಸ್ನೇಹಿತರೆ, ಅಷ್ಟು ಸೆಕ್ಯೂರ್. 10 ಲಕ್ಷ 20 ಲಕ್ಷ ಬರ್ತಾ ಇದೆ ಅಂದರೆ ನನಗಿಂತ ಮುಂಚೆ ನಮ್ಮ ಮನೆಯವರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಇಷ್ಟು ಬರ್ತಾ ಇದೆ ಅಂತ ಹೇಳಿ. ವಿಷನರಿ ಪೀಪಲ್ಸ್
ಗಿರೀಶ್ ಹೆಂಚಿನ ಅವಸ್ಥೆ ಮಾಡಿದೆ, ಪಲ್ಲೆ ಮಾಡಿದೆ. ಇವತ್ತು ನೋಡಿ ಅವ್ರ ಫೋಟೋ ನೋಡಿದ್ರೆ ಖುಷಿ ಆಗ್ತದೆ. ಫ್ಯಾಮಿಲಿದೆಲ್ಲ ಹಾಕಿದ್ರು. ಆಲ್ರೆಡಿ ಲಾಸ್ಟ್ ಮಂತು 7th ಇಯರ್ ಆ್ಯನಿವರ್ಸರಿ ಎಷ್ಟು ಸರಿ ಇನ್ಕಮ್ ಇತ್ತು? 22 lakhs. 22 ಲಕ್ಷ. ಒಂದೊಂದು ರ್ಯಾಂಕು ನಿಮ್ಮ ಸಾಲ ತರುತ್ತೆ, ಒಂದೊಂದು ರ್ಯಾಂಕ್ ನಿಮ್ಮ ಸೈಟು, ಒಂದೊಂದು ರ್ಯಾಂಕ್ ಒಂದೊಂದು ಮನೆ. ನೀವೆಲ್ಲ ಏನು ಗೊತ್ತಾ, ಈ ಕೊಚ್ಚಲ್ಲಿ ಮೀನು ಹಿಡಿತಾರೆ ನೋಡಿ, ನಾವು ಹಳ್ಳಿ ಕಡೆ ಹಿಡಿದಿರ್ತಾರೆ ನೋಡಿ, ಕಟ್ಟೆ ಕುತ್ಕೊಂಡು ಮೀನು ಹೋಗ್ಬಿಡುತ್ತೆ ಅಂತೇಳಿ. ಆ ಥರ 100 days 1 2 3 4 ನಂದು ಒಂದು 100 days ಬಂದರೆ ನನಗೆ ಫಸ್ಟ್ ರ್ಯಾಂಕ್ ಆಗುತ್ತೆ. ಯಾರಿಗೆ ಮಂಗ ಮಾಡಲ್ಲ. ಯಾರ ಮನೆಗೆ ಹೋಗಿ ಪಾಪ ಪೈಲ್ಸ್ ಇದ್ದವ್ರಿಗೆ ಪೈಲ್ಸ್ ಕೊಡ್ತೀನಿ, ಹಾರ್ಟ್ ಅಟ್ಯಾಕ್ ಇದ್ದವ್ರಿಗೆ ಶುಗರ್ ಕೊಡ್ಕೊಂಡು ಒಟ್ಟು 100 days ಹಾಕ್ಬೇಕು. ವಿಷನರಿ ಇಲ್ಲ, ವಿಷನ್ ಇಲ್ಲ. 4 1 2 3 4 5 6ನೇ ರ್ಯಾಂಕ್ವರೆಗೂ ಒಂದು ಟೀಮ್ ಕಟ್ಟಬೇಕು ರೀ. 6ನೇ ರ್ಯಾಂಕ್ 4 ಲೀಡರ್ ಆಗೋವರೆಗೂ ಟೀಮ್ ಕಟ್ಟಬೇಕು. ಅವಾಗ ಇನ್ಕಮ್ ಕಮ್ಮಿ, ಮೋಟಿವೇಶನ್ ಆಗಲ್ಲ. ನಮ್ಮ ಇನ್ಕಮ್ ನೋಡಿದ್ರೆ ಯಾಕೆ ಮೋಟಿವೇಶನ್ ಆಗಲ್ಲ? ಫಸ್ಟ್ ರ್ಯಾಂಕಿಗೆ ಎಷ್ಟು ಇನ್ಕಮ್ಮು? ಆ ಟೈಮಲ್ಲಿ ನಿಮ್ಮ ದುಡ್ಡು ಎಷ್ಟಿದೆ ಪರ್ಸನಲ್ ಆಗಿ? 20,000 30,000 40,000 ಇಲ್ವಾ? V-Star ಜಾಯ್ನ್ ಆಗಿದ್ದೀರಾ, ನಿಮ್ಮ ಇನ್ಕಮ್ 30,000 20,000 ಬರ್ತಾ ಇದೆ ಆಲ್ರೆಡಿ. V-Star ಬಂದ್ಮೇಲೆ ಎಷ್ಟು ಇನ್ಕಮ್ ಇದೆ ಫಸ್ಟ್ ರ್ಯಾಂಕಿಗೆ? ಮೋಟಿವೇಶನ್ ಆಗುತ್ತಾ? ಹೇಳಿ? ಆಗಲ್ಲ. 2ನೇ ರ್ಯಾಂಕಿಗೆ ಎಷ್ಟು? ಅದಕ್ಕಿಂತ ನಿಮ್ಮ ಸಂಬಳ ಜಾಸ್ತಿ ಇರ್ಬೇಕಾದ್ರೆ ನಿಮ್ಗೆ ಹೆಂಗೆ ಮೋಟಿವೇಶನ್ ಆಗುತ್ತೆ? ಆಗುತ್ತಾ ಮೋಟಿವೇಶನ್? ಯಾವಾಗ ಮೋಟಿವೇಶನ್? 6ನೇ ರ್ಯಾಂಕ್ ಆದಾಗ ಥೈಲ್ಯಾಂಡಲ್ಲಿ ಹೋಗಿ ಮಸಾಜ್, ತಾಯಿ ಮಸಾಜ್, ಅಮ್ಮ ಮಸಾಜ್, ಅತ್ತೆ ಮಸಾಜ್, ಎಲ್ಲ ಮಸಾಜ್ಗಳಾದಾಗ ಕರೆಕ್ಟ್ ಹೋದವ್ರು ಯಾಕೆ ಮಾಡಬೇಕು ಲೈಫಲ್ಲಿ? ಕರೆಕ್ಟ್ ಹೋದವ್ರು 6ನೇ ರ್ಯಾಂಕ್ ಆದಾಗ ಟೀಮ್ ದೊಡ್ಡದಾಗುತ್ತೆ. ನಿಮ್ಮ ಕೆಳಗೆ 10 ಜನ ಕೆಲಸ ಮಾಡೋರಿರ್ತಾರೆ. ನಾನು ಹೇಳಿದ್ನಲ್ಲ, 100 days split done 1,000 ಟನ್, 100 days split done 1,000 ಟನ್. ನನ್ನ ಗ್ರೂಪಲ್ಲಿ ಕೇಶವಮೂರ್ತಿ 100 days split done 1,000 ಟನ್, ಪ್ರಿಯಕದಂ 200 days split done 2,000 ಟನ್, ನೇತ್ರ 2 days split done ಇಲ್ಲಿ 2,000 ಬಿತ್ತು. 20 ಜನ ಒಂದೊಂದು ಐಡಿ ತಂದರೆ ಡೈಲಿ ಎಷ್ಟಾಯ್ತು ನನಗೆ? ತಿಂಗಳಿಗೆ ಎಷ್ಟಾಯ್ತು? 6 ಲಕ್ಷ. ಕರೆಕ್ಟಾ? ಮತ್ತು ನಾನು ಇನ್ಕಮ್ ಹೇಳ್ಬೇಕಾದ್ರೆ ನಿಮಗೆ ಅದಕ್ಕೆ ಖುಷಿಯಾಗಿರ್ತೀನಿ, ಬೇರೆ ಏನಿಲ್ಲ. 6ನೇ ರ್ಯಾಂಕ್ ಆದಷ್ಟು ಜಲ್ದಿ ಹೊಡಿರಿ, ಒಳ್ಳೆ ಟೀಮ್ ಆಗುತ್ತೆ ಸ್ನೇಹಿತರೆ. ಸೊ ಇವರೆಲ್ಲ ವಿಷನರಿ ಪೀಪಲ್ ಸ್ನೇಹಿತರೆ, ನಮ್ಮ ಕಂಪನಿಗೆ ಕೆಲಸ ಮಾಡ್ತಕ್ಕಂಥದ್ದು. ನೋಡಿ, ಪ್ರಿನ್ಸಿಪಲ್ ಆಫ್ ಸಕ್ಸಸ್ ನೋಡಿ, ಹೈಯರ್ ಎಜುಕೇಶನ್. ಯಾರಿಗೆ ಹೈಯರ್ ಎಜುಕೇಶನ್ ಇದೆ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಯಾಕೆಂದ್ರೆ ಅವ್ರ ಹತ್ರ ಹೈಯರ್ ಎಜುಕೇಶನ್ ಇದೆ, ಒಳ್ಳೆ ಡಾಕ್ಟರ್ ಆಗಿದ್ದಾರೆ, ಅವ್ರಿಗೆ 100% ಡಾಕ್ಟರ್ ಓದಿದ್ದಾರೆ, ಯಾವ್ದಾದ್ರು ಕ್ಲಿನಿಕ್ ನರ್ಸಿಂಗ್ ಹೋಮ್ ಎಲ್ಲರೂ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ಕರೆಕ್ಟ್ ಅಲ್ಲ? ಹೈಯರ್ ಎಜುಕೇಶನ್ ಇದ್ದಾಗ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಸ್ನೇಹಿತರೆ. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಇವತ್ತು ವಿರಾಟ್ ಕೊಹ್ಲಿಗೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟು. ಟೋಟಲ್ ಇಂಡಿಯಾ ಟೀಮಲ್ಲಿ ಅಗ್ರೆಸಿವ್ ಮ್ಯಾನ್ ಅಂದ್ರೆ ಅವರೇ. ಬುಮ್ರಾ ವಿಕೆಟ್ ಕಂಡ್ರೆ ಇವ್ರು ಖುಷಿಯಾಗ್ಬಿಟ್ಟಿರ್ತಾರೆ, ಅಷ್ಟು ಖುಷಿಯಾಗ್ಬಿಡ್ತಾರೆ, ಎಕ್ಸೈಟ್ಮೆಂಟ್ ಇರ್ತಾರೆ, ಜೋಶಲ್ಲಿರ್ತಾರೆ. ಈ ಟೀಮಲ್ಲಿ ಯಾರು ಮೇಲ್ಗಡೆ 10,000 ಬಂತು ಅಂತ ತಕ್ಷಣ 1000 ಬಂತು, ನೀನು ಐಡಿಯಾ ಇರ್ತಲ್ಲ, ನೀನು 3 ಆಗ್ತಲ್ಲ, ನಾನು 2 ಆಗ್ತಾಯಿಲ್ಲ, ನೀನು 1 ಆಗ್ತಲ್ಲ, ಅದೆಲ್ಲ ಸೇರ್ಕೊಂಡು 10,000 ಬಂದ್ಬಿಡ್ತು. ಹೌದು ಇರುತ್ತಾ? ಹೊಟ್ಟೆ ಕಿಚ್ಕೊಡ್ತೀವಿ ಅಲ್ಲ. ಅಗ್ರೆಸಿವ್ ವಿರಾಟ್ ಕೊಹ್ಲಿ. ಯಾರೇ ಗೆಲ್ಲಿ ಇಂಡಿಯಾ ಟೀಮಲ್ಲಿ, ಯಾರ ವಿಕೆಟ್ ತಳ್ಳಿ, ಯಾರೇ ಸೆಂಚುರಿ ಹೊಡಿಲಿ, ಸೆಲೆಬ್ರೇಷನ್ ಯಾರು ಮಾಡ್ತಾರೆ? ವಿರಾಟ್ ಕೊಹ್ಲಿ ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಇವತ್ತು ಫೇಮಸ್ ಆಕ್ಟರ್ ಆಗಿದ್ದಾರೆ. ಅವರ ಆಕ್ಟರ್ ಅಲ್ಲ, ಕ್ರಿಕೆಟರ್ ಆಗಿದ್ದಾರೆ. ಅವರ ಬ್ಯಾಟಲ್ಲಿ MRF ಅಂತ ಇದೆ ಸ್ನೇಹಿತರೆ. ಬರೀ ಸ್ಟಿಕ್ಕರ್ MRF ಅಂತ ಹಾಕಿಕ್ಕೆ ನೇರಬಿಟ್ಟು 300 crores ಅವರಿಗೆ ಕೊಟ್ಟಿದ್ದಾರೆ ಅಂತ. ಬರೀ ಸ್ಟಿಕ್ಕರ್ ಹೇಳಿ, ಸ್ಟಿಕ್ಕರ್. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ರಣವೀರ್ ಸಿಂಗ್, ದುರಂಧರ್ ಪಿಕ್ಚರ್ ನೋಡಿದ್ರ? ಈಗ ಬಂದಿದೆಯಲ್ಲ, 1,250 ಕೋಟಿ ಕಲೆಕ್ಷನ್. ಎಷ್ಟು ಹೇಳಿ? 1,000. ಒಂದ್ಸರಿ ಬೆಳೆಯೋರು ಸ್ನೇಹಿತರೆ, ಒಂದ್ಸರಿ ಬೆಳೆಯೋರು ಹಿಟ್ ಆದರೆ ಬಾಬಾ ಜಮ್ಮಿ ದೇತಾಯ ಚಪ್ಪರ್ ಪಾರ್ಟಿ ದೇತಾಯ ಅಂತಾರಲ್ಲ, ಹಾಗೆ ನಿಮಗೆ ಒದ್ದೊತ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆದರೆ ನಮ್ಮಲ್ಲಿ ಕನಸೇ ಇಲ್ಲ, ಮುಂದೆ ಮಾಡ್ತಕ್ಕಂಥ ಭರವಸೆನೇ ಇಲ್ಲ. ಎಲ್ಲೋ ಹೋಗಿದ್ದೀರಾ, ಕ್ಲೋಸಿಂಗ್ ಬರಲಿಲ್ಲ, ಕ್ಲೋಸಿಂಗ್ ಇಲ್ಲಪ್ಪ, ಹಾಳಾದವರು ಒಬ್ಬರದ್ದು ದುಡ್ಡು ಕೊಡೋದು ಬಿಡುವ, 4 ಮನೆಗೆ ಹೋಗಿದ್ದೆ ಅಂತ ಶಾಪಾಕ್ಷಿ ಬರ್ತಿಲ್ಲ. ಕರೆಕ್ಟ್ ಹೋದವ್ರು ಮತ್ತು ಇನ್ನೆಲ್ಲಿ ಬರೋದು ಹೇಳಿ ಸ್ನೇಹಿತರೆ. ಸೊ ಕೆಳಗೆ ಬಂತು ಅಂತ ಹೇಳಿದ್ರೆ ಪ್ರಭುದೇವ್ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ಇಂಡಿಯಾದ ಮೈಕಲ್ ಜಾಕ್ಸನ್ ಅಂತ ಹೇಳ್ತಾರೆ. ಕರೆಕ್ಟ್ ಹೋದಲ್ವಾ? ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇತ್ತು. ನಾವು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ನಮ್ಮಲ್ಲಿಲ್ಲ. ಈಗ ನನ್ನೊಂದು ಹೀರೋಗೆ ಏನಾದ್ರು ತಗೋತಾರ, ಲಾಕ್ ವಿಲನ್ ತಗೋಬೇಕು. ನಂತರ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇಲ್ಲ. ಈ ಫೇಸ್ ತಗೊಂಡ್ರೆ ಅದ್ರ ವಿಲನ್ ಸೈಡ್ ಆಕ್ಟರ್ ನನಗೆ ಕೊಡಲ್ಲ. ಕರೆಕ್ಟ್ ಅಲ್ವಾ? ಮತ್ತು ನನಗೆ ಎಲ್ಲಿ ಇನ್ಕಮ್ ಅವಕಾಶ ಇದೆ ನಮಗೆ? ಹೋಗ್ಲಿ, ನಾವೇನಾರು SP ಬಾಲಸುಬ್ರಹ್ಮಣ್ಯಂ ಥರ ಸಾಂಗ್ ಹೇಳೋಕ್ಕಾಗುತ್ತಾ? ಆಶಾ ಭೋಸ್ಲೆ ಥರ ಸಿಂಗಿಂಗ್ ಮಾಡೋಕ್ಕಾಗುತ್ತಾ? ಇಲ್ಲ, ನಮ್ಮಲ್ಲೆಲ್ಲ ಟ್ಯಾಲೆಂಟ್ ಇಲ್ಲ. ಟ್ಯಾಲೆಂಟ್ ಇದೆ, ಇವೆಲ್ಲ ಒಂದು ಫೀಲ್ಡ್ ಸಿಕ್ತು, ಆ ಫೀಲ್ಡಲ್ಲಿ ಅವ್ರು ಗೆದ್ದಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಒಳ್ಳೆ ಶೋರೂಮ್ ಮಾಡಬೇಕು, ಫ್ಯಾಕ್ಟ್ರಿ
ಮಾಡಬೇಕು, ಸ್ಕೂಲ್ ಮಾಡಬೇಕು, ಹೋಟೆಲ್ ಮಾಡಬೇಕು ಅಂತ ಹೇಳಿದ್ರೆ, ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕು ಹೇಳಿ? ಥ್ಯಾಂಕ್ ಯು ಸರ್. ಸೊ ಒಳ್ಳೆ ಶೋರೂಮ್ ಮಾಡಬೇಕು. ಎಷ್ಟೋ ಜನ ನಾವು ಹೋದಾಗ ಈ ಥರ ಶೋರೂಮ್ ನಾವು ಮಾಡೋಣ ಅಂತ ನಾವೆಲ್ಲ ಕನಸು ಕಾಣ್ತೀವಿ. ಆದರೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ, ಕರೆಕ್ಟ್ ಹೌದಲ್ವಾ? ಇನ್ವೆಸ್ಟ್ಮೆಂಟ್ ಅವ್ರು ಗೆಲ್ತಾ ಇದ್ದಾರೆ, ಕರೆಕ್ಟ್ ಹೌದಲ್ವಾ? ಅಂದ್ರೆ ಜಗತ್ತಲ್ಲಿ ಟ್ಯಾಲೆಂಟ್ ಇರೋರು ಗೆಲ್ತಾ ಇದ್ದಾನೆ, ಇನ್ವೆಸ್ಟ್ಮೆಂಟ್ ಮಾಡೋರು ಗೆಲ್ತಾ ಇದ್ದಾನೆ. ಸೊ ಹೈಯರ್ ಎಜುಕೇಶನ್ ಇದ್ದಂಥ ವ್ಯಕ್ತಿಗಳು ಗೆಲ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಇಲ್ಲ, ಇದೇ ಸಂತು ನಿಮ್ ಕಣ್ ಮುಂದೆ SLC ಓದಂತ ವ್ಯಕ್ತಿ ಇವತ್ತು ರೀಸ್ಟ್ ಆಫೀಸಲ್ಲಿ ನಿಯರ್ ಅಬೌಟ್ 3 ಕೋಟಿಯಿಂದ ಸೇರಿ 3.5 ಇಂದ 4 ಕೋಟಿವರೆಗೂ ಇನ್ಕಮ್ ಅನ್ನು ಮಾಡಿದ್ದಾರೆ. ವಿತ್ ಪ್ರೂಫ್ ಸ್ನೇಹಿತರೆ, ವಿತ್ ಪ್ರೂಫ್. ಲಾಟ್ ಕೊಟ್ಟು ಮಾತಾಡಲ್ಲ, ತಗೊಂಡು ನಾವು ಮಾತಾಡ್ತಾರೆ. ಎಲ್ಲಿಂದ ಬಂತು ಸ್ನೇಹಿತರೆ? ಎಷ್ಟೋ ಜನ ನಾನು SLC, ನಂಗೆ ಹೇಳಿಕ್ಕೆ ಬರಲ್ಲ, ನಂಗೆ ಮಾತಾಡಕ್ಕೆ ಬರಲ್ಲ, ಯಾರಿಗೆ ಮಾತು ಬರಲ್ಲ, ಮಿಸ್ಟರ್ ಮಾತು ಕಲಿಸುತ್ತೆ. ಯಾರಿಗೆ ಧೈರ್ಯ ಇಲ್ಲ, ಮಿಸ್ಟರ್ ಧೈರ್ಯ ಕೊಡುತ್ತೆ. ಯಾರಲ್ಲಿ ಟ್ಯಾಲೆಂಟ್ ಇಲ್ಲ, ಮಿಸ್ಟರ್ ಟ್ಯಾಲೆಂಟ್ ಇರೋ ಲೀಡರ್ಸ್ ಇದ್ದಾರೆ, ಅವರೇ ನಿಮ್ಮನ್ನ ಬೆಳೆಸ್ತಾರೆ. ನಿಮ್ಮಲ್ಲಿ ನಿರ್ಧಾರ ಇರಬೇಕು, ನಿಮ್ಮಲ್ಲಿ ನಂಬಿಕೆ ಇರಬೇಕು ಸ್ನೇಹಿತರೆ. ಸೊ ಇವತ್ತು ನೋಡಿ ವಿಚಾರಕ್ಕೆ ಬಂದಾಗ ವಾಟ್ ಕ್ಯಾನ್ ದೇ ಡೂ? ಈಗ ನೋಡಿ ಅದು ಯಾವುದೂ ಇಲ್ಲ, ನೆಕ್ಸ್ಟ್ ನಾವು ಏನು ಮಾಡ್ಬೋದು? ಅಥವಾ ನಾರ್ಮಲ್ ಲೈಫಿಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಡೋದ? ನಮ್ಗೆ ಎಕ್ಸ್ಟ್ರಾ ಲೈಫ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬಿಡೋದ? ಕೆಳಗೆ ಬಂತು ಅಂತ ಹೇಳಿದ್ರೆ ನೋಡಿ, ಆರ್ ಯು ಹ್ಯಾಪಿ ವಿತ್ ಯುವರ್ ಪ್ರೆಸೆಂಟ್ ಇನ್ಕಮ್? ಇಲ್ಲೇ ಇಷ್ಟು ಜನ ಕೂತಿದಿರಲ್ಲ ಸ್ನೇಹಿತರೆ, ನಿಮ್ಮ ಇನ್ಕಮ್ ನಿಮಗೆ ಹ್ಯಾಪಿ ಇದೆಯಾ? ಒಂದ್ಸರಿ ಯೋಚನೆ ಮಾಡಿ. ನಿಮ್ಮ ಇನ್ಕಮ್ ನಿಮ್ಗೆ ಹ್ಯಾಪಿ ಇದೆಯಾ? ನಿಮ್ಮ ಇನ್ಕಮಲ್ಲಿ ಆಭರಣ ಶೋರೂಮ್ಗೆ ಹೋಗಿ ಕನಸು ಕಾಣ್ಬೋದಾ? ಕಾಣಕ್ಕಾಗಲ್ಲ. ಕಾಣ್ಬೋದು ಯಾವ ಗೊತ್ತಾ? ಕೂಡಿಟ್ಟು ಯಾವುದೋ ಚೀಟಿ ಹಾಕಿ ಎಲ್ಲ ಲೋನ್ ತೊಗೊಂಡು ಅದು ಬಡ್ಡಿ ಕಟ್ಕೊಂಡು ಖುಷಿಗೋಸ್ಕರ ಒಂದು ಸರ, ಒಂದು ಬ್ರಾಸ್ಲೆಟ್ ತೊಗೊಂಡು ಇಟ್ಕೋಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಇವತ್ತು ನೋಡಿ ನಮ್ಮ ಇನ್ಕಮ್ ನಾವು ನೋಡಿದಾಗ ಯೋಚನೆ ಮಾಡಬೇಕು, ಆರ್ ಯು ಹ್ಯಾಪಿ ವಿತ್ ಯುವರ್ ಜಾಬ್ ಆರ್ ಬಿಸ್ನೆಸ್ಸು? ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸು ಜಾಬು ನಿಮಗೆ ಖುಷಿ ಕೊಡ್ತಾ ಇದೆಯಾ? ಎಷ್ಟೋ ಜನಕ್ಕೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ನಿಮಗೆ ಖುಷಿ ಕೊಡ್ತಾ ಇಲ್ಲ ಸ್ನೇಹಿತರೆ. ನಿಮ್ಮ ಜಾಬ್ ನಿಮ್ಗೆ ಖುಷಿ ಕೊಡ್ತಾ ಇಲ್ಲ. ಬಾಸಿಸಮ್ ಜಾಸ್ತಿ ಇದೆ. ಇನ್ ಟೈಮ್ ಹೋಗಿಲ್ಲ ಅಂದರೆ ಬಾಸ್ ಬೈತಾರೆ, ಲೇಟಾಗಿ ಕೆಲಸ ಮುಗಿಸ್ಕೊಂಡು ಬಂದರೆ ಹೆಂಡತಿ ಬೈತಾರೆ, ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ ಜಾಬ್ ನಮಗೆ ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ, ಇಸ್ ದೇರ್ ಬಿ ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇನ್ ಯುವರ್ ಕೆರಿಯರ್? ನಿಮ್ಮ ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಾ, ಜಾಬ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಪೊಟೆನ್ಷಿಯಲ್ ಇನ್ಕಮ್ ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಸ್ನೇಹಿತರೆ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬರಬೇಕಾದ್ರೆ ಇವೆಲ್ಲ ಮೂಲ ಬೇಸಿಕ್ ನಾಲೆಡ್ಜ್ ಇವೆಲ್ಲ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ದುಡ್ಡನ್ನು ಮಾಡ್ತಾರೆ ಸ್ನೇಹಿತರೆ. ಇದು ನಿಮ್ಮ ಇನ್ಕಮ್ನೇ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತದೆ ಏನಾಗ್ತದೆ ನಿಮಗೆ ಗೊತ್ತಿಲ್ಲ. ಎಷ್ಟೋ ಜನ ಸುಮ್ಮನೆ ರಿಜಿಸ್ಟರ್ ಬೇಸಿಕ್ ಬಂದ್ಬಿಡವ್ರೆ, ಸೀನಿಯರ್ ತಪ್ಕೊಂಡು ಹೋಗ್ತಾರೆ, 1ನೇ ರ್ಯಾಂಕು 2ನೇ ರ್ಯಾಂಕು 3ನೇ ರ್ಯಾಂಕು 4ನೇ ರ್ಯಾಂಕ್ ತಪ್ಕೊಂಡು ಹೋಗ್ತಾರೆ. ಹಂಗೆ ತಪ್ಪಿದ್ರೆ ಎಲ್ಲಿವರೆಗೂ ತಪ್ಪೋದು? ತಪ್ಪಲಿಕ್ಕೆ ಆಗುತ್ತಾ? ಸಾಧ್ಯತೆ ಇಲ್ಲ ಸ್ನೇಹಿತರೆ. ನಿಮ್ಮ ಇನ್ಕಮ್ ಏನಿದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ನಿಮಗೆ ನಿಮ್ಮ ಇನ್ಕಮ್ ಖುಷಿ ಕೊಡ್ತಾ ಇದೆ ಪರ್ಸನಲ್ ಲೈಫಲ್ಲಿ ಯೋಚನೆ ಮಾಡಿ. ನಾವು ಇರ್ತಕ್ಕಂಥ ಮನೆ ಬಗ್ಗೆ ಯೋಚನೆ ಮಾಡಿ. ಇವತ್ತು ಈ ಮನೇಲಿದ್ದೀವಿ, ಬಾಡಿಗೆ ಮನೇಲಿದ್ದೀವಿ, ಯಾವಾಗ ಹೋಗಿದ್ದ ಮನೆಗೆ ಹೋಗೋದು, ಯಾವಾಗ ಸ್ವಂತ ಮನೆಗೆ ಹೋಗೋದು? ಇವತ್ತು ಸ್ಕೂಟಿ ಇದೆ, ಹೊಸದು ಯಾವಾಗ ಆ್ಯಕ್ಟಿವ್ ಓಡ ತಗೊಳ್ಳೋದು, ಹೊಸ ಕಾರ್ ಯಾವಾಗ ತಗೊಳ್ಳೋದು? ಬರೀ ಧರ್ಮಸ್ಥಳ ಸುಬ್ರಹ್ಮಣ್ಯ ಮಾತ್ರ ನೋಡೋದಾ? ಸ್ವಲ್ಪ ಹೊಸ ಪ್ಲೇಸಲ್ಲಿ ನೋಡಬೇಕು, ಮಾಡಬೇಕು ಅನ್ನೋ ಕನಸು ನಮಗೆ ಬೇಕಲ್ವಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು. And last but not least, a great question of life, that do you really emotionally serious about your children? ನಿಮ್ಮ ಚಿಲ್ಡ್ರನ್ ಬಗ್ಗೆ ನೀವು ಸೀರಿಯಸ್ ಆಗಿ ಯಾವ ಥರ ಯೋಚನೆ ಮಾಡಿದ್ದೀರಾ? ಎಷ್ಟು ಜನ ಯೋಚನೆ ಮಾಡಿದ್ದೀರಾ? ಕರೆಕ್ಟ್ ಹೌದು ಅಲ್ವ? ಏನು SLC ಕಂಪ್ಲೀಟ್ ಆದ ತಕ್ಷಣ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿದಾಗ ಎಷ್ಟು ಲಕ್ಷ ಕಟ್ಟಬೇಕು, ಇಂಜಿನಿಯರಿಂಗ್ ಕಳಿಸ್ಬೇಕಾ, ಯಾವುದು ಕಳಿಸ್ಬೇಕು ಅಂತ ಹೇಳಿದಾಗ ಸೀರಿಯಸ್ ಆಗಿ ನಾವೆಲ್ಲ ಅದನ್ನು ಯೋಚನೆ ಮಾಡಕ್ಕೆ ಹೋದಾಗ ಸಾಧ್ಯತೆ ಆಗ್ತಾಯಿದೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಇಲ್ಲ ಸ್ನೇಹಿತರೆ. ಕ್ಯಾನ್ ಯು ಫುಲ್ಫಿಲ್ ದೇರ್ ಫ್ಯೂಚರ್ ನೀಡ್ಸ್ ವಿತೌಟ್ ಅಡ್ಜಸ್ಟ್ಮೆಂಟ್? ನನ್ನ ಲೈಫಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ನಾವೇನಾದ್ರು ಯೋಚನೆ ಮಾಡ್ತಾ ಇದ್ದೀವ ಸ್ನೇಹಿತರೆ? ಸೊ ಇವೆಲ್ಲ ಯು ಗೆಟ್ ಸ್ಯಾಟಿಸ್ಫೈಡ್ ಅಂತ ನಿಮಗೆ ನಿಮ್ಮ ಇನ್ಕಮಲ್ಲಿ ಸ್ಯಾಟಿಸ್ಫೈಡ್ ಆಗ್ತಾ ಇದೆಯಾ? ಬೇರೆಯವ್ರ ಮಕ್ಕಳು ಹೈಯರ್ ಎಜುಕೇಷನ್ ಇನ್ನೊಂದು ಎಲ್ಲೋ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಅದಕ್ಕೆ ಹೋಗ್ತಾ ಇಲ್ಲ. ನಾವು ಅಡ್ಜಸ್ಟ್ಮೆಂಟ್ ಆಗಿದ್ದೀವೋ ಖುಷಿ ಪಡ್ತೀವಿ, ನಾವು ಖುಷಿ ಪಡ್ತಾ ಇಲ್ಲ ಸ್ನೇಹಿತರೆ. ಕರೆಕ್ಟ್ ಹೌದು. ಈ ಥರ ನಾವೆಲ್ಲ ವಾತಾವರಣಗಳು ನೋಡಿದಾಗ ಸ್ನೇಹಿತರೆ, ಇವತ್ತು ಕೀ ಆಫ್ ಸಕ್ಸಸ್, ಏನಾದರೂ ಒಂದು ಒಳ್ಳೆ ಸಕ್ಸಸ್ ಬೇಕು ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಯಾವ್ದಾದ್ರು ಒಂದು ಅವಕಾಶ, ನನ್ನನ್ನು ಬೆಳೆಸ್ತೀನಿ ಅಂತ ಯಾವ್ದಾದ್ರು ಒಂದು ಕಂಪನಿ ಇದ್ದರೆ ಅದು ವಿಸ್ಟಾ ಪ್ಲೇಸ್ ವೆಲ್ನೆಸ್ ಓನ್ಲಿ ಸ್ನೇಹಿತರೆ. ಹೇಳಿದ್ರು ನಾನು ನಿಂತ್ಕೊಂಡ ಲೈಟ್ ಹೊಡಿತೈತೆ, ಅದಕ್ಕೆ ನಾನು ಕೇಳಿದ್ರು ಇಲ್ಲಿ ಕೇಳಿಸ್ದಲ್ಲ, ಅಲ್ಲೇ ಹೊಡಿದೆ ಕರೆಕ್ಟ್. ಫೋಟೋ ವಿಡಿಯೋಗ ಬಂದೆ, ಅದು ಲೈಟು ಇಲ್ಲಿ ಹೊಡಿತಾ ಇದೆ ಕಣ್ಣಿಗೆ, ನಿಲ್ಲಿಕ್ಕಾಗಲ್ಲ ಇಲ್ಲಿ. ಸೊ ಇವತ್ತು now there is a way to achieve your goal and fulfill your dreams and associating in direct selling with our company V-Star Wellness Private Limited. ಎಸ್ ಸ್ನೇಹಿತರೆ, ಇವತ್ತು ಏನಾದ್ರು ನಿಮ್ಮ ಲೈಫಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಟ್ಯಾಲೆಂಟ್, ವಿತೌಟ್ ಎಜುಕೇಶನ್
ಸ್ಟಾರ್ ಪ್ಲೇಸಲ್ಲಿ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಏನಾದ್ರು ಕೇಳಿದಾರ ಸ್ನೇಹಿತರೆ? ಯಾರು ಕ್ವಾಲಿಫಿಕೇಶನ್ ಕೇಳಿದಾರ? ನೀನು 3ನೇ ಕ್ಲಾಸು, ನಾನು 4ನೇ ಕ್ಲಾಸು, 5ನೇ ಕ್ಲಾಸ್ ಏನಾರು ಕೇಳಿದಾರ? ಏಜ್ ರಿಸ್ಟ್ರಿಕ್ಷನ್ಸ್ ಏನಾರು ಕೇಳಿದಾರ? ಇವತ್ತು ವಿ ಸ್ಟಾರ್ ಪ್ಲೇಸಲ್ಲಿ 72ನೇ ಇಸ್ವಿಯಲ್ಲಿ 72ನೇ ವರ್ಷದಲ್ಲಿ ಸೇರ್ಬೋದು, 76 ವರ್ಷಕ್ಕೆ ಡೈಮಂಡ್ ಆಗ್ಬೋದು ಅನ್ನೋ ಎಕ್ಸಾಂಪಲ್ ನಮ್ಮ ಅಪ್ಪರ ಸರ್. ಕರೆಕ್ಟ್ ಹೌದು. ನಾವು ಎಷ್ಟೋ ಜನ ಹೆಂಗಿದೀವಿ, ನಾವು ಡಿಸಿಷನ್ ತಗೊಳಕ್ಕಾಗಿಲ್ಲ. ಅವ್ರು ಜಾಯಿನ್ ಆಗಿದ್ದು ವಿ ಸ್ಟಾರ್ಗೆ 72 ವರ್ಷ ಇದ್ದಾಗ, 77ನೇ ವರ್ಷಕ್ಕೆ 76, 77ನೇ ವರ್ಷಕ್ಕೆ ಇವತ್ತು ಡೈಮಂಡ್ ಆಗಿದ್ದಾರೆ ಅಂದ್ರೆ ಅವ್ರ ಕೈಲಿ ವಿ ಸ್ಟಾರ್ ಮಾಡೋಕ್ಕಾಗುತ್ತೆ ಅಂದ್ರೆ ನಮ್ಮ ಕೈ ಮಾಡಲಿಕ್ಕೆ ಸಾಧ್ಯತೆ ಇಲ್ವಾ? ಸಾಧ್ಯತೆ ಇದೆಯೋ ಇಲ್ವೋ? ಸೊ ಒನ್ ಪಾಯಿಂಟ್ ನೋಡಕ್ ಹೋದ್ರೆ ನೋ ಬಿಗ್ ಇನ್ವೆಸ್ಟ್ಮೆಂಟ್ಸ್ ರಿಕ್ವೈರ್ಡ್. ಯಾವುದೇ ಕಾರಣಕ್ಕೂ ಬಿಗ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲ. ಸರ್ ನಾವು 15,000 ಇನ್ವೆಸ್ಟ್ ಮಾಡ್ತಾ ಇದೀವಿ ಸರ್. ಯಾರು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ? ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ದ ಪೀಪಲ್. ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಸೇಲ್ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದಾರ? ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ನೀವೇನು 15, 16,000, 17,000, 20,000 ನೀವೇನು ಪೇ ಮಾಡ್ತಾ ಇದ್ದೀರಾ ವಿತ್ GST ಬಿಲ್ ನಿಮಗೆ ಬೇಕಾದಂತ ಪ್ರಾಡಕ್ಟ್ ನಿಮ್ ಕೈ ಕೊಡ್ತಾ ಇದಾರೋ ಇಲ್ವೋ? ಇನ್ವೆಸ್ಟ್ಮೆಂಟ್ ಏನಾದ್ರು ಬಂತ ವಿ ಸ್ಟಾರ್ ಅಲ್ಲಿ? ನೋ ಇನ್ವೆಸ್ಟ್ಮೆಂಟ್. ಸೊ ಒನ್ ಪಾರ್ಟ್. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್. ವಿ ಸ್ಟಾರ್ ಇಂದ ಯಾವ್ದಾದ್ರು ಬಿಸ್ನೆಸ್ ಪ್ಲಾನಿಂಗ್ ಅಲ್ಲಿ ಇರ್ಬೋದು ಅಥವಾ ಸ್ಕಿಲ್ ಏನಾದ್ರು ಬೇಕು, ಏನಾದ್ರು ರಿಸ್ಕ್ ಇದೆಯಾ? ಕಲಿಸ್ಲಿಕ್ಕೆ ನಾವಿದ್ದೀವಿ ಸ್ನೇಹಿತರೆ. ಕಲಿಸ್ಲಿಕ್ಕೆ ಯಾರಿದ್ವಿ? ನಾವಿದ್ದೀವಿ. ನೋಡಿ ಎಕ್ಸಾಂಪಲ್ ಹೇಳ್ತೀವಿ ಸ್ನೇಹಿತರೆ. ನಾನು ಹೆಲ್ತಿಂದ ಏನು ಬೇಕಾದರೂ ಪ್ರಾಡಕ್ಟ್ ಕೇಳಿ ಸರ್, ಪಟ 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 ಹೇಳ್ತಾ ಇರ್ತೀನಿ. ಅಗ್ರಿಕಲ್ಚರ್ ಬಂದ ತಕ್ಷಣ ನಮ್ಮ ತಲೆಗೆ ಹೋಗಿರಲ್ಲ. ನಮಗೆ ನಮ್ಮ ನಾರದ್ರು ಲೋಹಿತ್ ಕಂಡವ್ರು ನೆನಪಿಗೆ ಬಂದ್ಬಿಡ್ತಾರೆ. ಕಾಲ್ಕಾಲ್ ಹಾಕೊಂಡಿರ್ತೀನಿ, ಲೋಹಿತ್ ಸರ್ ಸೊ ಆ್ಯಂಡ್ ಸೊ ಪರ್ಸನ್ ಇದ್ದಾರೆ. ಕಲೀಲಿಕ್ಕೆ ಈಗೋ ಬೇಕಾಗಿಲ್ಲ ರೀ. ನಾನು ರೂಬಿ, ಅವ್ರ ಪ್ರೆಸಿಡೆಂಟು, ಇವ್ರ ಕೂರು, ಅವ್ರ ಕೂರು ಯಾವುದೂ ಇಲ್ಲ. ಕಲಿಬೇಕು ಅಂತ ಹೇಳಿದಾಗ ತಲೆ ತಗ್ಸಿದ್ರೆ ಸಾಕು, ಭಗವಂತನೇ ನಿಮಗೆ ದಾರಿ ತೋರಿಸ್ತಾರೆ. ಎಷ್ಟೋ ಜನ ನಮ್ಮ ಈಗೋಸ್ಕರ, ಎಷ್ಟೋ ಜನ ನಮ್ಮ ಈಗೋಸ್ಕರ ಏನ್ ಮಾಡ್ತಾರೆ? ಅವ್ರಿಗೇನು ಕೇಳೋದು, ಇವ್ರಿಗೇನು ಕೇಳೋದು, ಅವರೇ ಕರೀಲಿ POPಗೆ, ಇವರೇ ಕರೀಲಿ, ನನ್ಗೆ ಫೋನ್ ಮಾಡಿಲ್ಲ, ನನ್ಗೆ ಝೂಮ್ ಮೀಟಿಂಗ್ ಹೇಳಿಲ್ಲ. ಬೇಕಾಗಿರೋದು ಯಾರಿಗೆ? ಯಾರಿಗೆ ಬೇಕಾಗಿರೋದು? ನಮಗೆ ಬೇಕಾಗಿರೋದು. ಇನ್ಕಮ್ ಯಾರಿಗೆ ಬೇಕಾಗಿರೋದು? ನಮಗೆ ಬೇಕಾಗಿರೋದು. ನಿಮ್ದು ವಿ ಸ್ಟಾರ್ ಗ್ರೂಪ್ಗಳು ಮಾಡ್ಕೊಂಡಿಲ್ವಾ? ಎವರ್ ಗ್ರೀನ್ ಗ್ರೂಪ್ ಅಂತ ಮಾಡಿದ್ದಾರೆ. ಅವ್ರು ಯಾಕೆ ಕರಿಬೇಕು? ಶಬೀನ್ ಅವ್ರು ಎಲ್ಲರಿಗೂ ಗ್ರೂಪ್ ಯಾಕೆ ಮಾಡಿರೋದು? ನಿಮ್ಮ ಅಪ್ಪನ ಕರಿತಾರೋ ಬಿಡ್ತಾರೋ, ಇವ್ರು ಹೆಡ್ಡು, ಇವ್ರ ಗ್ರೂಪ್ ಅಲ್ಲಿ ಇಮೇಜ್ ಹಾಕ್ತಾರೆ, ಇಂಥ ಕಡೆ ಮೀಟಿಂಗ್ ಇದೆ, ಇಂಥ ಕಡೆ ಝೂಮ್ ಮೀಟಿಂಗ್ ಇದೆ. ಕಲಿಬೇಕು ಅನ್ನೋರು ಬರ್ತಾರೆ, ದುಡಿಬೇಕು ಅನ್ನೋರು ಬರ್ತಾರೆ, ಸೋಮಾರಿಗಳು ಹೋಗ್ತಾರೆ. ವಿ ಸ್ಟಾರ್ ಪ್ಲೇಸ್ ಅಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ. ಯಾಕೆ ಹೇಳಿ? ಕಲಿಲಿಕ್ಕೆ ಆಸಕ್ತಿ ಇಲ್ಲ, ಈಗೋ ಪ್ರಾಬ್ಲಮ್. ಯಾರಿಗೆ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಕೈ ಕಟ್ ಬಾಗಿ ಮುಚ್ಚು ಎಲ್ಲ ಕೂತ್ಕೊಂಡಿದ್ದಾರೆ. ಕರೆಕ್ಟ್ ಹೋದವರು. ಎಷ್ಟೋ ಜನ ಈಗೋ ಪ್ರಾಬ್ಲಮ್ ಇದ್ದರೆ ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ಕಮ್ ಮಾಡಿಲ್ಲ ರೀ. ಒಬ್ಬ ಸೀನಿಯರ್ ಜೂನಿಯರ್ ಅವರು ಇನ್ಕಮ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಸಿಟ್ಟಿಗೆ ಅವ್ರ ಮೇಲೆ ರಾಂಗ್ ಮಾಡ್ಕೊಂಡು ಯಾವುದೋ ಕಂಪ್ನಿಗೆ ಹೋಗೋದು, ಏನೋ ಮಾಡ್ಕೊಳ್ಳೋದು, ಏನೇನೋ ಮಾಡ್ಕೊತಾ ಇದ್ದಾರೆ. ಇಲ್ಲಿಗೆ ಯಾರಿಗೆ ಪೇಷನ್ಸ್ ಇದೆ? ಯಾರಿಗೆ ಪೇಷನ್ಸ್? ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾರು ತನ್ನ ತಂಡವನ್ನು ಬೆಳೆಸಲಿಕ್ಕೆ ಆಸಕ್ತಿ ಪಡ್ತಾರೆ ಅವರು ನಿಮ್ಮನ್ನು ಬೆಳೆಸ್ತಾರೆ. ಯಾರು ತಮ್ಮ ಕೆಳಗಿರ್ತಕ್ಕಂಥ ಡೌಟ್ ಆಯ್ತು 100 SP ಬರ್ಬೇಕಾದ್ರೆ ಒಂದು ಮನೆಗೆ ಹೋಗಿ ಅವ್ರಿಗೆ ಉತ್ಸಾಹ ಕೊಟ್ಟು 100 SP ಮಾಡಿದ್ರೆ ನಿಮಗೆ ಕಾರ್ ಬರುತ್ತೆ, ಮನೆ ಬರುತ್ತೆ, ಬಗ್ಲೆ ಬರುತ್ತೆ, ದುಡ್ಡು ಮಾಡ್ಬೋದು, ಫಾರಿನ್ ಹೋಗ್ಬೋದು, ಟ್ರಿಪ್ ಹೊಡಿಬೋದು, ನೀವು ಡೈಮಂಡ್ ಆಗ್ಬೋದು ಅಂತ ಏನು ಉರುಪಲ್ಲಿ ಎನ್ಕರೇಜ್ ಕೊಟ್ಟಿದ್ದೀರಲ್ಲ ಸ್ನೇಹಿತರೆ, ಆ ಉರುಪಿತ್ತಲ್ಲ 2ನೇ ರ್ಯಾಂಕು, 3ನೇ ರ್ಯಾಂಕು, 4ನೇ ರ್ಯಾಂಕು, 5ನೇ ರ್ಯಾಂಕ್ ಆದ್ಮೇಲೆ ಟುಸ್ ಪಡಾಕಿ ನಾವು ಒಪ್ಪಿಲ್ಲ. ಇವತ್ತು ಕಂಪನಿಯ ಫೌಂಡರ್ಸ್ಗಳೆಲ್ಲ 100 SP ಮಾಡಿದಾಗ ಹೆಂಗಿದ್ವಲ್ಲ, ಇವತ್ತು ರೂಬಿ ಡೈಮಂಡ್ ಆದ್ರೂ ಅದಕ್ಕಿಂತ ಡಬಲ್ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ ಸ್ನೇಹಿತರೆ. ತಂಡದ ಬಗ್ಗೆ ಆಸಕ್ತಿ ಇಲ್ಲ, ಟೀಮ್ ಕಟ್ಟೋದ್ರ ಬಗ್ಗೆ ಆಸಕ್ತಿ ಇಲ್ಲ, POP ಬಗ್ಗೆ ಆಸಕ್ತಿ ಇಲ್ಲ, ಬೈಲಂಗದ ಬಗ್ಗೆ ಆಸಕ್ತಿ ಇಲ್ಲ, TTL ಬಗ್ಗೆ ಆಸಕ್ತಿ ಇಲ್ಲ, ಝೂಮ್ ಮೀಟಿಂಗಿಗೆ ಆಸಕ್ತಿ ಇಲ್ಲ, ಫೀಲ್ಡಿಗೆ ಹೋಗೋಕ್ಕೆ ಆಸಕ್ತಿ ಇಲ್ಲ. ಅಯ್ಯೋ ಯಾರು ಹೋಗ್ತಾರೆ ಈ ಬಿಸ್ತಲ್, ಅಪ್ಪ ಹಣ ಬಿಸ್ತು, ಬ್ರೈನ್ ಸ್ಟ್ರೋಕ್ ಹಾಕೊಳ್ತೀವಿ. ನಿಮಗೆ ದುಡ್ಡಿನ ಸ್ಟ್ರೋಕ್ ಆಗಿದೆ. ಬ್ರೈನ್ ಸ್ಟ್ರೋಕ್ ಬಗ್ಗೆ ಯೋಚನೆ ಮಾಡಿದ್ರೆ ಅಕೌಂಟಲ್ಲಿ ದುಡ್ಡಿನ ಸ್ಟ್ರೋಕ್ ಇದೆ. ಕರೆಕ್ಟ್ ಹೌದವರು? ಆಟೋಮೆಟಿಕ್ಲಿ ನಾವು ಯಾವಾಗ ಬೆಳಿತೀವಿ ಗೊತ್ತೇನ್ರಿ? ನಮ್ಮ ಟೀಮಿನ ಬಗ್ಗೆ ಯಾವಾಗ ನಾವು ಆಸಕ್ತಿ ವಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕೆಳಗೆ ಬಂದಂಥ ವ್ಯಕ್ತಿಗಳಿಗೂ ಡೈಲಿ ಒಂದೊಂದು ಕಾಲನ್ನು ನಾವು ಯಾವಾಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಟೋಮೆಟಿಕ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಇವತ್ತು ಶಬೀನ್ ಅವ್ರು ಫೋನ್ ಮಾಡೇ ಇಲ್ಲ. ನಾನು ಒಂದಿನ ವೆಯ್ಟ್ ಮಾಡ್ತೀನಿ ನೋಡೋಣ ಅಂತ. 2 ದಿನ ಆದರೂ ಮಾಡಿಲ್ಲ, ನಾವು ಮಾಡೋಲ್ಲ, ನಾವು ಮಾಡೋದು. 1 ವಾರ ಮಾಡಿಲ್ಲ, ಡಮಾನ. ಶಬೀನ್ ಅವ್ರಿಗಂತ 3 ಜನ ಎಕ್ಸಾಂಪಲ್. ಟೆನ್ಷನ್ ತಗೊಳಕ್ಕೆ ಹೋಗಲ್ಲ. ಲಾಸ್ ಏನಿಗೆ? ಲಾಸ್ ಏನಿಗೆ? ನಿಮ್ಮ ಲೀಡರ್ಸ್ ಮೇಲ್ಮೇಲೆ ಹೋಗ್ತಾ ಅವ್ರಿಗೂ ಟೀಮ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಾನು ಒಬ್ಬರಿಗೆ ಕಾಲ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇರುತ್ತೆ, ಒಬ್ಬರ ಹತ್ರ ಮಾತಾಡೋದ್ರೊಳಗೆ 20 ಮಿಸ್ ಕಾಲ್ ಬಂದಿರುತ್ತೆ. ಅದನ್ನ ನೋಡೋದು ಮಾಡೋದ್ರೊಳಗೆ ಆ 20 ಮಿಸ್ ಕಾಲಿಗೆ ಇನ್ನೊಂದು 15 ಮಿಸ್ ಕಾಲ್ ಸೆಟ್ ಕೆಳಗೆ ಹೋಗಿರುತ್ತೆ. ನಮಗೆ ನೋಡೋಕ್ಕೆ ಆಗಿರಲ್ಲ, ವಾಟ್ಸಪ್ ನೋಡೋಕ್ಕಾಗಿರಲ್ಲ, ಟೈಮಿಂಗ್ಸ್ ಇರಲ್ಲ. ನೀವೆಲ್ಲ ಏನು ಅನ್ಕೊಂಡ್ಬಿಡ್ತೀರಾ?
ಎಲ್ಲ ರ್ಯಾಂಕ್ ಮೇಲಾಗಿದೆ, ಬಿಂದಾಸಾಗಿ ಆರಾಮಿದ್ದಾರಪ್ಪ. ನಾವೆಲ್ಲ ಮಾಡ್ತಾ ಇದ್ದೀವಿ, ಅವರೆಲ್ಲ ನಾವೇನು ಶ್ರಮ ಆಗ್ತಾ ಇದ್ದೀವಿ, ಯಾರೇನು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದೆ. MD ಸರ್ಗೆ ಏನ್ರಿ ಇಡೀ ಇಂಡಿಯಾದಲ್ಲಿ ಟೀಮ್ ಇದೆ, ಅಷ್ಟು ದುಡ್ಡು ಮಾಡಿಬಿಟ್ರು. ಅವ್ರು ಬ್ಯಾಕ್ ಹ್ಯಾಂಡ್ ಏನು ವರ್ಕ್ ಮಾಡ್ತಾರೆ ಅವ್ರಿಗೆ ಗೊತ್ತು, ನನಗೆ ಗೊತ್ತು ಏನೇನು ಮಾಡಬೇಕು, ಏನು ಮಾಡಬೇಕು. ಇವತ್ತವರೆಗೂ ಪೇಮೆಂಟ್ ಇನ್ ಟೈಮ್ ಶುಕ್ರವಾರ ನೈಟ್ ಅಥವಾ ಶನಿವಾರ ಮಧ್ಯಾಹ್ನ ಸಂಜೆ ಒಳಗೆ ಬಂದು ಅದು ಬ್ಯಾಕ್ ಹ್ಯಾಂಡ್ ವರ್ಕ್. ಇಂಡೈರೆಕ್ಟ್ಲಿ ನಿಮ್ಮ ಕೆಳಗೆ ಕೆಲಸ ಆಗ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ. ಸೊ ಇವತ್ತು ಯಾಕೆ ಕರೆಸಿದ್ದಾರೆ, ನಿಮ್ಮನ್ನ ಎಜುಕೇಟ್ ಮಾಡಲಿಕ್ಕೆ ಕರೆಸಿದ್ದಾರೆ. ಕಲೀರಿ, ಕಲಿಸಿರಿ, ಕಳಿಸಿರಿ. ಕಲಿತ್ರಿ, ಕಲಿಸ್ಲಿಲ್ಲ, ಗಳಿಸಕ್ಕಾಗಲಿಲ್ಲ. ಕಲೀಲಿಲ್ಲ, ಕಲಿಸ್ಲಿಕ್ಕಾಗಲಿಲ್ಲ, ಗಳಿಸ್ಲಿಲ್ಲ. ಕಲಿಸ್ಬಿಟ್ರಿ, ಕಲಿಸ್ಬಿಟ್ರಿ, ಗಳಿಸ್ಬಿಟ್ರಿ. ಕಲಿಸ್ದೆ, ಕಲಿಸ್ದೆ, ಗಳಿಸ್ದೆ. ಕಲಿಸಕ್ಕೂ ರೆಡಿ ಇಲ್ಲ. ವಾರದ BOP ರೋಹಿತ್ ರೆಡ್ಡಿ ಬಂದು ಬೋದಲ್ಲಿ ಅದೇ ಹೇಳ್ತಾರಪ್ಪ, ಕೇಳಿ 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 ಸಾಕಾಗೋಗಿದೆ. ಆರ್ಸು ಮೀಟಿಂಗ ಬಂದ್ರೆ ಸಾಕು. ಇವಾಗ ಎಷ್ಟು ಕಮಿಟ್ಮೆಂಟ್ ಇತ್ತು? 100 SP ಏನು 100 SP ಕೊಡ್ತೀರಾ? 200 SP ಕೊಡೋಕ್ಕಾಗಲ್ಲ. ಅವ್ರ ಹತ್ರ ಬಯಸ್ಕೊಳಕ್ಕೆ ಯಾಕೆ ಸುಮ್ಮನೆ 200 SP ಮಾಡಿದ್ರೆ ದುಡ್ಡು ಯಾರಿಗೆ ಬರೋದು? KYC ಅದು ನಿಮ್ದ ನಮ್ದು? ನಿಮಗೆ ಬರಲಿ ಅನ್ನೋದಕ್ಕೋಸ್ಕರ ತಾನೆ. ಈಗ ನಿಮಗೆ BOP ಬೇಜಾರು ಕೇಳಿ ಕೇಳಿ, ಕರೆಕ್ಟ್ ಅಲ್ಲ? ಪೈಲ ಕದಂ ಬೇಜಾರು, ಟ್ರೈನಿಂಗ್ ಬೋರ್. ಎಷ್ಟೋ ಜನಕ್ಕೆ ಬೋರ್ ಹೊಡಿತಾ ಇದೆ. ಈ ಬಿಟ್ಟೆ ಸಾಕು ಮಾರಿ, ಎಷ್ಟೋ ಕುಯ್ತಾನೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ವಾತುಕೊಂಡಿದ್ದಾರೆ ಅಂತ. ನನಗೊಂದು ಟೈಮ್ ಕೊಟ್ಟರೆ ಆ ಟೈಮ್ ನೀವು ಮುಗಿಬೇಕು. ನಿಮಗೆ ಬಿಡಲ್ಲ, ನಾನು ಜಲ್ದಿ ನಾನು ಬಿಡಲ್ಲ. ಈಗ ನಿಮಗೆ ಮೀಟಿಂಗ್ ಬೋರ್, ಎಲ್ಲದೂ ಬೋರು. ಮದುವೆ 20 ವರ್ಷ ಆಗಿದೆ, ಹೆಂಡತಿ ಬೋರ್ ಆಯ್ತು, ಬಿಟ್ಟಿದ್ದೀರಾ? ಗಂಡ ಬೋರ್ ಆಗಿದ್ರೆ ಬಿಟ್ಬಿಟ್ಟಿದ್ದೀರಾ? ಮಕ್ಕಳು ಬೋರ್ ಆಗಿದ್ರೆ ಬಿಟ್ಬಿಟ್ಟಿದ್ದೀರಾ? ಅಥವಾ ಪಕ್ಕದ ಮನೆಯವರು ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಕರ್ಕೊಂಬರಕ್ಕಾಗಿದೆಯಾ? ಆಗಲ್ಲ. ಇರೋದಿಲ್ಲ ಯಾರು ಜಪಾನ. ಸೊ ಇರೋದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಕರೆಕ್ಟು. ಒಂದೇ ಕೇಳಿಸ್ತಾ ಇದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ? ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ ಮೇಡಮ್, ಚೆನ್ನಾಗಿದ್ದೀರಾ? ನೀವ್ಯಾ ಟೀಮು? ನಾವು ಸಂತೋಷ್ ಸರ್ದು RK ಟೀಮು. ಮೇಡಮ್ ನೀವು? ನಾನು ಎವರ್ ಗ್ರೀನ್ ಟೀಮ್. ಎವರ್ ಗ್ರೀನು ಅದೇ ಉಲ್ಲಾಸ್ ಮೇಡಮ್ ಸಪೋರ್ಟ್ ಮಾಡ್ತಾರೆ ಅವರು. ಬರೀ ಜುಮ್ಮರೇ ಇರ್ತಾರೆ. ನಾನು ಅವ್ರು BP ಸಿಗ್ತಾರೆ, ಚುಮ್ಮರ್ ಸಿಗ್ತಾರೆ. ಪಾಪ ಅವ್ರು ಮಧ್ಯದಲ್ಲಿ ಹೋಗಿ ಕೆಲಸ ಮಾಡೋದು ನಮಗೆ ಗೊತ್ತಿರುತ್ತೆ, ಎಲ್ಲೆಲ್ಲಿ ಮಾಡ್ತಾ ಇರ್ತಾರೆ. ಅವ್ರ ವಿಡಿಯೋಗಳು ನಮಗೆ ಬರ್ತಾ ಇರುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಅಂತೇಳಿ. ಇಲ್ಲಿ ಕಂಟ್ರಿ ಕೆಲಸ ಮಾಡೋದು ತುಂಬ ಜನ ಇರ್ತಾರೆ. ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಫೋನ್ ನಂಬರ್ ತೊಗೊಳ್ಳೋದು. ಆಮೇಲೆ ಹೋಗ್ಬಿಟ್ಟು ಹಲೋ ನಮಸ್ತೆ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ಯಾರು ಗೊತ್ತಾಗಲಿಲ್ಲ ಮೇಡಮ್ ಅವತ್ತು ಅದೇ TTL. ಓ ಬೆಂಗಳೂರಲ್ಲಿ ಪ್ರೋಗ್ರಾಮ್ ಆಯ್ತಲ್ಲ, ಓ ನಾವು ನೀವೆಲ್ಲ ಅಕ್ಕಪಕ್ಕ ಮನೆ ಇದ್ವಲ್ಲ, ಆ ಟೇಬಲ್ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ವಲ್ಲ ಮೇಡಮ್, ಊಟದಿಂದ ತುಂಬ ಚೆನ್ನಾಗೆಲ್ಲ ಮಾತಾಡಿದ್ವಲ್ಲ, ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ. ಮತ್ತೆ ಎಲ್ಲರೂ ಮೀಟಿಂಗ್ ಹೋದೆ, ಎಲ್ಲೋ ಹೋಗಿಲ್ಲಪ್ಪ. ಇನ್ನು ಮಾತಾಡ್ಕೊಂಡು ಬ್ಯಾಡ್ದಿದ್ದ ಕಂಪ್ನಿ ಕರ್ಕೊಂಡು ಹೋಗೋದು, ಬ್ಯಾಡ್ದಿದ್ದ ಅಂಟೆ ಹೊಡೆಯೋ ಮಾತುಗಳು, ಏನೇನೋ ಕಸ ಗಡ್ಡಿಗಳು ಅವೆಲ್ಲ ಬಿಟ್ಬಿಡಿ. ಒಳ್ಳೇದಲ್ಲ ಆರೋಗ್ಯಕ್ಕೆ. ಧೂಮಪಾನ ಹಾನಿಕರ. ಇಲ್ಲೂ ಅಷ್ಟೇ, ಇದೂ ಹಾನಿಕರ. ತುಂಬ ಜನ ನಂಬರ್ ತಗೋತೀರ ನೋಡಿ. ಟಿಲ್ ಡೇಟ್ ಇವತ್ತು ಹೋದ್ರು ಇವ್ರ ಟೀಮ್ಗಳು ನಾವು ನಂಬರ್ ತೊಗೊಳಕ್ಕೆ ಹೋಗಲ್ಲ. ನಮ್ಮ ಕೆಲಸ ಆಯಿತು, ನಾವು ಮುಗಿಸ್ಕೊಂಡು ಬಂದ್ಬಿಟ್ಟು ನಾವು ಒಂದೇ ಟೀಮ್ ಕೇಳಿ. ಡೆಲ್ಲಿನ ಐಶ್ವರ್ಯಗಿಂತ ಮನೇಲಿರೋ ತಗೋಬೇಕು. ಡೆಲ್ಲಿಲಿರೋ ಐಶ್ವರ್ಯಗಿಂತ ಮನೇಲಿರೋ ದೆವ್ವ ಬಿಟ್ರು. ಡೆಲ್ಲಿಲಿರೋ ಹುಡುಗಿಗಿಂತ ಮನೇಲಿರೋ ಹೆಂಡತಿ ಬಿಟ್ರು. ಅವಳಿಗೆ ಸೀರೆ ಕೊಡಿಸಿಲ್ಲ ಅಂದ್ರೆ ಅಡ್ಜಸ್ಟ್ ಆಗ್ತಾಳೆ. ಅಕ್ಕಿ ತಂದಿಲ್ಲ ಅಂದ್ರೆ ಪಕ್ಕದ ಮನೇಲಿ ಅಕ್ಕಿ ತಂದ್ರೆ ಗಂಡ ಊಟ ಮಾಡಲ್ಲ ಅಂತ ನಾನು ಊಟ ಮಾಡಿ ಹಾಕ್ತಾಳೆ. ಮಕ್ಕಳು ನೋಡ್ಕೊತಾರೆ. ಕರೆಕ್ಟ್ ಅಲ್ಲ? ಆ ಡೆಲ್ಲಿ ಐಶ್ವರ್ಯಂಗೆ ಅವ್ರು ಕೇಳಿದಾರೆ ಕರೆಕ್ಟ್ ಅಲ್ಲ? ಅವೆಲ್ಲ ರಾಡಿಗಳಾಗುತ್ತೆ. ಅದಕ್ಕೋಸ್ಕರ ಯಾವ ಟೀಮಲ್ಲಿ ಎಲ್ಲೆಲ್ಲಿದ್ದೀರಾ ಅಲ್ಲಿ ನಿಮಗೆ ನ್ಯೂನ್ಯತೆಗಳಿದ್ರೆ ನಿಮ್ಮ ಅಪ್ಲೈ ಹತ್ರ ಕೂತ್ಕೊಳ್ಳಿ. ನಾನು ರ್ಯಾಂಕ್ ಆಗಬೇಕು, ನಾನು ಇನ್ಕಮ್ ಮಾಡಬೇಕು, ನನಗೆ ಇದರ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳಿ. ನೀವೆಲ್ಲಿ ಬಂದ್ಬಿಟ್ಟು ನೀವು ಸೀರಿಯಸ್ ಆಗಲ್ಲ, ನಿಮ್ಮ ಅಪ್ಲೈ ನಿಮ್ಮ ಬಗ್ಗೆ ಸೀರಿಯಸ್ ಆಗಲ್ಲ. ಈಗ ನನಗೆ ಇಬ್ಬರೇ ಮಕ್ಕಳು, ಒಂದೇ ಹೆಂಡತಿ. ಇಬ್ಬರು ಮಕ್ಕಳು, ಒಂದೇ ಹೆಂಡತಿ. ಗಮನ ಕೊಡ್ಬೋದು. 16 ಹೆಂಡ್ತಿದ್ರು, 100 ಮಕ್ಕಳಾಗ್ಬಿಟ್ಟು. ಅವ್ರಿಗೆ ಚಡ್ಡಿ ಇಲ್ಲ, ಅವ್ರಿಗೆ ಶೂ ಇಲ್ಲ, ಅವ್ರಿಗೆ ಬನಿ ಇಲ್ಲ, ಅವ್ರಿಗೆ ಶರ್ಟ್ ಇಲ್ಲ. ಕರೆಕ್ಟ್ ಹೌದು ಅವರು? ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಬ್ರು ಗ್ಯಾರೇಜ್ ಬಿಡ್ತಾರೆ, ಒಬ್ರು ಇಲ್ಲಿ ಬಿಡ್ತಾರೆ, ಹಾಗೆ ಬಿಡ್ತಾರಲ್ಲ. ಇಲ್ಲಿ ಏನಾಗೋದು ಗೊತ್ತಾ? ಟೀಮ್ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಆಡ ಮಕ್ಕಳು ಟೀಮ್ ಕಟ್ತಾರೆ. ಟೀಮ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಟೀಮ್ ಮೇಂಟೈನ್ ಮಾಡಬೇಕಾ? ಎಲ್ಲ
ಆಫ್ ಅಕೌಂಟಿಂಗ್ ಬನ್ನಿ ಮೇಂಟೈನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. TTL ಟ್ರೈನಿಂಗ್ ಬನ್ನಿ ಏನಂತ ನಾವು ಹೇಳ್ಕೊಡ್ತೀವಿ. ಕರೆಕ್ಟ್ ಹೌದೌದು. ಸೊ ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಿ ಸ್ನೇಹಿತರೆ. ಒಂದು ಪ್ಲಸ್ ಈಗ ನೋಡಿ ಎಕ್ಸಾಂಪಲ್, ಎವರಿ ಪರ್ಸನ್ ವಾಂಟ್ ಟು ವರ್ಕ್. ಪ್ರತಿಯೊಬ್ಬ ವ್ಯಕ್ತಿನೂ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾನ. ಆದ್ರೆ ಮ್ಯಾಕ್ಸಿಮಮ್ ಆ ವ್ಯಕ್ತಿ ಆದಾಯ ಬೇಕು ಅನ್ನೋದಕ್ಕೂ ಆಸೆ ಪಡ್ತಾನ. ಆದ್ರೆ ಮ್ಯಾಕ್ಸಿಮಮ್ ಜನಗಳು ಆಸೆ ಪಡೋದೇನು ಗೊತ್ತಾ? ಸ್ಮಾರ್ಟ್ ಆಗಿ ಇನ್ಕಮ್ ಬರಬೇಕು, ಜಾಸ್ತಿ ಟೆನ್ಷನ್ ತಗೋಬಾರ್ದು. ಕರೆಕ್ಟಾ? ಇಲ್ಲಿ ಎಷ್ಟೋ ಜನಕ್ಕೆ ಹಂಗೆ ಅನಿಸ್ಬಿಡೋದು. ಈಗ ನೋಡಿ ಎಕ್ಸಾಂಪಲ್, ಮೇಡಮ್ ನಿಮ್ಮ ಹೆಸರೇನು? ಸಹನ. ಯಾರ ಟೀಮ್? ನಿಮ್ಮ ನಿಮ್ಗೆ ಲೆಫ್ಟ್ ರೈಟ್ ಒಂದ್ ಕಡೆ ಮಹಿ ಒಂದ್ ಕಡೆ ನಾನು ಬಂದ್ರೆ ಹೆಂಗಿರುತ್ತೆ? ಯಾರಿಗೆ ಆಸೆ ಇದೆ? ಒಂದ್ ಸೈಡು ಮೈಸೂರು, ಒಂದ್ ಸೈಡು ನಾನು. ಒಂದ್ ಸೈಡ್ ಗುಲ್ನಾಥ್, ಒಂದ್ ಕಡೆ ಶೆಟ್ಟಿನ, ಒಂದ್ ಕಡೆ ರೋಹಿತ್ ರೆಡ್ಡಿ, ಒಂದ್ ಕಡೆ ಸಾಗರ್. ಎಲ್ಲರೂ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಪಡೋದು ಸ್ನೇಹಿತರೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಅದು 100% ಆಗುತ್ತೆ. ಮಹಿ ಅವರು ಏನೂ ರೆಡಿ ಆಗಿರಲಿಲ್ಲ, ನಾನು ರೆಡಿ ಆಗಿರಲಿಲ್ಲ. ನಮ್ಮನ್ನ ರೆಡಿ ಮಾಡಿದ್ದು ಮೀಟಿಂಗಲ್ಲಿ ಕೂತಿ ನಾವು ರೆಡಿ ಆಗಿದ್ದು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಎಷ್ಟೋ ಜನ V++ ಕಷ್ಟ ಅನ್ನೋರು ಕೈ ಎತ್ತಿಸ್ತಾರೆ. ಜನರಲ್ ಆಗಿ ಮಾತಾಡೋಣ, ನಾವು ಕರೆದಿರೋದು ಟ್ರೈನಿಂಗಿಗೆ. ಸರ್ ನಂಗೆ ಐಡಿ ತೆಗೆದು ಕಷ್ಟ ಆಗುತ್ತೆ ಅನ್ನೋ ಕೈ ಎತ್ತಿ ಹೇಳ್ತಿದ್ದಾರೆ. ಮನಸ್ಸು ಐತಿ, ತಲೆ ಕೆಡಿಸ್ಕೊಬೇಡಿ. ನಾನು ಏನೇನು ಪಕ್ಕದಲ್ಲಿ ಬಂದು ಮೈಕ್ ಇಟ್ಕೊಂಡು ಕೇಳಲ್ಲ. ಯಾಕೆ ಅಂತೇಳಿ ಕೆಲವ್ರು ಅನ್ಕೊಂಡ್ರೆ ತಗ್ಲಾಕೊಂಡು ಮತ್ತೆ ನನ್ನ ಹತ್ರ ಬಂದು ಏನಾದ್ರು ಕೇಳ್ಕೊಂಡು ನಾನು ಹೇಳೋದು ಹೋದವ್ರಿಗೂ. ಸೊ ನೋಡಿ, ಪ್ರತಿಯೊಬ್ಬ ವ್ಯಕ್ತಿನೂ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಎರಡು ರೀತಿಯ ವರ್ಕ್ ಇದೆ ಸ್ನೇಹಿತರೆ. ಒಂದು ಸಿಂಪಲ್ ವರ್ಕ್, ಒಂದು ಕಾಂಪ್ಲಿಕೇಟೆಡ್ ವರ್ಕ್. ಸೊ ಕಾಂಪ್ಲಿಕೇಟೆಡ್ ವರ್ಕ್ಗೆ ಬಂದಾಗ ಸ್ನೇಹಿತರೆ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಡಾಕ್ಟರ್ ಆಗೋದು ಈಸಿ ಇದೆಯಾ, ಕಾಂಪ್ಲಿಕೇಟೆಡ್ ಇದೆಯಾ? ಇಂಜಿನಿಯರ್ ಆಗೋದು, ಟೀಚರ್ ಆಗೋದು, ಸೈಂಟಿಸ್ಟ್ ಆಗೋದು ಕಾಂಪ್ಲಿಕೇಟೆಡ್ ಇದೆ, ಅಷ್ಟು ಈಸಿ ಇಲ್ಲ. ಕರೆಕ್ಟ್ ಹೌದು? ಒಬ್ಬ ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ 20 to 22 ಇಯರ್ಸ್ ಎಜುಕೇಶನ್ಗೆ ಒತ್ತು ಕೊಡಬೇಕು. ಹೆಸರು ಒಬ್ಬ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂದ್ರೂ ಅವ್ನು ಸ್ಟಡಿ ಮಾಡಲೇಬೇಕು. ಈ ಥರ ನಾವು ಮಾಡ್ಲಿಕ್ಕೆ ಹೋದಾಗ ಸ್ನೇಹಿತರೆ ನೋಡಿ, ಸಿಂಪಲ್ ವರ್ಕ್ ಬಂದಿದೆ. ಸಿಂಪಲ್ ಕನ್ವರ್ಸೇಷನ್ ವಿತ್ ದಿ ಪೀಪಲ್ ಇನ್ ಯುವರ್ ಕನ್ವೀನಿಯಂಟ್ ವೇ. ಎಕ್ಸಾಂಪಲ್ ಇದು B++ ಅಂತ ಕೊಡಿಸ್ತಿದ್ರೆ. ಎಕ್ಸಾಂಪಲ್ ಇದು B++. ನಾನು ಹೊರಗಡೆದಕ್ಕೂ ನಾನು B++ಗೂ ನಿಮಗೆ ಕನೆಕ್ಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಕ್ಸಾಂಪಲ್ ನೋಡಿ, ಒಬ್ರು ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ 1ನೇ ಕ್ಲಾಸಿಂದ ಅಪ್ ಟು ಅವ್ರದ್ದು ಏನೇನು ಡಿಗ್ರಿ ಓದಿ, ಆಮೇಲೆ ಅದು ಓದಿ ಇದು ಓದಿ MBBS ಎಲ್ಲ ಓದ್ಬೇಕಂತ ಇದೆಯಲ್ಲ ಸ್ನೇಹಿತರೆ. 1ನೇ ಕ್ಲಾಸಿಗೆ ಇದ್ದಿದ್ದ ಪಾಠ 2ನೇ ಕ್ಲಾಸಿಗೆ ಇದೆಯಾ? 2ನೇ ಕ್ಲಾಸಿಗೆ ಇದ್ದಿದ್ದು 3ನೇ ಕ್ಲಾಸಿಗೆ ಇದೆಯಾ? ಅಂದ್ರೆ ವರ್ಷ ಪೂರ್ತಿ ಓದಿದ್ದು ಆ ವರ್ಷಕ್ಕೆ ಮುಗೀತು. ಮತ್ತೆ ಮುಂದಕ್ಕೆ ಹೋಗ್ಬೇಕಂದ್ರೆ ಮೊದಲಿಂದ ಮತ್ತೆ ಓದ್ಬೇಕು. ಕಾಂಪ್ಲಿಕೇಟೆಡ್ ಈಸಿನ? ಕಾಂಪ್ಲಿಕೇಟೆಡ್ ಇದ್ದಾನೆ. ಸೊ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. B++ಗೆ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮಲ್ಲಿ ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್ ಟಾಪಿಕ್ಗಳಿದೆ ತಾನೆ. ಇಂಟ್ರೊಡಕ್ಷನ್ ನೋಡಿ. ಎಕ್ಸಾಂಪಲ್ ನಾನು ಬರ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಅಕಾಡೆಮಿ, ನಮ್ಮ ಎಜುಕೇಶನ್ ಸಿಸ್ಟಮ್ 5ನೇ ಕ್ಲಾಸ್ ಓದೋರು ಎಷ್ಟು ಜನ ಇದ್ದಾರೆ ಸ್ನೇಹಿತರೆ? ನಾನು ಓದಿದ್ದೀನಿ SLC ಅಲ್ಲ, 5 ಎಕ್ಸ್ಟ್ರಾ ಓದಿದ್ದೀನಿ ನಾನು. 5ನೇ ಕ್ಲಾಸ್ ಮೇಲ್ಪಟ್ಟರು ಓದಿದ್ದೀರಾ? 6, 7, 8. ಎಕ್ಸಾಂಪಲ್ ನೋಡಿ, 5ನೇ ಕ್ಲಾಸ್ ನಾವು ಓದಬೇಕಾದ್ರೆ ಕನ್ನಡ ಇತ್ತ, ಇಂಗ್ಲಿಷ್, ಸೋಷಿಯಲ್, ಕಾಮರ್ಸ್, ಇದು ಮ್ಯಾಥಮೆಟಿಕ್ಸ್ ಎಲ್ಲ ಇತ್ತಲ್ಲ. ಈ ಥರ ನಾವು ಒಂದೊಂದು ಬುಕ್ಕಿಂದು ನಾವು ನೋಡಕ್ಕೆ ಹೋದ್ರೆ 90 ಚಾಪ್ಟರ್ಸನ್ನು 5ನೇ ಕ್ಲಾಸು ಫಸ್ಟ್ ಇಯರಿಂದ ಎಂಡಿಂಗ್ ಎಕ್ಸಾಮ್ ಆಗೋವರೆಗೂ ಆ 8ರಿಂದ 9 ಏನು ಲ್ಯಾಂಗ್ವೇಜ್ಗಳಿದೆ ನಮ್ಮದು, ಸೋಷಿಯಲ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷು ಓದಿದೀವ. ಈ 5ನೇ ಕ್ಲಾಸಿಂದ ಅಷ್ಟು ಚಾಪ್ಟರ್ ಓದಿದ ಮೇಲೆ ಸ್ನೇಹಿತರೆ ನಾವು 6ನೇ ಕ್ಲಾಸಿಗೆ ಬಂದ್ವು. ಆ ಹಳೆ ಚಾಪ್ಟರ್ ಇದೆ, ಹೊಸ ಚಾಪ್ಟರ್ ಬಂತು, ಮತ್ತೆ ಹೊಸದು ಬಂತು. ಮತ್ತೆ 6ನೇ ಕ್ಲಾಸ್ ಮಾಡ್ಲಿಕ್ಕೆ ಏನ್ ಮಾಡಿದೀವಿ ಹೇಳಿ? ಹೊಸ ಚಾಪ್ಟರ್ನ ಓದಿದೀವಿ, ಹೊಸ ಸ್ಟೋರಿನ ಓದಿದೀವಿ, ಮತ್ತೆ 1 ವರ್ಷ ಸತತವಾಗಿ ಓದಿದೀವಿ, ಫೈನಲ್ ಎಕ್ಸಾಮ್ ಬರ್ದಿದ್ದೀವಿ. ಹೆಸರು ಅದು ನೆಕ್ಸ್ಟ್ ಬಂತು ಅಂದ್ರೆ 6ಕ್ಕೆ ಇದ್ದಿದ್ದು 7 ಇಲ್ಲ, 7ಕ್ಕೆ ಇದ್ದಿದ್ದು 8 ಇಲ್ಲ, 8ಕ್ಕೆ ಇದ್ದಿದ್ದು 9 ಇಲ್ಲ, 9ಕ್ಕೆ ಇದ್ದಿದ್ದು 10 ಇಲ್ಲ, 11 ಇಲ್ಲ, 12 ಇಲ್ಲ. ಗ್ರಾಜುಯೇಷನ್, BA, BCom, BSc ಇವೆಲ್ಲ ನೋಡ್ಲಿಕ್ಕೆ ಹೋದಾಗ ಮ್ಯಾಕ್ಸಿಮಮ್ ಒಂದೊಂದು ಕ್ಲಾಸಿಗೆ 90 ಚಾಪ್ಟರ್ ಇದೆ ಅಂತ ಹೇಳಿದ್ರೆ 11 ಕ್ಲಾಸಿಗೆ ನೇರ್ಬಿಟ್ಟು 990 ಚಾಪ್ಟರ್ಸ್ ಬರುತ್ತೆ ಸ್ನೇಹಿತರೆ. ಹೆಸರು ಸೊ ಅಂದ್ರೆ ನೀವೊಂದು ಡಿಗ್ರಿ ಮಾಡಿ ಅಥವಾ ಏನೋ ಎಜುಕೇಶನ್ ಮಾಡಿ ಒಂದು ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗಬೇಕಾದ್ರೆ
ವರ್ಷಕ್ಕಿದೆ, ಮುಂದಿನ ವರ್ಷಕ್ಕಿಲ್ಲ, ಮುಂದಿನ ವರ್ಷ ಇದೆ, ಆಚೆ ವರ್ಷಕ್ಕಿಲ್ಲ. ಪ್ರತಿ ವರ್ಷ ಹೊಸ್ತಾಗಿ ಓದಲೇಬೇಕಾ? ಕರೆಕ್ಟ್ ತಾನೆ? ಆದರೆ ಬಿ-ಸ್ಟಾರ್-ಪ್ರೆಸ್ಗೆ ಬನ್ನಿ ಹೇಳ್ತೀನಿ. ಸಿಂಪಲ್ ವರ್ಕ್, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ಓನ್ಲಿ 6 ಚಾಪ್ಟರ್. ಇಂಟ್ರೊಡಕ್ಷನ್ ಇವತ್ತು ಮೈಸೂರು ಕೊಟ್ಟರು ನಮ್ಮ ಕಂಪನಿಯ ಪ್ರೊಫೈಲ್ ಬಗ್ಗೆ, ಕರೆಕ್ಟ್ ಹೌದಲ್ವಾ? ನಾಳೆ 1 to 1 ಹೇಗೆ ಮಾತಾಡಬೇಕು ಅನ್ನೋದು ನಾವು ಹೇಳ್ಕೊಡ್ತಾರೆ. ಎಕ್ಸಾಂಪಲ್ ನೋಡಿ, ನಮ್ದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ತಾನೆ. ನಮ್ದು ಚಾಪ್ಟರ್ 1 ಹೆಲ್ತ್ ಬಗ್ಗೆ ಹೇಳೋದು, 1 ಪ್ರಾಡಕ್ಟ್ ಬಗ್ಗೆ ಮಾತಾಡೋದು, 1 ಬಿಸ್ನೆಸ್ ಬಗ್ಗೆ ಮಾತಾಡೋದು, 1 ಕ್ಲೋಸಿಂಗ್ ಸ್ಪೀಚ್ ಬಗ್ಗೆ ಮಾತಾಡೋದು, ಇನ್ನೊಂದು ಅಬ್ಜೆಕ್ಷನ್, ಮತ್ತೆ ಇಂಟ್ರೊಡಕ್ಷನ್. 1 2 3 4 5 6 ಚಾಪ್ಟರ್ ಇದೆ ನಮ್ದು. ಕರೆಕ್ಟಾ? ನಮ್ದು ಎಷ್ಟು ಚಾಪ್ಟರ್? 6. ಅದೇ ಒಂದು ಇಂಟ್ರೊಡಕ್ಷನ್, ಒಂದು ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಪ್ಲಾನ್ ಕ್ಲೋಸಿಂಗ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು. ಈ 6 ಚಾಪ್ಟರ್ ನಮ್ದು ಫಸ್ಟ್ ರ್ಯಾಂಕ್ ಅಂದ್ರೆ 1ನೇ ಕ್ಲಾಸ್, 2ನೇ ಕ್ಲಾಸ್ ಅಂದ್ರೆ 2ನೇ ರ್ಯಾಂಕ್, 3ನೇ ಕ್ಲಾಸ್ ಅಂದ್ರೆ 3ನೇ ರ್ಯಾಂಕ್, 15ನೇ ರ್ಯಾಂಕ್ ಆಗ್ಬೇಕಾದ್ರೆ ನಾವು ಇಂಜಿನಿಯರ್ ಡಾಕ್ಟರ್ ಎಜುಕೇಶನ್ ಮಾಡಿರ್ತೀವಿ, ಆ ಮಟ್ಟಕ್ಕೆ ಬಂದಿರ್ತೀವಿ. ಕರೆಕ್ಟ್ ಹೌದಲ್ವಾ? ಈಗ 1ನೇ ರ್ಯಾಂಕ್ ಬಂದಾಗ ನಮ್ಮ ಸಂಸ್ಥೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ಅಪ್ಸರ್ ಹಿಂದೂಸ್ತಾನ್. ನಮ್ಮ ಪ್ರಾಡಕ್ಟ್ ಯಾರು? ಹೆಲ್ತ್ ಕೇರ್ ಪ್ರಾಡಕ್ಟ್. ಅದೇ ಕರೆಕ್ಟ್ ಹೌದಲ್ವಾ? ನಮ್ಮ ಫೈನಾನ್ಷಿಯಲ್ ಡೈರೆಕ್ಟರ್ ಯಾರು? 1ನೇ ಕ್ಲಾಸ್ ಪಾಠ ಮುಗೀತಿ, 2ನೇ ಕ್ಲಾಸಿಗೆ ಬರೋಣ ಅಂದರೆ 2ನೇ ರ್ಯಾಂಕಿಗೆ ಬಂದಿದ್ದೀವಿ. 2ನೇ ರ್ಯಾಂಕಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ಫೈನಾನ್ಷಿಯಲ್ ಡೈರೆಕ್ಟರ್ ಯಾರು? ನಮ್ಮ ಪ್ರಾಡಕ್ಟ್ ಯಾರು? ಕರೆಕ್ಟಾ? 2ನೇ ಕ್ಲಾಸ್ ಪಾಠ ಮುಗೀತು, 2ನೇ ರ್ಯಾಂಕಿಂದು. 3ನೇ ರ್ಯಾಂಕಿಗೆ ಬರೋಣ, 3ನೇ ಕ್ಲಾಸ್ ಪಾಠ. ಅಲ್ಲಿ ಎಂ ಡಿ ಯಾರು? ಪ್ರಾಡಕ್ಟ್ ಯಾರು? ಕಂಪ್ನಿ ಯಾರು? ಅಂದರೆ 1ನೇ ಕ್ಲಾಸ್ಗೂ ಅಪ್ಸರ್ ಹಿಂದೂಸ್ತಾನ್ ಇದೆ, 2ನೇ ಕ್ಲಾಸ್ಗೂ ಅಪ್ಸರ್ ಹಿಂದೂಸ್ತಾನ್ ಇದೆ, 3ನೇ ಕ್ಲಾಸ್ಗೂ ಅಪ್ಸರ್ ಹಿಂದೂಸ್ತಾನಿ, 18ನೇ ರ್ಯಾಂಕಿಗೂ ಅಪ್ಸರ್ ಹಿಂದೂಸ್ತಾನ್ ಇದೆ. ಅಂದರೆ ನಮ್ಗೆ ಈ ಪಾಠ ಈಸಿ ಇದೆಯಾ ಕಷ್ಟ ಇದೆ? ಕಷ್ಟ ಯಾವಾಗ ಗೊತ್ತಾ? ಬಿ-ಸ್ಟಾರ್ 1ನೇ ರ್ಯಾಂಕ್ ಆಗ್ಬೇಕಾದ್ರೆ ಅಪ್ಸರ್ ಹಿಂದೂಸ್ತಾನಿ, 2ನೇ ರ್ಯಾಂಕ್ ಆಗ್ಬೇಕಾದ್ರೆ ಸಂತೋಷ್ ಹಿಂದೂಸ್ತಾನಿ, 3ನೇ ರ್ಯಾಂಕ್ ಆಗ್ಬೇಕಾದ್ರೆ ಮಹಿ ಹಿಂದೂಸ್ತಾನಿ. ಅವಾಗ ಏನಾಗುತ್ತೆ? ನಮ್ಮ ಚಾಪ್ಟರ್ಗಳು ಬೇರೆ ಬಂದ್ಬಿಡುತ್ತೆ. ಕರೆಕ್ಟಾ? 1ನೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ, ಫಸ್ಟ್ನೇ ರ್ಯಾಂಕಲ್ಲಿ ಏನು ಕಲ್ತಿದ್ದೀರಾ ಎಜುಕೇಶನ್, ಅದೇ ಎಜುಕೇಶನ್ 2ನೇ ರ್ಯಾಂಕ್, ಅದೇ ಎಜುಕೇಶನ್ 3ನೇ ರ್ಯಾಂಕ್, ಅದೇ ಎಜುಕೇಶನ್ 4ನೇ ರ್ಯಾಂಕ್, ಅದೇ ಎಜುಕೇಶನ್ 5 6 7 8 9 10 11 12 13 ಈಗಲೂ ಅಪ್ಸರ್ ಹಿಂದೂಸ್ತಾನಿನ 7 ವರ್ಷದಿಂದ. ಅಂದ್ರೆ 1ನೇ ಕ್ಲಾಸಲ್ಲಿ ಕಲ್ತಿದ್ದಂತ ಫಸ್ಟ್ನೇ ರ್ಯಾಂಕಲ್ಲಿ ಇದ್ದಂತಕ್ಕಂಥ ಪಾಠ ಏನಿದೆ, ಇಂಟ್ರೊಡಕ್ಷನ್, ಹೆಲ್ತ್ ಅವೇರ್ನೆಸ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಪ್ಲಾನ್ ಕ್ಲೋಸಿಂಗ್, ಅಬ್ಜೆಕ್ಷನ್, ಇದೆಲ್ಲ ಪಹಲ ಕದಮಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಮೇ ತಿಂಗಳಲ್ಲಿ ಪ್ಲಾನ್ ಆಗಿದೆ. ಇದೆಲ್ಲ ಏನು ಸಬ್ಜೆಕ್ಟ್ ಇದೆಯಲ್ಲ ಎಲ್ಲ ಪಹಲ ಕದಮ, ಮೊದಲ ಹೆಜ್ಜೆ. ಬಿ-ಸ್ಟಾರ್-ಪ್ರೆಸ್ಸಿಗೆ ಬಂದು ನಮ್ಮ ಹೆಜ್ಜೆ ಏನು ಹೇಳಿ ಕಲಿತಕ್ಕಂಥದ್ದು. ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್ಸ್. ಅಂದರೆ 1ನೇ ರ್ಯಾಂಕಿಗೂ ಅದೇ ಎಂಡಿ, 2ನೇ ರ್ಯಾಂಕಿಗೂ ಅದೇ ಎಂಡಿ, 18ನೇ ರ್ಯಾಂಕಿಗೂ ಅದೇ ಎಂಡಿ ಅಂದರೆ ಕಲಿಯೋದು ಈಸಿ ಇದೆಯಾ ಕಷ್ಟ ಇದೆ? ಮತ್ತೆ ಯಾಕೆ ಶಿವ ಅಂತಿರಲ್ಲ? ಸೋಮವಾರಿದ್ದಾರೆ ಅಷ್ಟೇ ಅಲ್ಲ ಸರ್, ಯಾವ ಫೀಲ್ಡಿಗೆ ಹೋಗೋದು? ಸೊ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ಅಂದರೆ ಸ್ನೇಹಿತರೆ, ಒಂದು ಸರಿ ಕಲಿತ್ರೆ ಅದೇ ಟಾಪಿಕ್ ಹೇಳಿ. ಯಾರ ಮನೆಗೆ ಹೋಗಿ, ಲಾಯರ್ ಮನೆಗೆ ಹೋದ್ರು ಅದೇ ಹಿಂದೂಸ್ತಾನಿ ಹೇಳ್ಬೇಕು, ಡಾಕ್ಟರ್ ಮನೆಗೆ ಹೋದ್ರು ಅದೇ ಹಿಂದೂಸ್ತಾನಿ ಹೇಳ್ಬೇಕು. ಕರೆಕ್ಟ್ ಹೌದಲ್ವ? ನಿಮ್ಮ ಆಂಟಿ ಮನೆಗೆ ಹೋದ್ರು ಅದೇ ಹಿಂದೂಸ್ತಾನಿ, ಚಿಕ್ಕಪ್ಪ ಮನೆಗೆ ಹೋದ್ರು ಅದೇ ಹಿಂದೂಸ್ತಾನಿ, ಸ್ಕೂಲ್ ಟೀಚರ್ ಹೋದ್ರು ಅದೇ ಹಿಂದೂಸ್ತಾನಿ. ಒಂದ್ಸರಿ ಇಂಟ್ರೊಡಕ್ಷನ್, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಕಲ್ತ್ಬಿಟ್ರೆ ನಿಮ್ಮ ರ್ಯಾಂಕ್ ಪಟ ನಮ್ಮದೇ ಹೋಗ್ತಾ ಇದೆ. ಅದೇ ಥರ ನಿಮ್ಮ ರ್ಯಾಂಕ್ ಹೋಗುತ್ತೆ. ಇದು ಈಸಿ ಇದೆಯಾ ಕಷ್ಟ ಇದೆ? ಒಂದು ಪಾರ್ಟು ನೋಡಿ, ವಾಪಸ್ ಬರ್ತೀನಿ ನಿಮಗೆ. ನೋಡಿ, ಇದು ಕಾಂಪ್ಲಿಕೇಟೆಡ್ ಇತ್ತಾ? ಇದು ಯಾವ್ದು ಹೇಳಿ? ಸಿಂಪಲ್ ವರ್ಕ್. ಕರೆಕ್ಟ್ ಹೌದಲ್ವೋ? ಇದು ನೀವೊಂದು ಆಫೀಸ್ ಹೋಗಿ ಮನೇಲಿ ಕೂತಿದ್ದೀರಾ ಅಂತ ಹೇಳಿದಾಗ ನಿಮ್ಮ ಜೊತೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ನೀವು ಎಷ್ಟೋ ಜನ ಹೇಳ್ತಿರಲ್ಲ ಸ್ನೇಹಿತರೆ, ಸರ್ ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಸರ್, ನಮ್ಮ ಅಪ್ಪನೇ ಬರಬೇಕು ಹೇಳಲಿಕ್ಕೆ ಸರ್ ಅಂತ. ನೀವು ಎಷ್ಟೋ ಸರಿ ಅಂದ್ಕೊಂಡಿರ್ಬೋದು, ನಿಮ್ಮ ಸ್ನೇಹಿತರು ಕರ್ಕೊಂಡು ಹೋದಾಗ ಅವ್ರು ಯಾವುದೋ ರೂಟಲ್ಲಿ ಹೇಳ್ತಾ ಇರ್ತಾರೆ. ಕರೆಕ್ಟ್ ಹೌದವ್ರು? ಇಲ್ಲಿ ಬಂದಿದೆ ಏನು ಕೂಡ ಬಂದಿಲ್ಲ. ಇಲ್ಲಿ ಮ್ಯಾಟ್ರ್ ಓದಿ, ಸಿಂಪಲ್ ಕನ್ವರ್ಸೇಷನ್ ವಿತ್ ಪೀಪಲ್ ಇನ್ ಯುವರ್ ಕನ್ವೀನಿಯಂಟ್ ವೇ. ನಿಮ್ಮ ಫ್ರೆಂಡಿನ ವೀಕ್ನೆಸ್ ನಿಮಗೆ ಜಾಸ್ತಿ ಗೊತ್ತಿರುತ್ತೋ ನಿಮ್ಮ ಅಪ್ಪನಿಗೆ ಜಾಸ್ತಿ ಗೊತ್ತಿರುತ್ತೆ. ನಿಮ್ಮ ಫ್ರೆಂಡಿಗೆ ಯಾವ ಟೈಮಲ್ಲಿ ಟ್ಯೂನ್ ಮಾಡಿದ್ರೆ ಹೆಂಗೆ ಹೇಳ್ಬೋದು ಅಂತ ನಿಮಗೆ ಜಾಸ್ತಿ ಗೊತ್ತಿರುತ್ತೋ ನಿಮ್ಮ ಅಪ್ಪನಿಗೆ ಜಾಸ್ತಿ ಗೊತ್ತಿರುತ್ತೆ. ನಮ್ಮ ಬಿಸ್ನೆಸ್ ಹೆಂಗಿದೆ ಗೊತ್ತಾ? ನಿಮ್ಮ ಟೈಮಲ್ಲಿ ನಿಮ್ಗೆ ಇಷ್ಟ ಬಂದಾಗ ಯಾವ ಥರ ಬೇಕಾದರೂ ಟ್ಯೂನಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಕೆಲಸ ಇವತ್ತು ಬಿ-ಸ್ಟಾರ್-ಪ್ರೆಸ್. ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು, ಸಮ್ ಟೈಮ್ ಮಾಡ್ಬೋದು, ಮಾಡಬೇಕಾದ್ರೂ ನೀವು
ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಗೆ ಯಾರು ಅಪ್ಲೈನ್ ಇದ್ದಾರ? ಯಾರಿದ್ದಾರ? ನಾವೇ ಡೈರೆಕ್ಟ್ ಹೋದ್ವು, ನಾವೇ ಅಫ್ಸರ್ ಹಿಂದೂಸ್ತಾನಿ, ನಾವೇ ಪ್ರಾಡಕ್ಟ್ ಹೇಳಿದ್ವಿ, ನಾವೇ ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್. ಯಾವಾಗ ಅಪ್ಲೈನ್ ಮೇಲೆ ಡಿಪೆಂಡ್ ಆಗ್ತೀವಿ ನಾವು ಸೋಮಾರಿಗಳಾಗ್ತೀವಿ. ಯಾರು ಅಪ್ಲೈನ್ ಮೇಲೆ ಡಿಪೆಂಡ್ ಆಗಲ್ಲ ಅವರು ಕೋಟ್ಯಾಧಿಪತಿಗಳಾಗ್ತಾರೆ. ಯಾರು ಅಪ್ಲೈನ್ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರು ಕೋಟ್ಯಾಧಿಪತಿ ಆಗಲ್ಲ. ಯಾರು ಅಪ್ಲೈನ್ ಇಲ್ಲ ಅಂದ್ರು ಎಸ್ ನಾನು ಮಾಡ್ತೀನಿ ಅಂತಾರಲ್ಲ ಅವ್ರು ಕೋಟ್ಯಾಧಿಪತಿ ಆಗ್ತಾರೆ. ಯಾಕೆ ಗೊತ್ತಾ? ಕಲೀಲಿಕ್ಕೆ ಇಷ್ಟಪಡ್ತೀರಾ, ಗಳಿಸ್ಲಿಕ್ಕೂ ನೀವು ಇಷ್ಟಪಡ್ತೀರಾ. ಅಪ್ಲೈನ್ ಇದ್ದಾಗ ನಿಮ್ಮ ಸೋಮಾರಿತನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾಕೆ ಇದನ್ನ ಸ್ಲೇಟ್ಸ್ ತಂದೆ ಅಂದರೆ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಇಷ್ಟ ಪ್ಲೇಸಿನ ಈ 6 ಸಬ್ಜೆಕ್ಟ್ ನೀವು ಕರೆಕ್ಟಾಗಿ ಕಲ್ತ್ಬಿಟ್ರೆ ಆಟೋಮೆಟಿಕ್ಲಿ ಈ ವರ್ಕು ಸಿಂಪಲ್ ಇದೆಯಾ ಟಫ್ ಇದೆಯಾ? 1ನೇ ರ್ಯಾಂಕಿಗೂ ಅದೇ MD, 15ನೇ ರ್ಯಾಂಕಿಗೂ ಅದೇ MD ಅಂದರೆ ಕಲಿಬೇಕು ಅನ್ನೋದೇನಾರು ಇದೆಯಾ? ನಿಮಗೆಲ್ಲ ಪದೇ ಪದೇ ಯಾಕೆ ಈ ಟ್ರೈನಿಂಗ್ಗಳು ಬರುತ್ತೆ ಅಂದರೆ ಸ್ನೇಹಿತರೆ, ಫ್ಲೂಯೆಂಟಾಗಿ ಕಲೀಲಿ ಅಂತ. ಏನು ಹೇಳಿ? ಫ್ಲೂಯೆಂಟಾಗಿ ನೀವು ಕಲ್ತಿದ್ದೀರಾ, ಕರೆಕ್ಟ್ ಅಲ್ಲ? ಕಲಿಸ್ಬೇಕು ಅಂದರೆ ನೀವು ಹೆಂಗಿರಬೇಕು? ಫ್ಲೂಯೆಂಟಾಗಿ ಕಲಿಬೇಕು. 4 ಸಲ ನಿಮ್ಗೆ ಅದು ವಿಚಾರಗಳು ಗೊತ್ತಾಗಬೇಕು, ಕರೆಕ್ಟ್ ಹೌದೌದು. ಸೊ ಹಂಗೆ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಯಾವಾಗ ಮೀಟಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವು ಎಜುಕೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾವಾಗ ಎಜುಕೇಟ್ ಆಗ್ತೀರಾ, ಇನ್ನೊಬ್ಬರಿಗೆ ಎಜುಕೇಟ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಸ್ನೇಹಿತರೆ. ಸೊ ನೋಡಿ, ಫಾರ್ಮುಲಾ ಆಫ್ ಇನ್ಕಮ್. ಸೊ ನೋಡಿ, ಇಲ್ಲಿ ಮಲ್ಟಿಪಲ್ ಯುವರ್ ಟೈಮ್. ನೋಡಿ ಎಕ್ಸಾಂಪಲ್, ಇವತ್ತು ಸಂತೋಷ್ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಮೈನ್ ಏಜೆಂಟ್ಸ್ ಫೌಂಡರ್ಸ್ ಯಾರೇ ಇರ್ಬೋದು, ನಮ್ಮದು ಟೈಮ್ ಮಲ್ಟಿಪೈ ಆಗಿದ್ದೆ ಒಬ್ಬನೇ ಇದೆ. ಸಂತೋಷ್ ಇಲ್ಲಿದ್ರು ಅಥವಾ 6 ತಿಂಗಳು ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಅಕೌಂಟಿಗೆ ದುಡ್ಡು ಬರ್ತಾ ಇರುತ್ತೆ. ಯಾಕಂದರೆ ನನ್ನ ಟೈಮ್ ಡುಪ್ಲಿಕೇಶನ್ ಆಗ್ತಾ ಇದೆ, ಕರೆಕ್ಟ್ ಹೌದವರು. ಈಗ ಎಷ್ಟೋ ಜನ ಇಲ್ಲಿ ಎಕ್ಸಾಂಪಲ್ ಇಲ್ಲಿದೆ ತಗೊಳ್ಳಿಸ್ತೇನೆ. ಇಷ್ಟು ಜನ ಎಲ್ಲ ಇದ್ದೀರಲ್ಲ, ನನ್ನ ಯೂನಿಟಲ್ಲಿ ನನಗಿದ್ದೀರಾ, ಕರೆಕ್ಟ್ ಅಲ್ಲ? ನೀವು ಪ್ರಾಡಕ್ಟ್ ತೊಗೊಂಡಿದ್ದೆಲ್ಲ ನನಗೆ ಪರ್ ಹೆಡ್ಡಿಗೆ 500 ರೂಪಾಯಿಗೆ ನನಗೆ ಆ್ಯಡ್ ಆಗಿದ್ದೆಲ್ಲ, ನಾನು ನಿಮ್ಮ ಒಟ್ಟಿಗೆ ಏನಾದ್ರು ಬಂದಿದ್ದೀನಿ ಆ ಸರ್ವಿಸ್ಗೆ? ನೀವು ಒಬ್ಬೊಬ್ಬರು 1 ಅವರ್ ಮಾಡಿದರೆ ಇಲ್ಲಿ ಇರ್ತಕ್ಕಂಥ 300 ಜನ ಎಷ್ಟು ಅವರ್ ಆಯಿತು? 300 ಅವರ್ಸ್. ಪರ್ ಡೇಗೆ ಎಷ್ಟು ಅವರ್ಸ್? 24 ಇದ್ದಿದ್ದು ಹೆಂಗೆ 300 ಆಯಿತು? ನಮ್ಮ ಕೆಳಗೆ ಯಾವಾಗ ಡುಪ್ಲಿಕೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಟೈಮ್ ಮಲ್ಟಿಪ್ಲೈ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಇಲ್ಲಿ ಮಲ್ಟಿಪ್ಲೈ ಯುವರ್ ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿಕ್ಕೆ ಅವಕಾಶ. ಟ್ರೈನಿಂಗಿಗೆ ಬರ್ತಾ 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 ನೀವೇ ಎಜುಕೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವೇ ಯಾವ ಪ್ರೋಗ್ರಾಮ್ ಮಾಡಬೇಕು, ಹೇಗೆ ಹೋಮ್ ಮೀಟಿಂಗ್ ಮಾಡಬೇಕು, ಝೂಮ್ ಮೀಟಿಂಗ್ ಟೇಕ್ ಕೇರ್ ತೊಗೋತೀರಾ, POP ಬರೋದು ಟೇಕ್ ಕೇರ್ ತೊಗೋತೀರಾ, ಸ್ಪೀಚ್ ಮಾಡೋದು ಟೇಕ್ ಕೇರ್ ತೊಗೊಳ್ತೀರಾ, ಡ್ರೆಸ್ ಹಾಕೋದ್ರಲ್ಲಿ ಟೇಕ್ ಕೇರ್ ತೊಗೋತೀರಾ, ನಿಮ್ಮ ಆ್ಯಟಿಟ್ಯೂಡಲ್ಲಿ ಟೇಕ್ ಕೇರ್ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಮಲ್ಟಿಪಲ್ ಸ್ಕಿಲ್ ಆಲ್ರೆಡಿ ನಿಮಗೆ ಅಡಾಪ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಮಲ್ಟಿಪಲ್ ಯುವರ್ ಮ್ಯಾನ್ ಪವರ್. ಈಗೇನು ಮ್ಯಾನ್ ಪವರ್ ಇದೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಫೈನಲ್ ಸ್ಟೇಟ್ಸ್ ಸ್ನೇಹಿತರೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈಗ ನೀವು ಇಲ್ಲಿದ್ದೀರಾ, 1 ವರ್ಷದಲ್ಲಿ ನನಗೆ ಒಂದು ಕಮಿಟ್ಮೆಂಟ್, 1 ವರ್ಷದಲ್ಲಿ ನೀವು ನಿಮ್ಮ ಟೀಮಿಂದ 100 ವ್ಯಕ್ತಿಗಳನ್ನು ತರಲಿಕ್ಕೆ ಸಾಧ್ಯತೆ ಇದೆಯಾ? 1 ಇಯರ್ ಟೈಮ್ ನಿಮ್ಮ ಟೀಮಿಂದ 100 ಮೆಂಬರ್ಸ್ ತರಲಿಕ್ಕೆ ಸಾಧ್ಯತೆ ಇದೆಯಾ? ಸಿಂಪಲ್. ನಾವು 5 ಜನ ಮಾಡಿದ್ವು ಅನ್ಕೊಳ್ಳಿ ಎಕ್ಸಾಂಪಲ್. ಆ 5 ಮೆಂಬರ್ಸು 10 ಅಂದರೆ 50ಗೆ ಹೋಗ್ಬಿಡುತ್ತದೆ. 50 ಮೆಂಬರ್ಸ್ 5 ಅಂತ ಹೇಳಿದ್ರೆ 250ಗೆ ಹೋಗುತ್ತೆ. ಬೇಡ, ನಮ್ಗೆ ಅಷ್ಟೆಲ್ಲ ಬೇಡ. 1 ವರ್ಷದಲ್ಲಿ ನಮ್ಮ ಟೋಟಲ್ ಟೀಮಿಂದ 100 ಮೆಂಬರ್ಸ್ ನಾವು ಪ್ಲಾನ್ ಮಾಡ್ತೀವಿ ಅಂದ್ಕೊಂಡ್ರೆ ನಮಗೆ ಎಕ್ಸಾಂಪಲ್ ಫೈನಲಿ 1,000 ರೂಪಾಯಿ ಒಂದು ಐಡಿ ಕೊಡ್ತಾರೆ ಅಂದರು. 100 ವ್ಯಕ್ತಿಗಳು ಬಂದರೆ 1 ವರ್ಷಕ್ಕೆ 1,000 ಅಂದರೆ ಎಷ್ಟಾಯಿತು? 1 ಲಕ್ಷ. ಕರೆಕ್ಟ್ ಹೌದಲ್ವಾ? ಆ 100 ಜನ ವ್ಯಕ್ತಿಗಳು ಬಂದಲ್ಲಿ ಅವರು ಕೆಲಸಗಾರರಲ್ಲ. ಎಷ್ಟೋ ಜನ ವ್ಯಕ್ತಿಗಳು, ಕೆಲವರು ಪೈಲ್ಸಿಗೆ ಬಂದರು, ಕೆಲವರು ಹಾರ್ಟ್ ಪೇಷಂಟ್ ಬಂದರು, ಕೆಲವರು ಶುಗರ್ ಪೇಷಂಟ್ ಬಂದರು, ಕರೆಕ್ಟಾ? ಇದರಲ್ಲಿ 95 ಮೆಂಬರ್ಸು ಯೂಸರ್ಸ್, ಪ್ಲಾನರ್ಸ್ ಅಲ್ಲ. ಯಾರೇ 95 ಮೆಂಬರ್ಸು ಫುಲ್ಲಿ ಯೂಸರ್ಸು, ಪ್ರಾಡಕ್ಟ್ ಯೂಸರ್ಸು, ಅವ್ರ ವರ್ಕರ್ಸ್ ಅಲ್ಲ, ಅವ್ರ ಪ್ಲಾನರ್ಸ್ ಅಲ್ಲ. ಆ 100 ಅಲ್ಲಿ 95 ತೆಗೆದ್ರೆ ಎಷ್ಟು ಉಳಿತು? ಈ 5 ಜನ ಪ್ರಮೋಟರು ಏನೇ ನೀವು 1 ವರ್ಷದಲ್ಲಿ ಒಂದು 100 ಜನ ಟೀಮ್ ಮಾಡಿದ್ರಿ, ಅದೇ 5 ಜನ 100 ಜನ ಟೀಮ್ ಮಾಡಿದ್ರೆ ನಿಮ್ಮ ಟೋಟಲ್ ಟೀಮ್ ಎಷ್ಟು? 500. ಕರೆಕ್ಟಾ? ಆ 500 ಮೆಂಬರ್ಸಿಗೆ 1,000 ರೂಪಾಯಿ ಪರ್ ಪರ್ಸನ್ ಅಂತ ಹೇಳಿದ್ರೆ ಟೋಟಲ್ ಇನ್ಕಮ್ ಎಷ್ಟು? 5 ಲ್ಯಾಕ್ ಆಯಿತು. ಈ 500 ವ್ಯಕ್ತಿಗಳಲ್ಲಿ 450 ಜನನು ಯೂಸರ್ಸ್. ಬಿಟ್ಬಿಡೋಣ, ಬೇಡ. 500 ಜನದಲ್ಲಿ 450 ಜನನು ಪ್ರಾಡಕ್ಟ್ ಯೂಸರ್, 50 ಜನ ಪ್ರಮೋಟರ್ಸ್, ಪ್ಲಾನ್ ಹೇಳೋರು. ಸೊ ಇದನ್ನ ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಷನ್ ಹಾಕೊಂಡು ಹೋಯ್ತು ಅಂದರೆ ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತೀರ 1, 2, 3, 4, 5, 6, 7, 8 50 ಕೋಟಿವರೆಗೂ ಇನ್ಕಮ್ ಆಯಿತು ಸ್ನೇಹಿತರೆ. ಎಷ್ಟು ವರ್ಷದಲ್ಲಿ? ಜಸ್ಟ್ 5 ಇಯರ್ಸ್. ಈ ಪ್ಲಾನರ್ ಹೋಯ್ತು ಅಂತ ಹೇಳಿದ್ರೆ 50 crores ಇನ್ಕಮ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಬೋನಸ್ ಇಲ್ಲ, ಇಲ್ಲ ಕೊಂಡೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಹಾಕಿಲ್ಲ, ಕ್ವಾರ್ಟರ್ಲಿ ಬೋನಸ್ಗಳು ಹಾಕಿಲ್ಲ, ಫಾರಿನ್ ಟ್ರಿಪ್ಗಳು ಆ್ಯಡ್ ಆಗಿಲ್ಲ. ಜಸ್ಟ್ ಪರ್ ರೇಟ್ ಒಬ್ಬ ವ್ಯಕ್ತಿಗೆ 1,000 ಅಂತ ಕೌಂಟಿಂಗ್ ತಗೊಂಡ್ರು 5 ವರ್ಷದ ಒಳಗೆ ಎಷ್ಟು ಕೋಟಿವರೆಗೂ ನೀವು ಇನ್ಕಮ್ ಅನ್ನು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಇಲ್ಲಿ ಏನಿಲ್ಲ, ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್,
ನಾವಿಲ್ಲಿ ಅಮಾಸೆಗೆ ಹುಣ್ಣಿಮೆಗೆ ಕೆಲಸ ಮಾಡ್ತೀವಿ, ಅಮಾಸೆ ಹುಣ್ಣಿಮೆಗೆ ದುಡ್ಡು ಬರುತ್ತೆ. ಅಮಾಸೆ ಹುಣ್ಣಿಮೆಗೆ BOP ಬರ್ತೀವಿ, ನಿಮ್ಮ ಜನ ಇಲ್ಲಿ ಬರ್ತಾರೆ, ನಿಮ್ಮ ಜೂನಿಯರ್ ಬರ್ತಾರೆ, ನಿಮ್ಮ ಮೀಟಿಂಗ್ ಬರ್ತಾರೆ. ಝೂಮ್ ಮೀಟಿಂಗಿಗೆ ನಿಮ್ಮ ಜೂನಿಯರ್ಗಳು ಬರ್ತಾರೆ, ನೀವೇ ಝೂಮ್ ಮೀಟಿಂಗಲ್ಲಿ ಇರಲ್ಲ. ನಮ್ದು ಕೀ ಅಪ್ಲೈನ್ ಎಲ್ಲೋದ್ರು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯಾವಾಗ ನಮ್ದು ಕೀ ಅಪ್ಲೈನ್ ಕಾಣಲ್ಲ, ಬೇರೆದು ಅಪ್ಲೈನು ಕಾಣ್ತಾರೆ, ಅವಾಗ ಬೇರೆದು ಅಪ್ಲೈನ್ ಒಟ್ಟಿಗೆ ಅವರು ಹೋಗ್ತಾರೆ. ಈಗ ಲೋಹಿತ್ ರೆಡ್ಡಿ ಅವರು ಅವ್ರ ಟೀಮಿಗೆ ಎನಿ ಟೈಮ್ ಝೂಮ್ ಮೀಟಿಂಗು, ಡಿಸ್ಕಷನ್, ಕಮ್ಯುನಿಕೇಶನ್, ಝೂಮ್ ಮೀಟಿಂಗು, ಬೇಲಕದಮ್, TTL, BOP, ಫೀಲ್ಡ್ ವರ್ಕ್ ಕಂಟಿನ್ಯೂ ಇದ್ರೆ ಅವ್ರು ಹೊಸ ಪ್ರಪಂಚ ಯಾವುದು ಕಾಣಲ್ಲ. ಲೋಹಿತ್ ರೆಡ್ಡಿ ಅವ್ರ ಕಣ್ಣಿಗೆ ಕಾಣದಿದ್ದಾಗ ಬೀಸ್ಟರ್ನಲ್ಲಿ ಬೆಳಿಬೇಕು ಅನ್ನೋ ಆಸಕ್ತಿ ಇರೋರಿಗೆ ಏನಾಗುತ್ತೆ ಗೊತ್ತಾ, ಸಂತೋಷ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಅವ್ರೊಟ್ಟಿಗೆ ಹೋದ್ರೆ ಹೆಂಗೆ, ಶಬೀನಾ ಮೇಡಮ್ ಯಾವಾಗಲೂ ತರೀಕೆರಲ್ಲಿ ಸಕ್ಕತ್ತು ಟಿಂತ ಅಂದ್ಬಿಟ್ರಲ್ಲ, ಅವ್ರೊಟ್ಟಿಗೆ ಹೋದ್ರೆ ಹೆಂಗೆ, ಸಡಿಲ ಮಾಡಿದ್ದು ಯಾರು? ಇಲ್ಲಿ ಸರಿಯಲ್ಲ. ನಮ್ಮ ಹೆಂಡತಿ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಪಕ್ಕದ ಮನೆ ಯಾರು ನೋಡ್ತಾಗ್ತದೆ, ಲೂಸ್ ಬಿಟ್ಟಿದೆ ಯಾರು? ನಾವೇ ತಾನೇ ಸ್ನೇಹಿತರೆ. ಸೊ ಹಾಗಾಗಿ ನಾವು ಮುಂದೆ ಹೇಳ್ತಕ್ಕಂಥ ಸ್ನೇಹಿತರೆ, ಸೊ ವಿಸ್ಟಾರ್ ಪ್ಲೇಸ್ ಅಂತಕ್ಕಂಥದ್ದು ಒಂದು ದೊಡ್ಡ ಆಪರ್ಚುನಿಟಿ ಇವತ್ತು ನಿಮ್ಮ ಕೈಗೆ ಕೊಟ್ಟಿದೆ ಸ್ನೇಹಿತರೆ. ವೆರಿ ಗುಡ್ ಆಪರ್ಚುನಿಟಿ. ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು ಅದ್ಭುತ ಅಂತ ಹೇಳ್ತೀನಿ. ಇವತ್ತು ಹೇಗಿದ್ದವ್ರು ಹೇಗಾಗ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಇವತ್ತು ಮಹಿಯ ಮೇಲೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಗುಲ್ನಾಸ್ ಅವ್ರ ಮೇಲೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಶಬೀನಾ ಅವ್ರ ಮೇಲೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ, ಸಾಗರ್ ಮೇಲೆ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮಲ್ಲಿ ಒಬ್ಬ ಸಾಧಕ ಇದ್ದಾನೆ, ನೀವು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಡಿಸಿಷನ್ ಮೇಕರ್ ನೀವು ಆಗ್ಬೇಕು, ಬೇರೆಯವರಲ್ಲ. ಇಲ್ಲಿ ಡಿಸಿಷನ್ ಮೇಕರ್ ಯಾವಾಗ ಬೇರೆಯವರು ಆಗ್ತಾರೆ, ನಾವು ಬೆಳಿಲಿಕ್ಕೆ ಆಗಲ್ಲ. ನಾವು ಇನ್ನೊಬ್ರು ತಂಡ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನೋಡ್ತಾ ಕೊಡ್ತೀವಿ. ನಮ್ಮ ತಂಡ ಇಲ್ಲಿ ಬೇಳೆ ತುಂಡು ಹೋಗ್ತಾ ಇದೆ. ನಮ್ಮ ತಂಡ ಏನು ಮಾಡ್ತಾ ಇದೆ ಅಂತ ನಾವು ಯಾವಾಗ ಗಮನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಕೊಂಡಿಗೆ ಯಾವಾಗ ದುಡ್ಡು ಬರ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಟೋಮೆಟಿಕ್ಲಿ ನಮ್ಮ ವರ್ಕ್ ಆಗುತ್ತೋ ಇಲ್ಲ, 100% ಆಗುತ್ತೆ ತಾನೆ. ಸೊ ಹಾಗಾಗಿ ಲೆಜೆಂಡ್ಸ್, ನಾಳೆ MD ಸರ್ ಬರ್ತಾ ಇದ್ದಾರೆ. ಭಾಳ ಖುಷಿ ವಿಷಯ, ಬ್ಯೂಟಿ ಟ್ರೈನಿಂಗ್. ಈಗ ಆಲ್ರೆಡಿ ಮೈಸೂರು ಹೇಳಿದ್ದಾರೆ, ಲಿಫ್ಟಿಂಗ್ ಹೆಂಗೆ ಹಾಕೋಬೇಕು, ಪೌಡ್ರಿಂಗ್ ಹಾಕೋಬೇಕು, ಹೆಂಗೆ ಬಾಚ್ಕೋಬೇಕು. ನಾನಲ್ಲ, ನೀವು ಕರೆಕ್ಟ್ ಅಲ್ಲ. ಆ ಬ್ಯೂಟಿ ಅಲ್ಲ, ಡೈರೆಕ್ಟ್ ಸೆಲ್ಲಿಂಗಿನ ಬ್ಯೂಟಿ ಹೇಳಲಿಕ್ಕೆ MD ಸರ್ ಬರ್ತಾ ಇದ್ದಾರೆ ಸ್ನೇಹಿತರೆ. ಸೂಪರ್ ಡೂಪರ್ ಪ್ರೋಗ್ರಾಮ್. ಅದರೊಟ್ಟಿಗೆ ಒನ್ ಮೋರ್ ಚಾನ್ಸ್ ಸರ್, ಒನ್ ಚಾನ್ಸ್ ಕೊಡಿ ಸರ್, ಏನಾದರೂ ಒಂದು ಅಚೀವ್ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ, ನಿಮ್ಮ ಕಣ್ಣು ಓಪನ್ ಆಗುತ್ತೆ ನೋಡಿ. ನಾಳೆ ಕಣ್ಣಿದ್ದರೆ ಸಾಲದು, ಕಣ್ ತೆರೆದು ನೋಡುವಂತ ಹಿರಿಯರು ಏನು ಹೇಳಿದ್ದಾರೆ. ನಾಳೆ ನಿಮ್ಮ ಕಣ್ ತೆಗೆದು ನೋಡ್ತಾರೆ ವಿಸ್ಟಾರ್ ಪ್ಲೇಸ್ ಏನು ಅನ್ನೋದು ನಿಮಗೆ ಇಷ್ಟೊತ್ತಿಗೆ ಗೊತ್ತಾಗುತ್ತೆ. ನಾಳೆ MD ಸರ್ ಸ್ಪೀಚ್ ನಮ್ಮ ಒಟ್ಟಿಗೆ ಇರ್ತಾರೆ ಸ್ನೇಹಿತರೆ. ಒನ್ ಮೋರ್ ಚಾನ್ಸ್ ನಾಳೆ ಇದೆ ಕಾರ್ಯಕ್ರಮ. ಒಂದು ಬ್ಯೂಟಿ ಟ್ರೈನಿಂಗ್ ಇದೆ. ಬೆಳಗ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿಯಾಗಿ ಬನ್ನಿ. 1 to 1 ಹೇಗೆ ಮಾತಾಡಬೇಕು, ಒಬ್ರು ಮನೆಗೆ ಹೋದಾಗ ಒಬ್ಬರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಮೈಸರ್ ನಿಮಗೆ 1 to 1 ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಪ್ಲಸ್ ನಾಳೆ ಸೇಲ್ಸ್ ಕ್ಲೋಸಿಂಗ್ ಅಲ್ಲಿ ಯಾವ ತರ ಮಾತಾಡಿದ್ರೆ ನಮಗೆ ಕ್ಲೋಸಿಂಗ್ ಬರುತ್ತೆ, ಆ ಟಿಪ್ಸ್ ಬಗ್ಗೆ ಕೊಡ್ಲಿಕ್ಕೆ ಖುದ್ದಾಗಿ ಮತ್ತೊಮ್ಮೆ ನಾನೇ ನಾಳೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಕ್ಲೋಸಿಂಗ್ ಹೇಗೆ ಮಾಡಬೇಕು, ID ಕ್ಲೋಸಿಂಗ್ ಹೇಗೆ ಮಾಡಬೇಕು ನಾಳೆ 4 ಟಾಪಿಕ್ ಇದೆ ಸ್ನೇಹಿತರೆ. ಆ 4 ಟಾಪಿಕ್ಗೆ ಎಕ್ಸೈಟ್ಮೆಂಟ್ ಜೋಶಾಗಿ ಬಂದ್ಬಿಡಿ. ಬರ್ತೀರಾ? ಯಾರು ಮಗಲ್ಲ ಅಂತ ಕಾಣಲ್ಲ. ನೀವು ಅನ್ಕೊಂಡಿದ್ದೀರಾ ಸರ್, ಸುಸ್ತಾಗಿದೆ ಮಲಗ್ಬಿಡ್ತೀವಿ ಸರ್. ಖಂಡಿತ ಮಲಗಿ. ನಾವು ಸೆಷನ್ ಅನ್ನು ನಾವು ಮುಗಿಸ್ತಾ ಇದ್ದೀವಿ. ಸೊ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಮತ್ತೆ ಹಾಗೆ ಇಷ್ಟೊತ್ತು ಪೇಷನ್ಸ್ ಅಲ್ಲಿ, ಇವರೆಲ್ಲ ಪೇಷನ್ಸ್ ಅಲ್ಲಿ ಕೂರ್ತಾರೆ ನಾವು ಮಾತಾಡ್ಬೇಕಾದ್ರೆ. ಸಂತೋಷ ಸರಿ ಮೈ ಕೊಟ್ಟವ್ರು ಬಿಡಲ್ಲ ಅಂತ ಹೇಳಿ. ಸೊ ಅವ್ರಿಗಿಂತ ಹೆಚ್ಚಾಗಿ ನೀವುಗಳು ಪೇಷನ್ಸ್ ಚೆನ್ನಾಗಿತ್ತಾ, ಅರ್ಥ ಆಯ್ತಾ, ಅರ್ಥಪಡಿಸ್ತೀರಾ, ಇನ್ಕಮ್ ಮಾಡ್ತೀರಾ, ಮಲ್ಕೊತೀರಾ. ಸೊ ಇದಾದ್ಮೇಲೆ ಲೋಹಿತ್ ರೆಡ್ಡಿ ಸರ್ ಮತ್ತೆ ನಮ್ಮ ಟೀಮ್ ಅವರೆಲ್ಲರೂ ನಿಮ್ಮ ಅಪ್ಲೈನ್ ರೂಮಿಗೆ ಬರ್ತಾರೆ. ಏನು ಹೇಳಿ, ನಿಮ್ಮ ಅಪ್ಲೈನ್ ನಿಮ್ಮ ರೂಮಿಗೆ ಬರ್ತಾರೆ. 1 hour ಕೂತ್ಕೊಂಡು ಇವತ್ತಾಗೆ ಟಾಪಿಕ್ ಬಗ್ಗೆ ರಿಹರ್ಸಲ್ ಮಾಡಿ. ಏನು ವಿಚಾರ ಬಂತು, ಏನಾಯಿತು, ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತ ನಿಮ್ಮ ಅಪ್ಲೈನ್ ಅಂತ ಕೇಳಿದ್ರೆ ಹಲವಾರು ವಿಚಾರಗಳನ್ನು ನಾವು ತಿಳಿಸ್ಕೊಡ್ತಾರೆ. ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಮ್ಯಾನೇಜ್ಮೆಂಟಿಗೂ ಹಾಗೂ ಇಷ್ಟೊತ್ತು ತಾಳ್ಮೆಯಿಂದ ಅಂತ ಕೇಳಿದಂಥ ತಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ವಿಸ್ಟಾರ್. ಥ್ಯಾಂಕ್ ಯು.